ಬರುವ ಅವಶ್ಯಕತೆ ಇತ್ತ, ಇಷ್ಟೇ ಪೇಷಂಟ್ ನೋಡಕ್ ನಾನು ಇಷ್ಟು ಓದ್ಬೇಕಿತ್ತ ಅಂತಾನು ಅನ್ಸಿದ್ದುಂಟು. 50 ಅನ್ಕೊಂಡ್ವಿ, 60 ಆಯ್ತು. ತಿಂಗಳಿಗೆ 15ರಿಂದ 20 ಜನ ಗರ್ಭಪಾತಕ್ಕೆ ಅಂತ ಬರ್ತಾರೆ. ಸರಿ ತಪ್ಪುಗಳ ನಡುವೆ ಒಂದು ಉದ್ಯಾನವನ ಇದೆಯಂತೆ, ಅಲ್ಲಿ ಒಮ್ಮೆ ಭೇಟಿ ಮಾಡುವ. ಬಂದಂಥ ರೋಗಿಗಳು ಸಂತೋಷವಾಗಿ ವಾಪಸ್ ಹೋಗ್ಬೇಕು, ಅವರ ಕಾಯಿಲೆ ಗುಣಮುಖರಾಗಿ ಹೋಗ್ಬೇಕು. ಸಾರ್ವಜನಿಕರಿಗೆ ಹೇಳೋದೇನಂತಂದ್ರೆ, ಯಾವುದೇ ಹಾವು ಕಚ್ಚಲಿ ನಾಟಿ ಔಷಧಿ ಮಾಡ್ದೇನೆ ನೀವು ನೇರವಾಗಿ ನಮ್ಮ ಆಸ್ಪತ್ರೆಗೆ ಬಂದರೆ ನಾವು ಇಲ್ಲಿ ಚಿಕಿತ್ಸೆನ ಕೈಗೊಂಡು, ಸೊ ಅಂಥದ್ದೇನಾದರೂ ಹೆಚ್ಚಿನ ಚಿಕಿತ್ಸೆ ಬೇಕು ಅಂತಂದ್ರೆ ನಾವು ಜಿಲ್ಲಾ ಆಸ್ಪತ್ರೆಗೆ ನಾವು ರೆಫರ್ ಮಾಡ್ತೀವಿ. ಈಗ ನಮಗೆ ತೊಂದರೆ ಮೇಡಮ್, ಈಗ ಸ್ಯಾಲ್ರಿ ಎಲ್ಲ ಸರಿಯಾಗಿ ಆಗ್ತಾ ಉಂಟು, ಈಗ ಯಾವ ತೊಂದರೆ ಕೂಡ ಇಲ್ಲ. ಅವ್ರು ನಮಗೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಪೇಷಂಟ್ ಅವರ ಮನೆಯವ್ರ ಥರನೇ ಹೇಗೆ ಟ್ರೀಟ್ ಮಾಡ್ತಾರೆ ಹಾಗೆ ಮಾಡ್ತಾರೆ. ಪೇಷಂಟ್ ಹೇಗೆ ಅಡ್ಜಸ್ಟ್ ಆಗಬೇಕು ಆ ಥರ ಅಡ್ಜಸ್ಟ್ ಆಗಿದ್ದಾರೆ. ಅಯ್ಯೋ ಭಾರಿ ಶೋಕು ತೂಪೇರಪ್ಪ, ಭಾರಿ ಶೋಕು ತೂಪೇರು. ಇಲ್ಲೆರಡು ಪುರ್ಲು ತೂಪೇರು. ನಮಸ್ಕಾರ. ನಾವು ಪತ್ರಕರ್ತರು ಹೆಂಗೆ ಅಂತ ಹೇಳಿದ್ರೆ, ಇದ್ದ ವಿಷಯವನ್ನ ಇದ್ದಂಗೆ ಹೇಳಿ ಅಥವಾ ಬರೆದು ನಮಗೆ ಅಭ್ಯಾಸ ಆಗಿರುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ವಿಷಯಗಳನ್ನ ಬರೆದ್ರೆ ಅದಕ್ಕೊಂದು ಸಮಸ್ಯೆಗೆ ಪರಿಹಾರವನ್ನು ದೊರಕಿಸಿಕೊಡುವಂತಹದ್ದು ನಮ್ಮ ಕರ್ತವ್ಯವಾಗಿರುತ್ತೆ. ಸೊ ಹಾಗಾಗಿ ಇವತ್ತು ನಾನು ನಿಂತಿರುವಂತಹ ಈ ಜಾಗದ ಕುರಿತು ಕೂಡ ಅಷ್ಟೇ ಸಾಕಷ್ಟು ಪಾಸಿಟಿವ್ ನೆಗೆಟಿವ್ ವಿಚಾರಗಳನ್ನ ನಾವು ಬರೆದಿರ್ತೀವಿ, ಜೊತೆಗೆ ಅದಕ್ಕೊಂದು ಪರಿಹಾರವನ್ನು ಕೂಡ ಒದಗಿಸಿ ಕೊಟ್ಟಿರ್ತೇವೆ. ಸೊ ಹಾಗಾಗಿ ನಾನು ಇವತ್ತು ಇರುವಂತಹದ್ದು ನಮ್ಮ ಸುಳ್ಳಿತ ಸರ್ಕಾರಿ ಆಸ್ಪತ್ರೆಯಲ್ಲಿ. ಇಲ್ಲಿ ಇದೀಗ ಹೊರಗಡೆ ಜನರ ಬಾಯಲ್ಲಿ ಒಳ್ಳೆ ಹೆಸರು ಮಾಡ್ತಾ ಇದೆ, ಒಳ್ಳೆಯ ವೈದ್ಯರ ತಂಡ ಇರುವಂಥದ್ದು ಅನ್ನುವಂತಹ ಮಾಹಿತಿ ಸಾಕಷ್ಟು ಜನರ ಬಾಯಲ್ಲಿ ಬರ್ತಾ ಇದೆ. ಒಳ್ಳೆಯ ಚಿಕಿತ್ಸೆ ಸಿಗ್ತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ಜನರ ಬಾಯಲ್ಲಿ ಬರ್ತಾ ಇದೆ. ಯಾಕೆಂತ ಹೇಳಿದ್ರೆ, ನೀವು ಬೆಳಗ್ಗೆ ಬಂದು ನೋಡಬೇಕಾಗತ್ತೆ, ಸಾಕಷ್ಟು ಜನರು ಈ ಒಂದು ಸರ್ಕಾರಿ ಆಸ್ಪತ್ರೆಗೆ ಬಂದು ಕ್ಯೂ ಕಟ್ಟಿ ಒಂದು ಟ್ರೀಟ್ಮೆಂಟನ್ನು ತಗೊಂಡು ಹೋಗುವಂತಹ ಸಿಚುವೇಶನ್ ಇವಾಗ ಇಲ್ಲಿ ಕ್ರಿಯೇಟ್ ಆಗಿರುವಂತಹದ್ದು. ಜೊತೆಗೆ ಈ ಒಂದು ವಿಷಯ ಒಂದು ಕಡೆ ಆದರೆ, ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಈ ಒಂದು ಆಸ್ಪತ್ರೆ ಕಳೆದ ಹಲವು ವರ್ಷಗಳಿಂದ ಸ್ತ್ರೀರೋಗ ತಜ್ಞ ಅನ್ನುವಂಥದ್ದು ಇರಲೇ ಇಲ್ಲ. ಆದರೆ ಇದೀಗ 6 ತಿಂಗಳಿಂದ ಈ ಒಂದು ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ಮಾಡ್ತಾ ಇದ್ದಾರೆ ಡಾಕ್ಟರ್ ಶಾಲಿನಿ ಅಂತ ಹೇಳುವವರು. ಒಳ್ಳೆಯ ಸೇವೆ ಮಾಡ್ತಾ ಇದ್ದಾರೆ. ಜೊತೆಗೆ ನಾನು ಈ ಒಂದು ವಿಡಿಯೋವನ್ನು ಮಾಡೋದಕ್ಕೆ ಕಾರಣ ಕೂಡ ಅವರೇ. ಯಾಕೆಂತ ಹೇಳಿದ್ರೆ, ಕಳೆದ ತಿಂಗಳಲ್ಲಿ ಒಟ್ಟು 60 ಹೆರಿಗೆಯನ್ನು ಮಾಡಿಸಿರುವಂತಹದ್ದು, ಜೊತೆಗೆ ದಾಖಲೆಯನ್ನು ಕೂಡ ನಿರ್ಮಿಸಿರುವಂತಹದ್ದು. ಸೊ ಹಾಗಾಗಿ ಈ ಒಂದು ಆಸ್ಪತ್ರೆಯಲ್ಲಿ ಯಾವ ರೀತಿ ಚಿಕಿತ್ಸೆ ನಡೀತಾ ಇದೆ, ವೈದ್ಯರು ಏನು ಹೇಳ್ತಾರೆ, ಜೊತೆಗೆ ಚಿಕಿತ್ಸೆಗೆ ಬಂದಿರುವಂತಹ ಪೇಷಂಟ್ಗಳು ಏನು ಹೇಳ್ತಾರೆ, ಎಲ್ಲವನ್ನ ಕೂಡ ನಿಮಗೆ ತೋರಿಸ್ಬೇಕನ್ನುವಂಥ ದೃಷ್ಟಿಯಿಂದ ನಾವು ಇಲ್ಲಿಗೆ ಇವತ್ತು ಬಂದಿರುವಂತಹದ್ದು. ನಾನು ಒಳಗಡೆ ಹೋಗಿ ಮಾತಾಡಿಸ್ತೀನಿ ವೈದ್ಯರೊಂದಿಗೆ, ಜೊತೆಗೆ ಪೇಷಂಟೊಂದಿಗೆ, ಎಲ್ಲರೊಂದಿಗೆ ಕೂಡ ಮಾತಾಡಿಸ್ತೀನಿ. ಜೊತೆಗೆ ಒಳಗಿರುವಂತಹ ಸೌಕರ್ಯಗಳನ್ನು ಕೂಡ ತೋರಿಸ್ತೀನಿ. ಬಾಯ್. ನಮಸ್ತೆ. ಪದ್ಮಾವತಿ, ಜಯನಗರ. ಏನು ಡೈಲಿ ಸಿಗುತ್ತಾನೆ ಬರೋಂತುಲ್ಲ ವಾರಡು 3 ಸರ್ತಿ ಬರ್ಪ. ಅಯ್ಯೋ ಭಾರಿ ಶೋಕು ತೂಪೇರಪ್ಪ, ಭಾರಿ ಶೋಕು ತೂಪೇರು. ಇಲ್ಲೆರಡು ಪುರ್ಲು ತೂಪೇರು. ದಾದೊಂದು ಅಂಡ್ಲ ಭಾರಿ ಶೋಕು ತೂಪೇರು. ಸೌಕರ್ಯ ಎಡ್ಡೆ ಉಂಡು. ಬೊಕ್ಕ ತೂಪುಣೆಲ್ಲ ಅಂತೀನಿ ಅವು ಇಲ್ಲರ ತಕ್ಲು ತೂಯಿನೆಡ್ತು ಒಂದು ಖುಷಿ ಆಪುಂಡು. ಮಾತಾ ವಿಷಯ ಇಟ್ಲ ಸೌಕರ್ಯ ಎಲ್ಲ ಕೊರ್ಪೇರಪ್ಪ. ನೆಟ್ಟು ತೂಪೇರು ಒಂಜಿ ಇಲ್ಲರ ಸಂಸಾರ ತೂಯಿನೆಲ್ಲ ಕೊಂಡು ಮಾಂತೇರೆಲ್ಲ ಏತು ಜನ ಇಜ್ಜಿನ್ಲ ನರ್ಸನಾಗ್ಲಿ ಇಜ್ಜಿನ್ಲ ಒಂಜಿ 2 ಜನ ಇತ್ತಲ್ಲ ಆತು ಕೊರ್ಲು ತೂಪೇರು. ಭಾರಿ ಶೋಕು ತೂಪೇರು. ಮೇಡಮ್ ನಮಸ್ತೆ. ನಮಸ್ತೆ. ಹೆಸರು ಸಫ್ರೀನಾ. ಓಕೆ, ಅಂದರೆ ಇಲ್ಲಿಗೆ ಬರ್ತಾ ಇರ್ತೀರಾ? ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಇಲ್ಲಿಗೆ ಬರ್ತಾ ಇರೋದು. ಓಕೆ, ಡಾಕ್ಟ್ರು ಯಾರು ಇರೋದು? ಡಾಕ್ಟ್ರು ಇವಾಗ ಶಾಲಿನಿ ಅಂತೇಳಿ ಒಳ್ಳೆ ಡಾಕ್ಟ್ರು. ಓಕೆ, ಹಾಗೆ ಇಷ್ಟೇ ಸೆಕೆಂಡ್ ಪ್ರೆಗ್ನೆನ್ಸಿ? ಸೆಕೆಂಡ್ ಪ್ರೆಗ್ನೆನ್ಸಿ. ಹೇಗೆ ಟ್ರೀಟ್ ಮಾಡ್ತಾರೆ ಅಂದರೆ ಇಲ್ಲಿ ಸೌಕರ್ಯ ಹೇಗೆ ಉಂಟು ಗೌರ್ಮೆಂಟ್ ಹಾಸ್ಪಿಟಲ್? ಇಲ್ಲಿ ಡೆಲಿವರಿ ಆದ ನಿಮಗೆ ಫಸ್ಟ್ ಹೇಗೆ ಕೂಡ? ಇಲ್ಲ, ಇಲ್ಲಿ ಡೆಲಿವರಿ ಆಗಲಿಲ್ಲ, ಪುತ್ತೂರಲ್ಲಿ. ಇವಾಗ ಫಸ್ಟಿಂದ ಇಲ್ಲಿ ಹೊಸ ಡಾಕ್ಟ್ರು ಬಂದಿದ್ದಾರಂತೆ ಗೊತ್ತಾಯಿತು. ಹಾಗೆ ಇಲ್ಲಿಯನ್ನು ತೋರಿಸಿದ್ದು. ಒಳ್ಳೆ ಡಾಕ್ಟ್ರು, ಚೆನ್ನಾಗಿ ಮಾತಾಡಿಸ್ತಾರೆ, ಎಲ್ಲ ಹೇಳ್ತಾರೆ, ವಿಷಯಗಳನ್ನು ಹೇಳ್ತಾರೆ. ಹಾಗೆ ನಿಮಗೆ ಕಂಫರ್ಟ್ ಫೀಲ್ ಇದೆ? ನನಗೆ ಕಂಫರ್ಟ್ ಫೀಲ್ ಆಗ್ತಿದೆ ತುಂಬ. ಹಾಗೆ ಥ್ಯಾಂಕ್ ಯು. ನಾನು ಆವಾಗಲೇ ಹೇಳ್ತಾ ಇದ್ದೆ, ನಾನು ಈ ಒಂದು ಹಾಸ್ಪಿಟಲ್ನ ಪಾಸಿಟಿವ್ ಸ್ಟೋರಿ ಮಾಡೋದಕ್ಕೆ ಕಾರಣ ಮೇಡಮ್ ಅವರು ಅಂತ, ಡಾಕ್ಟರ್ ಶಾಲಿನಿ ಅವರು ಅಂತ. ಸೊ ಹಾಗಾಗಿ ನಿಜವಾಗ್ಲೂ ಮುಂಚೆಲ್ಲ ನಾವು ಈ ಒಂದು ಹಾಸ್ಪಿಟಲ್ ಬಗ್ಗೆ ಸಾಕಷ್ಟು ವರದಿಗಳನ್ನು ಮಾಡಿದ್ವಿ. ಇಲ್ಲಿಗೆ
ಒಂದು ಒಳ್ಳೆಯ ಸ್ತ್ರೀರೋಗ ತಜ್ಞೆ ಇಲ್ಲ ಅಂತ. ಸೊ ಹಾಗಾಗಿ ಸಾಕಷ್ಟು ವರದಿಗಳು ಬಂದಿತ್ತು. ಆವಾಗ ಜನಗಳ ಸಂಖ್ಯೆ ಕೂಡ ಕಡಿಮೆ ಆಗಿತ್ತು. ಆದರೆ ಇವಾಗ ಈ ಒಂದು ಆಸ್ಪತ್ರೆಗೆ ಒಳ್ಳೆಯ ವೈದ್ಯಾಧಿಕಾರಿ ಬಂದಿರುವಂತಹದ್ದು ಡಾಕ್ಟರ್ ಶಾಲಿನಿ ಅವರು. ಲಾಸ್ಟ್ ಮಂತ್ ಅವರು 60 ಹೆರಿಗೆಯನ್ನು ಮಾಡಿಸಿರುವಂತಹದ್ದು. ಜೊತೆಗೆ ಇನ್ನೊಂದು ಅವರೊಂದಿಗೆ ಒಂದು ಒಳ್ಳೆಯ ಕಲೆ ಇದೆ ಅಂತ ಹೇಳಿದ್ರೆ ಒಂದು ಸಾಹಿತಿ ಕೂಡ ಅವರು. ವೈದ್ಯೆ ಪ್ಲಸ್ ಸಾಹಿತಿ ಚೆನ್ನಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ನನ್ನೊಂದಿಗೆ ಅವರು ಇದ್ದರನ್ನು ಮಾತಾಡಿಸ್ತೀನಿ ನಾನು. ಮೇಡಮ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಮ್ಯಾಮ್? ಚೆನ್ನಾಗಿದ್ದೀರಾ? ಓಕೆ. ಡಾಕ್ಟರ್ ಶಾಲಿನಿ ಅವರು ಬಂದ ಮೇಲೆ ಒಂದು ಹೆಸರು ಆಗಿದೆ ಹಾಸ್ಪಿಟ್ಲಿಗೆ ಅಂತ ಹೇಳಿದ್ರೆ ಎಲ್ಲ ಡಾಕ್ಟರ್ಸ್ ಇದ್ದಾರೆ ಆಲ್ಮೋಸ್ಟ್. ಶಿವಕುಮಾರ್ ಡಾಕ್ಟರ್ ಕೂಡ ಒಳ್ಳೆಯ ಹೆಸರು ಮಾಡ್ತಾ ಇದ್ದಾರೆ ಅಂತ. ಶಾಲಿನಿ ಅವರು ಬಂದ ಮೇಲೆ ಹೆಚ್ಚಾಗಿದ್ದಾರೆ, ಗರ್ಭಿಣಿಯರು ಸಾಕಷ್ಟು ಜನ ಬರ್ತಾ ಇದ್ದಾರೆ, ಮಾತು ಕೂಡ ಚೆನ್ನಾಗಿದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಮೇಡಮ್ ನೀವು ಎಲ್ಲಿ ಅವರು ಪ್ರಾಪರ್ ಅಂತ? ನಾವು ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ವೈಜ್ಕೂರ್ನವರು. ಆದ್ರೆ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಹಾಸನ ಜಿಲ್ಲೆ ಹಳೆಬೀಡಿನಲ್ಲಿ. ವಿದ್ಯಾಭ್ಯಾಸ ಮತ್ತೆ ಮುಂಚೆ ಕೆಲಸ ಮಾಡಿರೋದು ಎಲ್ಲದೂ ಸಹ ನಾನು ಬೇಲೂರು ತಾಲೂಕಲ್ಲೇ. ಹಳೆಬೀಡಲ್ಲಿ ಬಾಲ್ಯ. ನಾನು ನವೋದಯ ವಿದ್ಯಾರ್ಥಿ, ಹಾಸನ ಜಿಲ್ಲೆ ಮಾವಿನಕೆರೆ ನವೋದಯ ಶಾಲೆ. ನಂತರ ಪ್ರೆಸಿಡೆನ್ಸಿ ಕಾಲೇಜಲ್ಲಿ PUC ಮುಗಿಸಿ ಹಾಸನ ಮೆಡಿಕಲ್ ಕಾಲೇಜಲ್ಲಿ MBBS ಮುಗಿಸಿದೆ. ತದನಂತರ 1 ವರ್ಷ ಕಡ್ಡಾಯ ಗ್ರಾಮೀಣ ಸೇವೆಯಡಿ ನಾನು ಹಾಸನ ತಾಲೂಕಲ್ಲಿ ಅಟ್ಟಾವರ ಹೊಸಳ್ಳಿ ಅಂತ ಅಲ್ಲಿ 1 ವರ್ಷ ಕೆಲಸ ಮಾಡಿದೆ. ಅದಾದ್ಮೇಲೆ KPSC ಮೂಲಕ ನಾನು ಹಾಸನ ಜಿಲ್ಲೆ ಬೇಲೂರು ತಾಲೂಕು ಹಗ್ಗರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಆಡಳಿತ ವೈದ್ಯಾಧಿಕಾರಿಯಾಗಿ ಬಂದು ಅಲ್ಲಿ 6 ವರ್ಷ ಕೆಲಸ ಮಾಡಿ, ಅದಾದ ಮೇಲೆ ಸ್ನಾತಕೋತ್ತರ ಪದವಿಗಾಗಿ BMC ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ 3 ವರ್ಷ OBG PG ಮುಗಿಸಿ, ಅದಾದ ನಂತರ ನನಗೆ ಪೋಸ್ಟಿಂಗ್ ಸಿಕ್ಕಿದ್ದು ಸುಳ್ಯದಲ್ಲಿ. ಇಲ್ಲಿಗೆ ಸ್ತ್ರೀರೋಗ ತಜ್ಞೆಯಾಗಿ ಬಂದಿದ್ದೀನಿ. ಎಷ್ಟು ಟೈಮ್ ಆಯ್ತು ನಾನು ಬಂದು ಇಲ್ಲಿಗೆ? ನಾನು ಇಲ್ಲಿಗೆ ಏಪ್ರಿಲ್ ಕೊನೆಗೆ ಬಂದಿದ್ದೆ. 6 ತಿಂಗಳಾಗಿದೆ ಅಷ್ಟೇ. 6 ತಿಂಗಳಲ್ಲಿ ಎಷ್ಟು ಹೆರಿಗೆ ಮಾಡಿಸಿದ್ದೀರಾ ಅಂತ? ಜೊತೆಗೆ ಏನಾದರೂ ನಿಮಗೆ ಒಂದು ಅಂದ್ರೆ ಫೇಸ್ ಮಾಡಿದ್ರೆ ಏನಾದರೂ ಫೇಸ್ ಮಾಡಿದ್ರೆ? ನಾನು ಬಂದು 1 ತಿಂಗಳಲ್ಲೇ ಒಂದು ತಾಯಿ ಮರಣ ಆಯ್ತು. ಯಾವುದೇ ಒಂದು ಹೊಸದಾಗಿ PG ಮುಗಿಸಿ ಬಂದಿರೋರ್ಗೆ ಅದು ಒಂದು ನಕಾರಾತ್ಮಕ. ಆ ಟೈಮಲ್ಲಿ ಯಾರಿಗೆ ಆಗಿದ್ರು ಸ್ಟ್ರೆಸ್ಡ್ ಔಟ್ ಆಗಿರೋದು. ಬಹುಶಃ ನಾವು ಮಾಡೋ ಕೆಲಸ ನಮ್ಮನ್ನ ಕಾಯುತ್ತೆ ಅಂತ ಆ ದಿನ ರಾತ್ರಿ 3 ಗಂಟೆವರೆಗೂ ನಾವು ರೋಗಿಯನ್ನ ಅಕಂಪನಿ ಮಾಡಿ ಇಲ್ಲಿಂದ ಮಂಗಳೂರವರೆಗೂ ನಾವು ಪೇಷಂಟ್ನ ಕರ್ಕೊಂಡು ಹೋದ್ವಿ. ಡೆಲಿವರಿ ಆಗಿದ ತಕ್ಷಣ ತೀವ್ರ ರಕ್ತಸ್ರಾವ ಆಯ್ತು. ಇಲ್ಲಿ ಎಷ್ಟು ಮಾಡ್ಬೇಕಾಗತ್ತೆ ಅಷ್ಟು ಮಾಡಿದ್ವಿ. ಆಗಲ್ಲ ಅನಿಸ್ದಾಗ ನಾನೇ ಖುದ್ದಾಗಿ ಆಂಬ್ಯುಲೆನ್ಸ್ ಅಲ್ಲಿ ಪೇಷಂಟ್ ಜೊತೆ ಹೋದೆ. ಪುತ್ತೂರು ರೀಚ್ ಆಗೋಷ್ಟೊತ್ತಿಗೆ ಪೇಷಂಟ್ ಬ್ಯಾಡ್ ಆಯ್ತು. ಮತ್ತೆ ಪುತ್ತೂರು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅಲ್ಲಿ ನಾವು ಬೇಸಿಕ್ ಏನು ಇಂಟ್ಯುಬೇಷನ್ ಎಲ್ಲ ಮಾಡಿ ಮತ್ತೆ ಅವ್ರನ್ನ ಕರ್ಕೊಂಡು ಮಂಗಳೂರಿಗೆ ಹೋದ್ವಿ. ಆದ್ರೂ ದುರದೃಷ್ಟವತ್ತು ಅವರ ಸಾವು ಆಯ್ತು. ಅದೊಂದು ನನಗೆ ಹೊಸದ್ರಲ್ಲೇ ಆಗಿದ್ದು ಬಹಳ ಆಘಾತಕಾರಿ ಆಯ್ತು. ಆದ್ರೂ ಸಹ ಕುಗ್ಗದೆ ಮತ್ತೆ ಮುಂದುವರೆದ್ವಿ. ಯಾಕಂದ್ರೆ ಪಾಸ್ಟ್ ಇಸ್ ಪಾಸ್. ಒಂದು ಜೀವ ಉಳಿಸುವ ನಮ್ಮ ಪ್ರಯತ್ನ ಎಲ್ಲ ನಾವು ಮಾಡಿದ್ವಿ. ಆದ್ರೂ ಸಹ ಜೀವ ಹೋದಾಗ ಅದನ್ನೇ ನೆಗೆಟಿವ್ ಆಗಿ ತಗೊಂಬಾರ್ದು. ನಮ್ಮ ಕೈಯಲ್ಲಿ ಇನ್ನ ಜೀವಗಳಿದೆ ಅಂತ ಮುಂದುವರೆದೆ. ಮೊದಲಿಗೆ ಬಂದಾಗ ಈ ಆಸ್ಪತ್ರೆಯಲ್ಲಿ ನೀವು ಹೇಳ್ದಂಗೆ ಸುಮಾರು 12 ವರ್ಷದಿಂದ ಪರ್ಮನೆಂಟ್ ಯಾರು ಗೈನಕಾಲಜಿಸ್ಟ್ ಇಲ್ದಲೇ ಇರೋ ಕಾರಣ ಸಾಕಷ್ಟು ವಿಷಯಗಳಾಗಿತ್ತು ಮ್ಯಾಮ್. ವರದಿಗಳ ಮೇಲೆ ವರದಿಗಳು ಬಂದಿತ್ತು. ಏನೋ ಒಬ್ರು ಬರ್ಲಿ ಅನ್ನುವಂತಹ ಬೈಕ್ ಎಲ್ಲರ ಮೇಲೆ ಇತ್ತು. ಸೊ ಹಾಗಾಗಿ ಅದೇ ಹೇಳಿ. ನಾನು ಇಲ್ಲಿಗೆ ಬಂದ್ ಹೊಸದ್ರಲ್ಲಿ ಬೆರಳೆಣಿಕೆ ಎಷ್ಟು ಜನ ಅದೇ ಈಗ 12 ವರ್ಷದಿಂದ OPD ನೋಡ್ಲಿಕ್ಕೆ ಯಾರು ಡಾಕ್ಟರ್ ಇಲ್ದಲೇ ಇರೋದ್ರಿಂದ ಆನ್ ಕಾಲ್ ಡಾಕ್ಟರ್ ಡೆಲಿವರೀಸ್ಗೆ ಬರ್ತಿರು. ಡೆಲಿವರಿ ತಿಂಗಳಿಗೆ 30-35 ರೇಂಜಲ್ಲಿ ನಡೆದಿದೆ. ಆದ್ರೆ ಇಲ್ಲಿ ಸೇವೆಗಳು ಸರಿಯಾಗಿ ಈಗ 9 ತಿಂಗಳ ಸರ್ವಿಸ್ ಏನ್ ಕೊಡ್ತೀವಿ ಅದು ಸರಿಯಾಗಿ ಸಿಗ್ತಿರ್ಲಿಲ್ಲ. ಅಥವಾ ಇಲ್ಲಿ ಡಾಕ್ಟರ್ ಇಲ್ಲ ಅನ್ನೋ ಕಾರಣಕ್ಕೆ ರೋಗಿಗಳು ಬರ್ತಿರ್ಲಿಲ್ಲ ಅನ್ಸುತ್ತೆ. ಕೆಲವೊಮ್ಮೆ 1 ಪೇಷಂಟ್ 2 ಪೇಷಂಟ್ಗೆ ದಿನ ಪೂರ್ತಿ ಕೂತೆದ್ದೋಗಿದ್ದೀನಿ. ಅವಾಗ ಅನ್ಸ್ತಿತ್ತು ನಾನು ಕಳೆದ 10 ವರ್ಷದಿಂದ ದಿನಕ್ಕೆ ಯಾವಾಗ್ಲೂ 100-150 200ವರೆಗೂ ರೋಗಿಗಳನ್ನ ನೋಡಿರೋ ವೈದ್ಯ ಆಗಿ 3-4 ಪೇಷಂಟ್ ನೋಡಕ್ಕೆ ನಾನು ಎಕ್ಸ್ಟ್ರಾ ಓದ್ಕೊಂಡು ಬಂದ ಅನ್ನೋ ಮನೋಭಾವ ನನಗೆ ಬಂತು. ಆದ್ರೆ ತಾಳ್ಮೆಯಿಂದ ಇದ್ರೆ ಪೇಷಂಟ್ಸ್ ಬರ್ತಾರೆ ಅಂತ ನಂಗೆ ಗೊತ್ತಿತ್ತು. ಬಂದ ಕೆಲವೇ ದಿನಗಳಲ್ಲಿ ರೋಗಿಗಳ ಸಂಖ್ಯೆ ಜಾಸ್ತಿ ಆಯ್ತು. ಈಗ ದಿನಕ್ಕೆ 50ವರೆಗೂ 50, 60, 70ವರೆಗೂ ರೋಗಿಗಳು ಬರ್ತಾರೆ. ಎಲ್ಲ ತರಹದ ರೋಗಿಗಳು ಸಹ ಬರ್ತಾರೆ. 9 ತಿಂಗಳು ಸರಿಯಾಗಿ ಗರ್ಭಿಣಿಯ ವ್ಯವಸ್ಥೆಯಲ್ಲಿ ನಾವು ಸರಿಯಾಗಿ ನೋಡಿದ್ರೆ ಮಾತ್ರ ಹೆರಿಗೆ ಸುಲಭವಾಗುತ್ತೆ. ಡೈರೆಕ್ಟ್ ಹೆರಿಗೆ ಮಾಡ್ತೀನಿ ಅಂದ್ರೆ ಅದು ಅಷ್ಟು ಈಸಿ ಕೆಲಸ ಅಲ್ಲ. ನಾವು 9 ತಿಂಗಳು ಕಾಳಜಿ ವಹಿಸಿ ಯಾರಿಗೆ ತೊಡಕು ಗರ್ಭಿಣಿ ಇದೆ ಅದನ್ನೆಲ್ಲ ಸರಿಯಾಗಿ ನೋಡಿದಾಗ ಮಾತ್ರ ಹೆರಿಗೆ ನಮ್ಗೆ ಈಸಿ ಆಗುತ್ತೆ ಅನ್ನೋದು ನನ್ನ ಭಾವನೆ. ಹಾಗಾಗಿ ಈಗ ಒಳ್ಳೆ
ರೋಗಿಗಳು ಬರ್ತಾ ಇದ್ದಾರೆ. ಸೊ ಕಾದಿದ್ದಕ್ಕೂ ಒಳ್ಳೆ ಪ್ರತಿಫಲ ಸಿಕ್ಕಿದೆ, ಖುಷಿ ಇದೆ. ಈಗ ಹಾಸ್ಪಿಟಲ್ ಕೂಡ ಚೆನ್ನಾಗಿದೆ. ಹೌದು, ನಾನು ಈ ಆಸ್ಪತ್ರೆಗೆ ಬಂದಾಗ ನಾನು ಇಲ್ಲಿ ಉಳ್ಕೊಳ್ಳಿಕ್ಕೆ ಒಂದು ಮಹತ್ತರ ಕಾರಣ ಅಂದ್ರೆ ಆಸ್ಪತ್ರೆಯ ವಾತಾವರಣ ಚೆನ್ನಾಗಿದೆ. ಒಂದು ನಾವು ಓದಿ ಬಂದಾಗ ಕೆಲಸ ಮಾಡ್ಲಿಕ್ಕೆ ಒಂದು ಆಪರೇಷನ್ ಥಿಯೇಟರ್, ಬ್ಲಡ್ ಬ್ಯಾಂಕ್, ಲ್ಯಾಬ್ ಫೆಸಿಲಿಟೀಸ್ ಮತ್ತೆ ಜೊತೆಗಿರುವ ಡಾಕ್ಟರ್ಸ್ ಒಳ್ಳೆಯವರು ಇರ್ಬೇಕು. ಈಗ ನಾನು ಹೆರಿಗೆ ಮಾಡ್ಬೋದು, ಬಟ್ ಅನಸ್ತೀಶಿಯಾ ಡಾಕ್ಟರ್ ಇರ್ಬೋದು, ಮಕ್ಕಳ ಡಾಕ್ಟ್ರು, ನಮ್ಗೆ ಏನಕ್ಕಾದ್ರೂ ಬೇಕಂದ್ರೆ ಸರ್ಜನ್, ಫಿಸಿಷಿಯನ್, ಕಣ್ಣಿನ ಎಲ್ಲರೂ ಸಹ ಕೋಆಪರೇಟ್ ಮಾಡ್ಬೇಕು. ಯಾವುದು ನಾನು ಒಬ್ಳಿಂದ ಆಗೋದಿಲ್ಲ. ಏನೇ ಕೇಸಸ್, ಏನೇ ಕಾಂಪ್ಲಿಕೇಟೆಡ್ ಕೇಸಸ್ ಬಂದಾಗ ನನಗೆ ಅವ್ರ ಸಹಾಯ ಬೇಕಂದ ಅವರು ಅಷ್ಟೇ ಸಹಾಯ ಮಾಡುವ ಗುಣ ಇದ್ದಾರೆ ಅಂತ ನನಗೆ ಅರ್ಥ ಆಯ್ತು. ಹಾಗಾಗಿ ಇಲ್ಲಿ ನಿಲ್ಲಬೇಕು ಅನ್ನೋ ಒಂದು ಆಸೆ ಹುಟ್ಟಿ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿದ್ರು. ಆಮೇಲೆ ಚೆನ್ನಾಗಿ ಮಾತಾಡಿಸ್ತೀರಾ ಅಂತ ನಾನು ಕೂಡ ಮೊನ್ನೆ ಬಂದಾಗ ನೋಡ್ತಾ ಇದ್ದೆ. ಒಂದು ಬುದ್ಧಿ ಮಾತು ಹೇಳ್ತೀರಾ. ಈಗ ಫಸ್ಟ್ ಮಗು ಅಂತ ಹೇಳುವಾಗ ಯಾಕೆ ರಿಮೂವ್ ಮಾಡಿಸ್ತೀರಾ, ಕೆಲವೊಮ್ಮೆ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಅದನ್ನು ನೀವು ಚೆನ್ನಾಗಿ ಹೇಳ್ತಾ ಇದ್ರಿ ಅವರಿಗೆ ಅಂತ. ಸೊ ಹಾಗಾಗಿ ಅದು ಕೂಡ ಮುಖ್ಯ ಆಗಿರುತ್ತೆ. ನಮ್ಮ ಡಾಕ್ಟ್ರು ಅಂತ ಹೇಳಿದ್ರೆ ಬರೀ ಚಿಕಿತ್ಸೆ ಕೊಡುವಂಥದ್ದು ಮಾತ್ರ ಅಲ್ಲ, ಮಾತು ಕೂಡ ಚೆನ್ನಾಗಿ ಬೇಕಾಗುತ್ತೆ. ಸೊ ಅದು ಯಾವ ರೂಟಲ್ಲಿ ಬಂತು, ಹೇಗೆ? ನಾನು ಸ್ವಲ್ಪ ಮೋಸ್ಟ್ಲಿ ನನಗೆ ಮುಂಚೆಯಿಂದನೂ ಮಾತು ಚೆನ್ನಾಗಿದೆ. ನಾನು ವೇದಿಕೆಗಳಲ್ಲಿ ಮಾತಾಡ್ತೀನಿ, ಹಲವಾರು ಕಾರ್ಯಕ್ರಮಗಳಿಗೆ ಹೋಗ್ತೀನಿ. ಜೊತೆಗೆ ನಾನು ಸಾಹಿತಿ ಆಗಿರೋದ್ರಿಂದ ಪ್ಲಸ್ ನಾನು ಅರ್ಥ ಮಾಡ್ಕೊಂಡಿರೋದು ಯಾವುದೇ ಒಂದು ಕಾಯಿಲೆಗೆ ಮದ್ದು ಔಷಧಿಗಿನ ನಾವು ಅವರಿಗೆ ಕ್ರಮಬದ್ಧವಾಗಿ ಅದನ್ನ ತಿಳಿಸ್ಕೊಟ್ಟಾಗ ಮನುಷ್ಯ ಅದನ್ನ ಅಕ್ಸೆಪ್ಟ್ ಮಾಡ್ತಾನೆ. ಅವ್ನು ಅಕ್ಸೆಪ್ಟ್ ಮಾಡಿದಾಗ್ಲೇ ಅರ್ಧ ಕಾಯಿಲೆ ಗುಣ ಆಗುತ್ತೆ. ಅಥವಾ ಅವರು ನಾವು ಹೇಳ್ಕೊಟ್ಟಿದ್ದನ್ನ ಸರಿಯಾಗಿ ಪಾಲನೆ ಮಾಡಿದ್ರೆ ಅರ್ಧ ಅವ್ರದ್ದು ಜೀವನ ಕ್ರಮ ಸರಿಯಾಗಿ ನಡೆಯುತ್ತೆ. ಹಾಗಾಗಿ ನಾನು ಅನ್ಕೊಳ್ಳೋದು ಆ ರೋಗಿಗೆ ಏನ್ ತೊಂದರೆ ಇದೆ ಅಥವಾ ಅವ್ರು ಏನು ಮಾಡೋದ್ರಿಂದ ಅದು ಒಳ್ಳೇದು, ಮತ್ತೆ ಅವ್ರು ಹೇಗೆ ಪರೀಕ್ಷೆಗೆ ಬರ್ಬೇಕು. ನಾವು ಅವರಿಗೆ ನೀಟಾಗಿ ಹೇಳಿದ್ರೆ, ಈಗ ನನ್ನ ಹತ್ರ ಬರೋ ಯಾವುದೇ ರೋಗಿ ಇಂಥ ದಿನಕ್ಕೆ ಬರ್ಬೇಕಂದ್ರೆ ಅಂಥ ದಿನಕ್ಕೆ ಬರ್ತಾರೆ, ಇಂಥ ಟೆಸ್ಟ್ ಮಾಡಿಸ್ಬೇಕು. ಯಾಕೆಂದ್ರೆ ನಾವು ಅದನ್ನ ನೀಟಾಗಿ ಅವ್ರಿಗೆ ಅರ್ಥ ಆಗುವ ರೀತಿ ಹೇಳಿ ಕೊಟ್ಟಾಗ ಖಂಡಿತ ಮಾಡಿ ಅವ್ರು ಅಷ್ಟು ಚೆನ್ನಾಗಿ ಮಾಡಿದ್ರೆ ನನ್ನ ಕೆಲಸ ಅರ್ಧ ಸುಲಭ ಆಗುತ್ತೆ. ಸೊ ಕಾಂಪ್ಲಿಕೇಟ್ ಆದ್ಮೇಲೆ ಒದ್ದಾಡೋದಕ್ಕಿಂತ ಮೊದಲಿಂದಾನೇ ಅವ್ರಿಗೆ ಅವರ ಪರಿಸ್ಥಿತಿಯನ್ನ ನೀಟಾಗಿ ವಿವರಿಸೋದು ಒಳ್ಳೇದಂತ ನಾನು ನನ್ನ ವೃತ್ತಿ ಜೀವನದಲ್ಲಿ ಕಂಡುಕೊಂಡಿದ್ದೀನಿ. ಅದಕ್ಕೆ ಸಮಾಧಾನವಾಗಿ ಏನು ಹೇಳಬೇಕು ಹೇಳ್ತೀನಿ. ಸರಿ ತಪ್ಪು ಏನಾಗ್ಬೋದು ಏನಾಗಬಾರ್ದು ಎಲ್ಲ ಹೇಳಿ ನಮ್ಮ ನಿರ್ಧಾರವನ್ನು ಅವ್ರಿಗೆ ತಿಳಿಸ್ತೀವಿ. ಅದು ಅವರು ಹೇಗೆ ಒಪ್ಕೋತಾರೆ ಅನ್ನೋದ್ರ ಮೇಲೆ ಮುಂದಿನ ಚಿಕಿತ್ಸೆ ಮುಂದುವರಿಯುತ್ತೆ. ನಾವು ಮೇನ್ ಬಂದಿರುವಂತಹದ್ದು ಮೊನ್ನೆ ನ್ಯೂಸ್ ಬಂತು ಒಂದು, ಅಂದರೆ ಮೇಡಮ್ ಅವರು ಒಂದು ತಿಂಗಳಲ್ಲಿ 60 ಹೆರಿಗೆ ಮಾಡಿಸಿದ್ದಾರೆ ಅಂತ ನಿಮಗೆ ಒಂದು ವಿಶ್ ಕೂಡ ಮಾಡಿದ್ದಾರೆ ಬಂದು. ಸೊ ಹಾಗಾಗಿ ನಾವು ಬರೋಣ ಮಾತಾಡ್ಸೋಣ ಅಂತ ಆಯ್ತು. ಯಾಕಂದರೆ ಯಾವತ್ತು ನಾವು ನೆಗೆಟಿವ್ ನ್ಯೂಸ್ ಬರ್ಕೊಂಡಿದ್ರೆ ಜನಗಳಿಗೆ ಒಂದು ಏನಿಲ್ಲ ಅಂತ ಆಗ್ಬಿಡತ್ತಲ್ವ. ಸೊ ಹಾಗಾಗಿ ಅದು ಒಂದು ಸಾಧನೆ ಅಂತ ಹೇಳ್ಬೋದು. ನವೀನ್ ಸರ್ ಹೇಳ್ತಾ ಇದ್ರು ಒಂದು ಸಾಧನೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಅದರ ಬಗ್ಗೆ ಹೇಳಿ ಮ್ಯಾಮ್, ಹೇಗೆ ಅಂತ. ಹೌದು, ನಾನು ಬಂದಾಗ ನಾನು ಪ್ರತಿ ತಿಂಗಳು ಮಾಡಿದ್ದು 30 ರಿಂದ 35 ಹೆರಿಗೆ. ನಾನು ವೈಯಕ್ತಿಕವಾಗಿ ಅನ್ಕೊಳ್ಳೋದು ಒಬ್ಬರು ಡಾಕ್ಟರ್ ಅಟ್ಲೀಸ್ಟ್ ಒಂದು ಯಾರು ಗೈನಕಾಲಜಿಸ್ಟ್, ಅನಸ್ಥೆಟಿಸ್ಟ್, ಪೀಡಿಯಾಟ್ರಿಷಿಯನ್ ಎಲ್ಲರೂ 24 hours ವರ್ಕ್ ಮಾಡೋ ಹಾಸ್ಪಿಟಲ್ ಮಿನಿಮಮ್ 50 to 75 100 ಟಾರ್ಗೆಟ್ ಇರಬಹುದು. ಒಮ್ಮೊಮ್ಮೆ ಕಷ್ಟ ಆಗುತ್ತೆ, ಯಾಕಂದ್ರೆ ನಾವು ಒಬ್ಬೊಬ್ಬರೇ ಡಾಕ್ಟರ್, ಒಬ್ರು ರಜಾ ಹಾಕಿದ್ರೆ ಆಗೊಂದಷ್ಟು ದಿನ ನಾವು ಬ್ಲಾಕ್ ಆತರ ಆಗ್ಬಿಡ್ತು ನನಗೆ. ಆಕ್ಚುಲಿ ನಾವು ಅಕ್ಟೋಬರ್ ಅಲ್ಲೇ 50 ರೀಚ್ ಆಗ್ತಿದ್ವಿ. ನಾವು 42 ಆಯ್ತು ನಂಗೆ ಅವತ್ತು. ನನಗೆ 4 ದಿನ ಟ್ರೈನಿಂಗ್ ಹಾಕಿದ್ರು, ದೀಪಾವಳಿ 3 ದಿನ ನಾನು ರಜೆ ತಗೊಂಡೆ. ಆ 7 days ಇದ್ದಿದ್ರೆ ಖಂಡಿತವಾಗ್ಲೂ ನಾವು ನವೆಂಬರಲ್ಲೇ 50 ದಾಟ್ತಿದ್ವಿ. ಸೊ ಎಲ್ಲರಿಗೂ ಒಂದಿತ್ತು, ಮೇಡಮ್ ಬಂದ್ಮೇಲೆ ಹೆರಿಗೆಗಳು ಚೆನ್ನಾಗಿ ಆಗ್ತಿದೆ. ಮತ್ತೆ ಈಗ ನಾನು 6 ತಿಂಗಳಾದ್ರಿಂದ ಈಗಿರೋ ಎಲ್ಲಾ ಗರ್ಭಿಣಿಯರು ಮೊದಲಿಂದ ನನ್ನ ಹತ್ರನೇ ತೋರಿಸಿರುವ ಗರ್ಭಿಣಿ. ಅವ್ರ ಬೇರೆ ಆಸ್ಪತ್ರೆಗೆ ಹೋಗುವ ಚಾನ್ಸಸ್ ತುಂಬಾ ಕಮ್ಮಿ ಇದೆ, ಬಹುಶಃ ನನ್ನಲ್ಲೇ ಬರೋ ಚಾನ್ಸಸ್ ಜಾಸ್ತಿ. ಹಾಗಾಗಿ ಖಂಡಿತ ನಾವು ಅಕ್ಟೋಬರ್ಗೆ ಮುಟ್ಟುತ್ತೀವಿ ಅನ್ಕೊಂಡ್ವಿ. ನಾನು ಟ್ರೈನಿಂಗ್ ಹೋಗಿದ್ರಿಂದ ಲ್ಯಾಗ್ ಆಯ್ತು. ಸೊ ನವೆಂಬರಲ್ಲಿ ಎಲ್ಲರ ಮನಸ್ಸಲ್ಲೂ ನಾವು ಈ ತಿಂಗಳು 50 ಡೆಲಿವರಿ ಖಂಡಿತ ಮಾಡ್ಬೇಕಂತಿತ್ತು. ಅದೇ ತರ ನಾವು ಸಹ ಪ್ರಯತ್ನ ಪಟ್ವಿ. ರೋಗಿಗಳ ಸಂಖ್ಯೆನೂ ಜಾಸ್ತಿ ಆಯ್ತು. ಇನ್ನೊಂದಂದ್ರೆ ಪುತ್ತೂರು ಡಾಕ್ಟರ್ ರಜೆ ಇರೋದ್ರಿಂದ ಅಲ್ಲಿನ ಮತ್ತೆ ನಾನು 1 ದಿನ ಪುತ್ತೂರ್ಗೆ ಹೋದೆ ಡೆಪ್ಟೇಷನ್ ಮೇಲೆ. ಆ 1 ದಿನದ್ದು ಅವರಿಗೆ ಇಷ್ಟ ಆಯ್ತು ಅನ್ಸುತ್ತೆ. ಅಲ್ಲಿ 1 ದಿನ ಬಂದ ರೋಗಿಗಳು 10 ರೋಗಿಗಳನ್ನ ಕರ್ಕೊಂಡ್ಬಂದಿದ್ದು ಉಂಟು. ಸೊ ಒಂದಿನ ನಾನು ಅಲ್ಲಿ ನೋಡಿದಾಗ ಅವ್ರಿಗೆ ಗೊತ್ತಿರೋರ್ಗೆ ಮೇಡಮ್ ಇದ್ದಾರೆ ಪುತ್ತೂರಿಲ್ಲ ಅಂದ್ರೆ ಮಂಗಳೂರು ಯಾಕೆ ಹೋಗ್ಬೇಕು, ಸುಳ್ಯಕ್ಕೆ ಹೋಗೋಣ ಅಂತ ಸುಮಾರು ಒಂದು 10-15 ಪುತ್ತೂರು ಕಡೆ ಕೇಸಸ್ಸು ಸಹ ನಮಗೆ ಹೆರಿಗೆಗೆ ಬಂತು. ಹಾಗಾಗಿ ಎಲ್ಲ ಸೇರಿ 50 ಅನ್ಕೊಂಡ್ವಿ, 60 ಆಯ್ತು. ಎಲ್ಲರಿಗೂ ಒಂದು ಖುಷಿ, ಯಾಕೆಂದ್ರೆ ನಾರ್ಮಲ್ ಮತ್ತೆ ಸಿಸೇರಿಯನ್ ಎರಡು ಸೇರಿ ಆಯ್ತು. ತುಂಬಾ ಜನ ಸೆಕ್ಷನ್ ಇರೋರು ಪ್ರೈವೇಟ್ ಹೋಗೋದು ಯಾಕೆ ಅಂತ ಪುತ್ತೂರಲ್ಲಿ ಬುಕ್ ಆಗಿರೋರು ಸಹ ನಮ್ಮಲ್ಲಿಗೆ ಬಂದ್ರು. ಸ್ವಲ್ಪ ಸೆಕ್ಷನ್ ರೇಟ್ ಜಾಸ್ತಿ ಆಯ್ತು. ಕಾರಣ ಅಷ್ಟೇ, ಮೊದಲನೇ ಸಿಸೇರಿಯನ್ 2ನೇ ಸಿಸೇರಿಯನ್ಗೆ ಬಂದಾಗ ಸಿಸೇರಿಯನ್ನೇ ಜಾಸ್ತಿ ಆಗುತ್ತೆ, ಏನು ಮಾಡಕ್ ಆಗೋದಿಲ್ಲ.
ಆದಷ್ಟು ನಾವು ನಾರ್ಮಲ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಬಟ್ ಯಾವಾಗ ತಾಯಿ ಮಗು ಅಂತ ಬರುತ್ತೆ ಸೇಫ್ಟಿ ಮುಖ್ಯ ಆಗುತ್ತೆ, ಹಾಗಾಗಿ ಸೆಕ್ಷನ್ಸ್ ಮಾಡ್ತೀರಾ. ಎಮರ್ಜೆನ್ಸಿ ಅಂತ ಹೇಳಿದ್ರೆ ನೀವು ಎನಿ ಟೈಮ್ ಇರ್ತೀರಾ? ನಾನು ಈ ಊರಲ್ಲಿ ಇದ್ದೀನಿ ಅಂದರೆ 24x7 ಡ್ಯೂಟಿ ಪೋಸ್ಟ್ ಡ್ಯೂಟಿ ಏನು ನೋಡಲ್ಲ, ಹೆರಿಗೆಗೆ ನಾನು ಬಂದೇ ಬರ್ತೀನಿ. ಊರಿಗೆ ಹೋಗುವ ಸಮಯದಲ್ಲಿ, ಯಾಕೆಂದರೆ ನಾನು ಹಾಸನಲ್ಲಿರೋದು, ನಮ್ಮ ತಂದೆ ತಾಯಿ ನೋಡೋಕೆ ನಾನು ಅಟ್ಲೀಸ್ಟ್ ತಿಂಗಳಿಗೆ ಒಮ್ಮೆ ಆದರೂ ಹೋಗಲೇಬೇಕು. ಆಗ ಹೋಗುವ ಸಮಯಕ್ಕೆ ನಾನು ಆದಷ್ಟು ಪ್ಲ್ಯಾನ್ ಮಾಡ್ತೀನಿ. ಅದಕ್ಕೆ ಮುಂಚೆನೇ ಅವ್ರನ್ನ ಕರೆಸಿ ಹೆರಿಗೆ ಮುಗಿಸಿ ಆ ವಾರದಲ್ಲಿ ಬರುವ ಕೇಸಸ್ನ ಹಾಗೆ ಪ್ಲ್ಯಾನ್ ಮಾಡ್ತೀನಿ. ಮತ್ತು ಇಲ್ಲಿರೋ ಪೆರಿಫೆರಿಯಲ್ಲಿರೋ ಎಲ್ಲ ಸಿಸ್ಟರ್ಸು PHC OCHOಸ್ಗೆ ಹೇಳಿ ಹೋಗ್ತೀನಿ ನಾನು ಇರಲ್ಲ ಇಷ್ಟು ದಿನ ಅಂತ. ಸೊ ಅವ್ರು ಆಲ್ಟರ್ನೇಟಿವ್ ಆಗಿ ಕಳಿಸ್ಲಿ, ಮತ್ತೆ ಇಲ್ಲಿ ಬಂದು ಹೋಗೋದು ಬೇಡ ಅಂತ. ಆಗೊಂದು ಇಟ್ಕೊಂಡು ಸರ್ಕಲ್ ಟ್ರೈ ಮಾಡ್ತೀವಿ. ಇಲ್ಲಿ ಇದ್ರೆ ಮಾತ್ರ ಖಂಡಿತವಾಗೂ 24x7 ಎಷ್ಟೊತ್ತಿನಲ್ಲ. ನಮ್ಮ ನೈಟ್ ಸೆಕ್ಷನ್ಸೇ ಜಾಸ್ತಿ, ನೈಟ್ ಡೆಲಿವರೀಸು ಜಾಸ್ತಿ. ಹೋದ ತಿಂಗಳು ಡೇ ಹೆರಿಗೆಗಳಿಗಿನ ನೈಟ್ ಹೆರಿಗೆಗಳೇ ಜಾಸ್ತಿ. ಒಂದಂದ್ರೆ ಎಲ್ಲರೂ ಕೋಆಪ್ರೇಟ್, ಪೀಡಿಯಾಟ್ರಿಷಿಯನ್, ಅನೆಸ್ಥೆಟಿಸ್ಟ್, ನಾವು 3 ಕೋಆಪ್ರೇಷನ್ ಚೆನ್ನಾಗಿರೋದ್ರಿಂದ ಎಷ್ಟೊತ್ತಿನಲ್ಲೇ ಕೇಸ್ ಮಾಡೋಕ್ಕೂ ಯಾವುದು ಭಯ ಇಲ್ಲ. ಓಕೆ, ಬರೀ ಹೆರಿಗೆ ಮಾತ್ರ ಅಲ್ಲ, ಬೇರೆ ಏನೆಲ್ಲ ನೋಡ್ತೀರಾ? ಹೆರಿಗೆ ಮತ್ತೆ ಇಲ್ಲಿ ತುಂಬಾ ಜನ ಗರ್ಭಪಾತಕ್ಕೆ ಅಂತ ಬರ್ತಾರೆ. ನನಗೆ ಅದೊಂದು ಬೇಸರ ಆಕ್ಚುಲಿ. ತಿಂಗಳಿಗೆ 15ರಿಂದ 20 ಜನ ಗರ್ಭಪಾತಕ್ಕೆ ಅಂತ ಬರ್ತಾರೆ. ಕೆಲವರು ಮಕ್ಕಳು ಬೇಕು ಅಂತ ಹೇಳ್ತಾರೆ, ಅವರು ಬರ್ತಾರೆ, ಇವರು ಬರ್ತಾರೆ. ಗರ್ಭಪಾತಕ್ಕೆ ಅಂತ ಒಂದು 15ರಿಂದ 20 ಕೇಸ್ ಆದ್ರೂ ಬರುತ್ತೆ. ನನ್ನ ಮಟ್ಟಿಗೆ ತಾಲೂಕಲ್ಲಿ ಇದು ದೊಡ್ಡ ಸಂಖ್ಯೆನೆ, ಇಷ್ಟೊಂದು ಅಬೋರ್ಷನ್ಗೆ ಅದೇ ಇಲ್ಲಿ ಸ್ವಲ್ಪ 20 ಜನ ಅಬೋರ್ಷನ್ಗೆ ಬರ್ತಾರೆ. ಅದೇ ಪ್ರತಿ ತಿಂಗಳು ನಾವು ಕ್ಯಾಂಪ್ ಮಾಡ್ತೀವಿ, ಮಕ್ಕಳಾಗದಾಗೆ ಆಪರೇಷನ್, ಅದಕ್ಕೆ 1-2 ಪೇಷಂಟ್ ಬರ್ತಾರೆ. ಇಲ್ಲಿ ಸ್ವಲ್ಪ ಇದ್ರ ಬಗ್ಗೆ ತಪ್ಪು ಅಭಿಪ್ರಾಯಗಳಿದೆ, ಅಥವಾ ಅವರ ಪಾಲನೆಗಳು ಅಥವಾ ಆಚಾರ ವಿಚಾರಗಳು ಇರ್ಬೋದು. ಬಹಳ ಮಕ್ಕಳನ್ನ ಮಾಡ್ಕೋತಾರೆ. ಅದ್ರ ಬಗ್ಗೆ ಈಗ ನಾವೊಂದು ಇನಿಷಿಯೇಷನ್ ತಗೊಂಡಿದ್ದೀನಿ. ಈಗ ನಮ್ಮಲ್ಲಿ ಯಾರು ಹೆರಿಗೆ ಆಗ್ತಾರೆ, 2ನೇ ಮಗು 3ನೇ ಮಗುಗೆಲ್ಲ ಬಂದವ್ರಿಗೆ ಆದಷ್ಟು ಕ್ಯಾಂಪ್ಗಳ ಬಗ್ಗೆ ಇಲ್ಲೇ ವಾರ್ಡ್ನಲ್ಲಿ ನಾನೇ ಮಾಹಿತಿ ಕೊಡ್ತಿದ್ದೀನಿ. ನಾವು ಅವ್ರಿಗೆ ಒಪ್ಪಿಸಿ ಮನವೊಲಿಸಿ ಅವರ ಹೆಸರುಗಳನ್ನ ನೋಂದಾಯಿಸ್ಕೊಂಡು ಕ್ಯಾಂಪ್ ಅನೌನ್ಸ್ ಆದಾಗ ಅವ್ರಿಗೆ ಕಾಲ್ ಮಾಡಿ ಕರೆಯೋ ಒಂದು ವ್ಯವಸ್ಥೆಯನ್ನು ಮಾಡ್ತಿದ್ದೀವಿ. ನಾವು ಮುಂದಿನ 2-3 ತಿಂಗಳಲ್ಲಿ ಮೋಸ್ಟ್ಲಿ ಅದರಲ್ಲೂ ಸಹ ನಾವು ಪ್ರಗತಿ ಸಾಧಿಸ್ತೀವಿ ಅಂತ ಅನ್ಕೊಂಡ್ವಿ. ಅದು ಬಿಟ್ರೆ ಈ ಬಂಜೆತನ ಬರ್ತಾರೆ. ಬಂಜೆತನಕ್ಕೆ ಸಂಪೂರ್ಣವಾಗಿ ನಾನು ಚಿಕಿತ್ಸೆ ಕೊಡ್ಲಿಕ್ಕಾಗಲ್ಲ, ಅಷ್ಟು ಅನುಕೂಲ ಇಲ್ಲ. ಬಟ್ ಕಾರಣ ಏನು ಅಂತ ಕಂಡುಹಿಡಿದುಕೊಡ್ಬೋದು. ಸಣ್ಣ ಪುಟ್ಟ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕರೆಕ್ಷನ್ ಆಗಿರೋರು ಅಥವಾ ಮಾತ್ರೆ ಕೊಟ್ಟು ಗರ್ಭಿಣಿ ಆಗಿರೋರು ಸಹ ಇದ್ದಾರೆ. ನಾ ಬಂದ್ಮೇಲೆ ಮಕ್ಕಳು ಬೇಕು ಅಂತ ಬಂದು ಅವ್ರಿಗೇನು ಸಮಸ್ಯೆ ಇತ್ತು ಅದು ಕಂಡುಹಿಡಿದು ಆರ್ಟಿಫಿಷಿಯಲ್ ಆಗಿ ಟ್ಯಾಬ್ಲೆಟ್ಸ್ ಹಾಕು ಸಹ ಕನ್ಸೀವ್ ಆಗಿದ್ದಾರೆ. ಸೊ ಆ ಥರ ಸರ್ವಿಸಸ್. ಮತ್ತು ಮುಟ್ಟಿನ ಸಮಸ್ಯೆಗಳು, ಬಹಳಷ್ಟು ಜನ ಮುಟ್ಟಿನ ಸಮಸ್ಯೆಗೆ ಬರ್ತಾರೆ. ಈವನ್ ನಾನು ಹೊಸಬಳಾಗಿರೋದ್ರಿಂದ ಈಗಲೇ ನಾನು ಸರ್ಜರೀಸ್ ಮಾಡ್ತೀನಿ ಅಂತ ಜಂಪ್ ಮಾಡಿಲ್ಲ, ಸಣ್ಣದಾಗಿ ಶುರು ಮಾಡಿದ್ದೀವಿ. ಗರ್ಭಕೋಶ ತೆಗೆಯೋ ಆಪ್ರೇಷನ್ನು ಒಂದು 3-4 ಮಾಡಿದ್ದೀವಿ. ಆಮೇಲೆ ಓವರಿಯನ್ ಸಮಸ್ಯೆಗಳಿರ್ಬೋದು, ಮತ್ತು ಹೆಣ್ಣು ಮಕ್ಕಳು ಹದಿಹರಿಯದ ಸಮಸ್ಯೆಗಳು, ಅವರೆಲ್ಲ ಬರ್ತಾರೆ. ನಮ್ಮಲ್ಲಿ ಎಷ್ಟು ಸಾಧ್ಯ ಅಷ್ಟು ನಾವು ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ. ಮಾತಾಡ್ತಾ ನಿಮ್ಮ ನಂಬರ್ ಕೂಡ ನಾನು ಸೇವ್ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಅಲ್ಲಿ ಕೆಳಗಡೆ ಸಾಕಷ್ಟು ಸಾಲುಗಳನ್ನು ಬರೀತೀರಾ, ಸಾಹಿತಿ ಆಗಿದ್ದೀರಾ. ಸೊ ವೈದ್ಯ ಪ್ಲಸ್ ಸಾಹಿತಿ ಅಂತ ಹೇಳೋ ಒಂದು ವಿಶೇಷ ಅನ್ಸುತ್ತೆ ಮ್ಯಾಮ್. ಯಾಕಂತ ಹೇಳಿದ್ರೆ ಓದೋದು ಜಾಸ್ತಿ ಇರುತ್ತೆ. ವೈದ್ಯ ಅಂತ ಹೇಳಿದ್ರೆ ವೃತ್ತಿಯಲ್ಲಿ ಜಾಸ್ತಿ ಓದಬೇಕು. ಸೊ ಹಾಗಾಗಿ ಇದು ನಿಮಗೆ ಚಿಕ್ಕಂದ್ರಲ್ಲಿ ಬಂತ ಅಥವಾ ಹೇಗೆ ಸಾಧ್ಯ ಆಯಿತು ಅಂತ? ಅಂದರೆ ಸ್ವಲ್ಪ ಕನ್ನಡ ಭಾಷಾಭಿಮಾನ ಚಿಕ್ಕದ್ರಿಂದನೂ ಇದೆ. ಚಿಕ್ಕದ್ರಿಂದನೂ ಕವನ ಸ್ಪರ್ಧೆ, ಕತೆ ಈ ಥರದ್ರಲ್ಲಿ ಮತ್ತು ಯಾವುದೇ ನಿರೂಪಣೆ ಈ ಥರದ್ರಲ್ಲೇ ತೊಡಗಿಸ್ಕೊಂಡು ಬೆಳೆದಿದ್ರಿಂದ ಸ್ವಲ್ಪ ಭಾಷೆ ಹಿಡಿತಾ ಬಂತು. ಒಂದು 4ನೇ ಕ್ಲಾಸ್ 5ನೇ ಕ್ಲಾಸಿಂದಾನೇ ಕವಿತೆ ಬರ್ದಿರೋಳು ನಾನು. ಬಟ್ ಸಾಹಿತ್ಯ ಲೋಕಕ್ಕೆ ಅಂತ ಬರಬೇಕು ಇದೆಲ್ಲ ಶಾಲೆಯ ಸ್ಪರ್ಧೆಗಳಿಗೆ ಸೀಮಿತವಾಗಿದ್ದು ಅಥವಾ ನನ್ನ ಡೈರಿ ಬುಕ್ಕಿಗೆ ಸೀಮಿತವಾಗಿದ್ದು. ನಾನು ಹೇಳ್ದಂಗೆ ನಾನು MBBS ಮುಗಿಸಿದ ತಕ್ಷಣ ಗೌರ್ಮೆಂಟ್ ಕೆಲ್ಸಕ್ಕೆ ಸೇರಿದೆ. ಆ ಟೈಮಲ್ಲಿ PG ಮಾಡ್ಬೇಕಂತ ಒಂದು ಆಸೆ ಇರುತ್ತೆ, ಇನ್ನು ಜಾಸ್ತಿ ಓದ್ಬೇಕಂತ ಇರುತ್ತೆ. ಆಗೊಂದು ಹಳ್ಳಿಗೆ ಹೋಗಿ ಸೇವೆ ಅಂತ ಸೇರಿದಾಗ ಒಂದೇ ರೀತಿ ನನ್ನ ಬದುಕು ಹೋಗಬಾರ್ದು, ನನ್ನಲ್ಲಿರುವ ಕಲೆಯನ್ನು ನಾನು ಪೋಷಿಸ್ಬೇಕಂತ ನಂಗೆ ಒಂದು ಹಂತದಲ್ಲಿ ಅರ್ಥ ಆಯಿತು. ಆಗ ನನ್ನ ಮನಸ್ಸಿನಲ್ಲಿ ಬರುವ ಕತೆಗಳನ್ನು, ಕವನಗಳನ್ನು ಮತ್ತು ನನ್ನ ಆಸುಪಾಸಿನ ನನ್ನ ರೋಗಿಯ ಸುತ್ತಮುತ್ತ ಅಥವಾ ಸಮಾಜದಲ್ಲಿ ನಡೆಯುವ ವಿಷಯಗಳನ್ನು ನಾನು 7 ಪುಸ್ತಕಗಳನ್ನು, 4 ಕಾದಂಬರಿ, 1 ಕಥಾ ಸಂಕಲನ, 1 ಕವನ ಸಂಕಲನ, ಮತ್ತೆ ನನ್ನ ಆಸ್ಪತ್ರೆಯ ಅನುಭವಗಳನ್ನೇ ಒಂದು ಪುಸ್ತಕ ಬರೆದಿದ್ದೀನಿ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಗರೆ ಅಂತಾನೆ ಒಂದು ಪುಸ್ತಕ. 7 ಸ್ವತಂತ್ರ ಕೃತಿಗಳಿದೆ. ಮತ್ತೆ ಬಹಳಷ್ಟು ಕವನ ಸಂಕಲನಗಳು, ಕಥಾ ಸಂಕಲನಕ್ಕೆ ಆರ್ಟಿಕಲ್ಸ್, ಮತ್ತೆ ನ್ಯೂಸ್ ಪೇಪರ್ಗೆ ರೆಗ್ಯುಲರ್ ಆಗಿ ಬರಿತಾ ಇರ್ತೀರಾ. ನಿಜವಾಗ್ಲೂ ಖುಷಿ ಅನ್ಸುತ್ತೆ ಮ್ಯಾಮ್. ಯಾಕೆಂತ ಹೇಳಿದ್ರೆ ವೈದ್ಯ ಹಾಕೊಂಡು ಈ ರೀತಿಯ ಒಂದು ಅಂದರೆ ತೊಡಸ್ಕೊಂಡು ನಿಜವಾಗ್ಲೂ ಗ್ರೇಟ್. ಸೊ ಹಾಗಾಗಿ ಒಂದು ಕವಿತೆ ಹೇಳ್ಬೋದಾ ನಮ್ಮ ವೀಕ್ಷಕರಿಗೆ ಅಂತ?
ನಾನು ಈ ಒಂದು ಕವಿತೆ ನಮ್ಮ ಒಬ್ರು ಪ್ರೊಫೆಸರ್ ಒಂದು ಲೈನ್ ಹಾಕಿದ್ರು ಇಂಗ್ಲಿಷಲ್ಲಿ, ಕೋಟ್ ಇತ್ತು ಅದು. ಆ ಕಡೆ ಆ ಕಡೆ ಸರಿ ಇದೆ, ಈ ಕಡೆ ತಪ್ಪಿದೆ, ಮಧ್ಯ ಒಂದು ಉದ್ಯಾನವನ ಇದೆ, ನಾವ್ ಅಲ್ಲಿ ಸಿಗೋಣ ಅನ್ನೋ ತರ ಅರ್ಥ ಬರುವಂತ ಒಂದು ಇಂಗ್ಲಿಷ್ ಲೈನ್ ಇತ್ತು. ಅದನ್ನ ನೋಡಿದಾಗ ನನಗೆ ಏನೋ ಮನಸ್ಸಲ್ಲಿ ಬಂತು, ಅದನ್ನ ಬರ್ದಿದ್ದೀನಿ. ಬದುಕನ್ನೊಮ್ಮೆ ಬದುಕು ಬಿಡುವ, ಸರಿ ತಪ್ಪುಗಳ ನಡುವೆ ಒಂದು ಉದ್ಯಾನವನ ಇದೆಯಂತೆ, ಅಲ್ಲಿ ಒಮ್ಮೆ ಭೇಟಿ ಮಾಡುವ. ಇಷ್ಟ ಕಷ್ಟಗಳ ಮಧ್ಯೆ ಒಂದು ಬಣ್ಣದ ಚಿಟ್ಟೆ ಹಾರುತ್ತಿದೆಯಂತೆ, ಅದರ ಬೆನ್ನಟ್ಟುವ. ಸುಖ ದುಃಖದ ಸಂಧಿಯಲ್ಲಿ ಸಂತೃಪ್ತಿ ಪಿಸುಗುಟ್ಟುತ್ತಿದೆಯಂತೆ, ಅದಕ್ಕೊಮ್ಮೆ ಕಿವಿಯಾಗುವ. ವಾದ ವಿವಾದದ ಅಂಚಲ್ಲಿ ಮೌನ ಮಾನೆ ಮಾಡಿದೆಯಂತೆ, ಅದನ್ನೊಮ್ಮೆ ಹೊಕ್ಕಿ ಬರುವ. ಆಸ್ತಿ ಅಂತಸ್ತಿನ ನಡುವೆ ಮಾನವೀಯತೆ ಗಾಳಿ ಇದೆಯಂತೆ, ಅದನ್ನೊಮ್ಮೆ ಉಸಿರಾಡಿ ಸೇವಿಸುವ. ಧರ್ಮ ಜಾತಿಯ ಬಲೆಯಲ್ಲಿ ಪ್ರೀತಿ ಉಸಿರುಗಟ್ಟಿದೆಯಂತೆ, ಅದರ ಬಲೆ ಬಿಡಿಸುವ. ಹುಟ್ಟು ಸಾವಿನ ನಡುವೆ ಸ್ವೇಚ್ಛೆಯಲ್ಲಿ ಬದುಕನ್ನೊಮ್ಮೆ ಬದುಕಿ ಬಿಡುವ. ಹುಟ್ಟು ಸಾವಿನ ನಡುವೆ ಸ್ವಚ್ಛಂದವಾಗಿ ಹಾರುತ್ತಾ ಸಂಭ್ರಮದಿ ಕೊನೆಯಾಗುವ. ನಿಜವಾಗ್ಲೂ ಅದೇ ಇವಾಗ ನಡೀತಾ ಇರೋ ಸಿಚುವೇಶನಿಗೂ ನಿಮ್ಮ ಕವಿತೆಗೂ ಹೋಲಿಕೆ ಆಗ್ತಾ ಇದೆ ಅಲ್ವಾ? ಸೊ ಹಾಗಾಗಿ ಜನರಿಗೆ ಏನು ಹೇಳ್ತೀರಿ ಮ್ಯಾಮ್? ಫೈನಲಿ ಏನು ಹೇಳ್ತೀರಾ ಜನರಿಗೆ ಅಂತ? ಜನರಿಗೆ ನಾನು ಏನು ಹೇಳೋದಂದ್ರೆ, ಸರ್ಕಾರಿ ಆಸ್ಪತ್ರೆಗಳು, ಸರ್ಕಾರಿ ಶಾಲೆಗಳು, ಸರ್ಕಾರದಲ್ಲಿ ಕೊಡುವ ಸೌಲಭ್ಯಗಳನ್ನ ನೀವು ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡಿ. ಯಾಕಂದ್ರೆ ಎಷ್ಟೋ ಜನ ಬಡವರು ಇರ್ತೀರಾ, ಒಂದೇ ಸತಿ ಪ್ರೆಗ್ನೆಂಟ್ ಹಾಕೋದು ಯಾಕೆ? ನಾವು ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಅವ್ರು ಸರಿಯಾಗಿ ನೋಡಲ್ಲ, ಏನೋ ಮಾಡ್ತಾರೆ ಅನ್ನೋ ಮನೋಭಾವ ಬಿಟ್ಟು ಸುಳ್ಯದ ಮಟ್ಟಿಗೆ ಎಲ್ಲ ಬ್ರಾಂಚಸ್ ಅಲ್ಲೂ ಒಳ್ಳೆ ಡಾಕ್ಟರ್ಸ್ ಇದ್ದಾರೆ, ಒಳ್ಳೆ ಮಕ್ಕಳ ಡಾಕ್ಟರ್ ಇದ್ದಾರೆ. ಕಣ್ಣಿನ ಡಾಕ್ಟರ್ ಇಡೀ ನಮ್ಮ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಶಸ್ತ್ರಚಿಕಿತ್ಸೆ ಮಾತಾಡಿಸ್ಬೇಕಿತ್ತು ನಿಜವಾಗಿ, ಬಟ್ ಅವ್ರು ಸಿಗ್ತಾ ಇಲ್ಲ. ನೆಕ್ಸ್ಟ್ ಬಂದು ಮಾತಾಡ್ಸೋಣ, ಚಿಕಿತ್ಸೆ ಮಾಡ್ತಾರೆ. ನಮ್ಮ ಮಕ್ಕಳ ಡಾಕ್ಟರ್ ಸಹ ತುಂಬಾ ನನಗೆ ದೊಡ್ಡ ಬೆನ್ನೆಲುಬು. ಅವರು ಯಾವುದೇ ಸಂದರ್ಭದಲ್ಲಿ ಏನೇ ಪರಿಸ್ಥಿತಿ ಇದ್ರೂ ಅವ್ರು ನನಗೆ ಬೆನ್ನೆಲುಬಾಗಿ ನಿಲ್ತಾರೆ. ಇವನ್ ನಮ್ಮ ಫಿಸಿಷಿಯನ್ಸ್ ಸಹ, ಯಾಕೆಂದ್ರೆ ಎಷ್ಟೊಂದು ಪ್ರೆಗ್ನೆನ್ಸಿ 40 ವರ್ಷ ಎಲ್ಲ ದಾಟಿದವ್ರು ಶುಗರ್ BP ಇದ್ದಾಗ ನನಗೇನಾದ್ರೂ ಒಂದು ಅನುಮಾನ ಅಂದ್ರೆ ಸರ್ ಸ್ಪಂದಿಸ್, ಮತ್ತೆ ನಮ್ಮ AMO ಸರ್, ಮತ್ತೆ ನಮ್ಮ ಅನಸ್ಥೆಟಿಸ್ಟು, ENT, ಆಫ್ಟಲ್ ಎಲ್ಲರೂ ಸಹ ಮತ್ತೆ ನನ್ನ ಹೆರಿಗೆಯ ವಿಭಾಗದ ಎಲ್ಲ ಶುಶ್ರೂಷಕಿಯರು ಮತ್ತು ನಮ್ಮ ಗ್ರೂಪ್ ಡಿಸು ಸಹ. ಯಾಕೆಂದ್ರೆ ನಾನು ಬೇರೆ ಕಡೆನೂ ಕೆಲಸ ಮಾಡಿದ್ದೀನಿ, ಒಂದು ಹಣದ ಆಸೆಗೆ ಕೆಲಸ ಮಾಡ್ತಾರೆ ಅಥವಾ ಬೇಕು ಬೆಟ್ಟಿ ಕೆಲಸ ಮಾಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂದ್ರೆ ₹1 ಕರಪ್ಷನ್ ಮಾಡೋದಿಲ್ಲ, ಗಂಟಾಘೋಷವಾಗಿ ಹೇಳ್ತೀನಿ, ಯಾರು ₹1 ಮುಟ್ಟೋದಿಲ್ಲ. ಮತ್ತೆ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾರೆ ಅಂದ್ರೆ ಅವರ ಮನೆಯವ್ರ ತರನೇ ನೋಡ್ಕೊಂತಾರೆ. ಏನೇ ಒಂಚೂರು ವ್ಯತ್ಯಾಸ ಆದ್ರೂ ನನಗೆ ತಕ್ಷಣ ಕರೆ ಮಾಡ್ತಾರೆ, ಎಷ್ಟೇ ಹೊತ್ತಿನಲ್ಲಾದ್ರೂ ಕರೆ ಮಾಡ್ತಾರೆ, ನನಗೆ ತೋರಿಸ್ತಾರೆ ಮೇಡಮಿಗೆ ಒಂದು ಸ್ವಲ್ಪ BP ವೇರಿಯೇಷನ್. ಅವಾಗ ನಮಗೂ ಒಂದು ಕಾನ್ಫಿಡೆನ್ಸ್, 24 ಗಂಟೆ ನಾವು ರೋಗಿಯ ಜೊತೆ ಇರಲಿಕ್ಕೆ ಆಗೋದಿಲ್ಲ. ಅವರು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ನಾನು ನೆಮ್ಮದಿಯಾಗಿ ರೋಗಿಯನ್ನ ಇಲ್ಲಿ ಬಿಟ್ಟು ಮನೆಯಲ್ಲಿ ಇರ್ಬೋದು. ತಾಳ್ಮೆಗೆ ಏನ್ ಮ್ಯಾಮ್ ನಿಮ್ಮ ತಾಳ್ಮೆ ಸೀಕ್ರೆಟ್ ಏನಂದ್ರೆ, ಈಗ ನಮಗೆ ಕೂಡ ಸಾಕಷ್ಟು ಬಿಸಿ ಇರ್ತೀವಿ. ಒಂದು ವಿಷಯ ಏನಂದ್ರೆ, ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾನು ನನ್ನ ತಮ್ಮ ಇಬ್ರು ಮನೆ ಹೆರಿಗೆ ಆಗಿರೋ ಕಾರಣ ನಮ್ಮಮ್ಮನ ಕಸಿನ್ ಹೆರಿಗೆಗೆ ಹೋದಾಗ ಅಲ್ಲಿನ ಡಾಕ್ಟರ್, ಅಲ್ಲಿನ ಆಗೆಲ್ಲ ಸಿಸ್ಟರ್ಸ್ ಅಲ್ಲ ಡೆಲಿವರಿ ಆಗಿನ ಸಿಸ್ಟರು ನಮ್ಮ ಆಂಟಿಗೆ ಚೆನ್ನಾಗಿ ಹೊಡೆದು ಬಿಟ್ಟಿದ್ದಾರೆ, ಹಿಂಸೆ ಕೊಟ್ಟಿದ್ದಾರೆ. ಅದರಿಂದ ಅವರಿಗೆ ನೊಂದು, ನೀನ್ ಮಾತ್ರ ಆಸ್ಪತ್ರೆಗೆ ಹೋಗ್ಬೇಡ ಹೆರಿಗೆಗೆ, ಸಿಸ್ಟರ್ಗಳೆಲ್ಲ ರಾಕ್ಷಸಿರು, ಹೊಡಿತಾರೆ ಬಡಿತಾರೆ ಅಂತೆಲ್ಲ ಹೇಳಿದೆ. ನಮ್ಮಮ್ಮ ನಾನ್ ಮೊದಲನೇ ಮಗಳು, ನಾನ್ ಹುಟ್ಟಬೇಕಾದ್ರೆ ಹೆರಿಗೆ ನೋವು ಬಂದ್ರು ಸಹ ಆಸ್ಪತ್ರೆಗೆ ಹೋಗುವ ಒಂದು ಭಯಕ್ಕೆ ಅವ್ರು ಆಸ್ಪತ್ರೆಗೆ ಹೋಗಿಲ್ಲ, ನಾನ್ ಮನೆ ಹೆರಿಗೆ ಆಗಿ ಹುಟ್ಟಿದ್ದೆ. ಅದನ್ನ ಎಷ್ಟೋ ಸತಿ ಹೇಳಿದೆ. ನಿಮ್ ಮುಖದಲ್ಲಿ ಗೊತ್ತಾಗುತ್ತೆ ಕಷ್ಟದಿಂದ ಆಗ ನನಗೆ ಅನ್ಸಿದೇನಂದ್ರೆ, ನಾವು ಆ ನೋವು ಯಾರಿಗೇ ಆಗ್ಲಿ ನೋವೇನೆ, ನಾವು ಒಂದೊಂದ್ಸತಿ ಬೈದಿದೀವಿ ಎಲ್ಲ, ನಾವೇನ್ ನಮ್ಗೆ ತಾಳ್ಮೆ ಮೀರಿ ಹೋಗೋದು ಸಿಚುವೇಶನ್ಸ್ ಕೆಲವು ಹೆಣ್ಮಕ್ಳು ಕೊಡ್ತಾರೆ. ಆದ್ರೆ ಆದಷ್ಟು ಸಣ್ಣ ಪುಟ್ಟಕ್ಕೂ ನಾವು ಕಿರಿಕಿರಿ ಮಾಡಿದ್ರೆ, ಅವ್ರೆ ಒಂದ್ ಗರ್ಭಿಣಿ ಆಗದೇ ಒಂದು ದೊಡ್ಡ ಕಿರಿಕಿರಿ ವಿಷಯ ಆಗಿರುತ್ತೆ. ಸಂತೋಷ ಒಂದ್ ಕಡೆ ಇದ್ರೆ ಎಷ್ಟೋ ದೇಹದಲ್ಲಿ ಆಗೋ ಬದಲಾವಣೆ, ಮನಸ್ಸು, ಹಾರ್ಮೋನ್ಸ್, ಕುಟುಂಬದ ಎಷ್ಟೊಂದು ಕಿರಿಕಿರಿನೂ ಇರುತ್ತೆ. ಅದೇ ಒಂದ್ ಕಿರಿಕಿರಿ ನಾವು ಅವರಿಗೆ ದಾರಿ ತೋರಿಸೋರು ಅವರಿಗೆ ಇರಿಟೇಷನ್ ಮಾಡಿದ್ರೆ ಖಂಡಿತ ಅವ್ರಿಗೆ ಆ ದಾರಿ. ಸೊ ಈ ನವಮಾಸ ಏನಿದೆ ಅದು ಸುಗಮವಾಗಿ ಸಾಗಕ್ಕೆ ಒಳ್ಳೆ ವೈದ್ಯ ಇರ್ಬೇಕು. ಅವರು ಒಳ್ಳೆ ಮಾರಲ್ ಸಪೋರ್ಟ್ ಸಿಕ್ಕರೆ ಇಂಥ ಕ್ರಿಟಿಕಲ್ ಪೇಷಂಟ್ಸು ಸಹ ಹುಷಾರಾಗಿ ಹೋಗ್ತಾರೆ. ನಾವು ನಮ್ಮಲ್ಲಿ ನೋಡಿದೀವಿ, ಅವ್ರು 38-39 ವರ್ಷದಲ್ಲಿ ಗರ್ಭಿಣಿಯಾಗಿ ಬಂದು ಬರ್ತಾನೆ BP, ಹೈ BP, ಅವ್ರನ್ನ ಎವ್ಯಾಲ್ಯೂಯೇಟ್ ಮಾಡಿದ್ರೆ ಕಿಡ್ನಿ ಪ್ರಾಬ್ಲಮ್ ಅಂಥವರು ಸಹ ಪ್ರತಿ ತಿಂಗಳು ನಮ್ಮ ಮಾತಿಗೆ ಭರವಸೆಯಾಗಿ ಬಂದು ಇದ್ದು
ಡೆಲಿವರಿ ಆದಮೇಲೆ 20 ದಿನ ಮಗುವಿನ NICU ಅಲ್ಲಿ ಇಟ್ಕೊಂಡು ಎಲ್ಲ ಮಾಡಿ ಕಳಿಸಿದ್ವಿ. ಅವ್ರು ಖುಷಿಯಾಗಿ ಹೋಗಿದೆ. ನಮಗೆ ಅಟ್ ಲಾಸ್ಟ್ ಏನು, ತಾಯಿ ಮಗು ಬರೀ ಆರೋಗ್ಯವಾಗಲ್ಲ, ಹೊರಗೆ ಹೋಗ್ಬೇಕಾದ್ರೆ ಅವ್ರ ಮಗು ಮುಖದಲ್ಲಿ ಈ ಆಸ್ಪತ್ರೆ ನಮಗೆ ಒಂದು ಖುಷಿಯಾಗಿ ತಾಯ್ತನ ಅನುಭವಿಸೋಕ್ಕೆ ಅನುವು ಮಾಡಿಕೊಡ್ತು ಅಂತ ಹೇಳಿದ್ರೆ ಬಹುಶಃ ನಾವು ಓದಿದ್ದಕ್ಕೆ ನಾವು ಸಾರ್ಥಕತೆ ಅಂತ ನಾನು ಅನಿಸ್ತೀನಿ. ಸುಮ್ಮನೆ ನಾನು ಓದಿದ್ದೀನಿ, ನನ್ನ ನಾಲೆಡ್ಜ್ ಅಪ್ಲೈ ಮಾಡಬೇಕಲ್ಲ, ಮಾನಸಿಕವಾಗಿ ಒಬ್ಬ, ಅದರಲ್ಲೂ ಎಸ್ಪೆಷಲಿ ಎಲ್ಲ ವೈದ್ಯರಿಗೂ ಇರಬೇಕು, ಹೆರಿಗೆ ತಜ್ಞರಿಗೆ, ಮಕ್ಕಳ ತಜ್ಞರಿಗೆ ಒಂದು ತುಸು ಜಾಸ್ತಿ ಇರಬೇಕು. ಅವರು ತುಂಬ ಸೆನ್ಸಿಟಿವ್ ಆಗಿ ನೋಡಿಕೊಂಡಾಗ ಮಾತಲ್ಲಿ ಅರ್ಧ ಅವರಿಗೆ ನಂಬಿಕೆ ಬಂದರೆ ಬಹುಶಃ ರೋಗಿಗಳ ಧೈರ್ಯವಾಗಿ ಈ ಒಂದು ಫೇಸ್ ಮಾಡ್ತಾರೆ, ಬಹುಶಃ ಎಲ್ಲವೂ ಸರಿಯಾಗಿ ಹೋಗುತ್ತೆ ಅಂತ ನನ್ನ ಆಲೋಚನೆ. ತುಂಬ ಚೆನ್ನಾಗಿ ಮಾತಾಡಿಸಿದ್ರಿ ಮ್ಯಾಮ್. ನಿಜವಾಗ್ಲೂ ಅಂದರೆ ನಿಮ್ಮನ್ನು ನೋಡಿದಾಗ ತುಂಬ ಸ್ಟ್ರಿಕ್ಟ್ ಅಂತ ಅನಿಸುತ್ತೆ, ಬಟ್ ಸ್ಟ್ರಿಕ್ಟ್ ಬೇಕಾಗುತ್ತೆ. ಹಾಸ್ಪಿಟ್ಲಲ್ಲಿ ತುಂಬ ಜನ ಬರ್ತಾರೆ, ಸ್ಟ್ರಿಕ್ಟ್ ಬೇಕಾಗುತ್ತೆ. ಬಟ್ ನಿಮ್ಮ ಮನಸ್ಸೊಳಗೂ ಒಂದು ನೀವು ಸಾಹಿತಿ ಆದ ಕಾರಣ ಜಾಸ್ತಿ ಮುಖದಲ್ಲಿ ನಿಮ್ಗೆ ಎದ್ದು ಕಾಣ್ತಾ ಇದೆ. ಸೊ ಹಾಗಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ. ನಿಮ್ಮ ಬಗ್ಗೆ ಮಾತಾಡಿಸ್ಬೇಕು ಅಂತ ನಾವು ಬಂದಿರುವಂಥದ್ದು. ಸೊ ಹಾಗಾಗಿ ಇನ್ನೂ ಕೂಡ ಪೇಷಂಟ್ಸ್ ಬರ್ತಾ ಇರ್ತಾರೆ. ಒಳ್ಳೆಯ ಸೇವೆ ಕೊಡಿ, ಇನ್ನೂ ಕೂಡ ಒಳ್ಳೆಯ ಸೇವೆ ಕೊಡಿ ಅಂತ ಹೇಳ್ತೀನಿ. ಜೊತೆಗೆ ಇನ್ನೂ ಬೇರೆ ಏನಾದರೂ ಮಾಹಿತಿ ಬೇಕು ಅಂತ ಹೇಳಿದರೆ ಇನ್ನೊಂದು ಸಲ ಬಂದು ನಿಮ್ಮನ್ನು ನಾನು ಭೇಟಿ ತಗೊಳ್ತೀನಿ. ಯಾಕೆಂದರೆ ಹೇಳಿದ್ರೆ ಕೆಲವು ಸಮಸ್ಯೆಗಳಿಗೆ ಇನ್ನೂ ಪರಿಹಾರಗಳಿರುತ್ತೆ. ಒಂದೇ ಕಡೆ ಒಂದೇ ವೀಡಿಯೋದಲ್ಲಿ ಕಷ್ಟ ಆಗ್ಬಿಡುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಬೇಕಿದ್ರೆ ನಾನು ಬರ್ತೀನಿ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಒಳ್ಳೆಯ ಮಾಹಿತಿ ಕೊಟ್ಟಿದ್ದಕ್ಕೆ. ಇನ್ನೂ ಕೂಡ 60 ಇರುವಂಥದ್ದು ಇನ್ನೂ ಜಾಸ್ತಿ ಆಗಲಿ, ಒಳ್ಳೆಯ ಸೇವೆ ಕೊಡಿ. ಸುಳ್ಯದಲ್ಲಿ ಇನ್ನೂ ತುಂಬ ವರ್ಷ ಇರ್ತೀನಿ ಅನ್ನುವಂಥದ್ದು ನಮಗೆ ನಂಬಿಕೆ ಇದೆ. ಸೊ ಹಾಗಾಗಿ ನೀವು ಅಂದರೆ ಮ್ಯಾರಿಡಾ ಆಗಿ ಓಕೆ ಮ್ಯಾಮ್. ಓಕೆ, ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್, ಆಲ್ ದ ಬೆಸ್ಟ್ ಮ್ಯಾಮ್. ಥ್ಯಾಂಕ್ ಯು. ನಾನೊಂದು ಬೈಟ್ ಹೇಳಿ, ಸುದ್ದಿ ಮಾಧ್ಯಮಗಳು ಅಂದಿದ ತಕ್ಷಣ ಎಲ್ಲ ಯಾವಾಗೂ ನೆಗೆಟಿವ್ನ ಸ್ಪ್ರೆಡ್ ಮಾಡ್ತಾರೆ ಅನ್ನುವ ಒಂದು ಹಂತದಲ್ಲಿ ಆಸ್ಪತ್ರೆಯಲ್ಲಿ ನಡೆಯುವ ಒಳ್ಳೆಯ ವಿಚಾರಗಳನ್ನು ಜನರಿಗೆ ತಲುಪಿಸುವ ಮೂಲಕ ಅವರೂರಲ್ಲಿ ಒಂದು ಒಳ್ಳೆಯ ಆಸ್ಪತ್ರೆ ಇದೆ, ಅದನ್ನು ಸದುಪಯೋಗ ಮಾಡಿಸ್ಕೊಳ್ಳಿ ಅಂತ ಹೇಳೋದ್ರ ಜೊತೆಗೆ ಇದರ ಒಂದು ಒಳ್ಳೆಯ ಸುದ್ದಿ ಹೇಳುವ ಮೂಲಕ ಇಲ್ಲಿರುವ ಎಲ್ಲ ಆಸ್ಪತ್ರೆಯ ಸಿಬ್ಬಂದಿಗಳಿಗೂ ಸಹ ನೀವು ಒಂದು ಒಳ್ಳೆಯ ಸ್ಫೂರ್ತಿದಾಯಕವಾದ ಒಂದು ಹೆಜ್ಜೆಯನ್ನು ತಗೊಂಡಿದ್ದೀರಾ. ನಾನು ಆಸ್ಪತ್ರೆಯ ನನ್ನೆಲ್ಲ ಸಿಬ್ಬಂದಿ ವರ್ಗದ, ನನ್ನ ರೋಗಿಗಳ ಪರವಾಗಿ ನಿಮಗೂ ಸಹ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಹಾಸ್ಪಿಟಲ್ ಅಂತ ಹೇಳಿದ್ಮೇಲೆ ಅಲ್ಲಿಗೊಂದು ಸಮಿತಿ ಅಂತ ಇರುತ್ತೆ. ಸೊ ಹಾಗಾಗಿ ಸರ್ಕಾರಿ ಆಸ್ಪತ್ರೆಗೂ ಕೂಡ ಆರೋಗ್ಯ ರಕ್ಷಾ ಸಮಿತಿ ಅನ್ನುವಂತಹದ್ದು ಮುಂದಿನಿಂದ ಬಂದಿದೆ. ಸೊ ಹಾಗಾಗಿ ಅದರ ಮೆಂಬರ್ಗಳು ನನ್ನೊಂದಿಗೆ ಇದನ್ನು ಮಾತಾಡಿಸ್ತೀವಿ. ಸರ್ ನಮಸ್ತೆ. ಇವಾಗ ಸಾಕಷ್ಟು ಬದಲಾವಣೆಗಳಾಗಿವೆ ಹಾಸ್ಪಿಟಲ್ ಅನ್ನುವಂತಹ ಮಾತುಗಳು ಕೇಳಿ ಬಂದಿದೆ. ಸೊ ಹಾಗಾಗಿ ನಿಮ್ಮ ಪರಿಚಯ ಮಾಡಿ ಸರ್, ಇಬ್ಬರದ್ದು ಕೂಡ ಮಾತಾಡಿ ಅಂತ. ನನ್ನ ಹೆಸರು ರಾಧಾಕೃಷ್ಣ ಪರಿವಾರಕ್ ಅಂತೇಳಿ. ಓಕೆ. ನಾನು ಸರ್ಕಾರಿ ಹಾಸ್ಪಿಟಲ್ನ ನಾಮಿನೇಟೆಡ್ ಮೆಂಬರಾಗಿ ಸುಮಾರು ಒಂದೂವರೆ ವರ್ಷದಿಂದ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಓಕೆ. ಅವರ ಹೆಸರು ಚಂದ್ರನ್ ಕೋಟೆ. ಓಕೆ, ಸರಿ ಸರ್ ಹೇಳಿ. ಓಕೆ ಓಕೆ. ವಿಶೇಷವಾಗಿ ಹೇಳ್ಬೇಕಂದ್ರೆ ಇಡೀ ನಮಗೆ ನನಗೆ ಗೊತ್ತಿದ್ದಾಗೆ ಓಕೆ ಇಡೀ ಕರ್ನಾಟಕ ಎಲ್ಲಿಯೂ ಕೂಡ ಈ ಥರ ಸಮಿತಿಗಳಿದ್ದಲ್ಲಿ ಓಕೆ ಮೊಟ್ಟ ಮೊದಲಾಗಿ ನಾನು ನಮ್ಮ ಇಲ್ಲಿಯ ಡಾಕ್ಟರ್ಗಳಿಗೆ ಮತ್ತು ಇಲ್ಲಿಯ ಎಲ್ಲ ಸಿಬ್ಬಂದಿಗಳಿಗೆ ನಾನು ಅಭಿನಂದನೆ ಸಲ್ಲಿಸಬೇಕು. ನಾವು ಏನು ಮೊದಲಾಗಿ ನಿರ್ಣಯ ಮಾಡಿದ್ದೇವೆ, ನಮ್ಮ ಹೆಸರುಗಳನ್ನು ಮೊದಲು ಜನಗಳಿಗೆ ಪರಿಚಯ ಆಗಲಿಕ್ಕೆ ಹೊರಗಡೆ ನಮ್ಮ ಸಮಿತಿಯ ಅಧ್ಯಕ್ಷರುವಾಗಿ ಶಾಸಕರಿರ್ತಾರೆ ಮತ್ತು ಎಲ್ಲ 8 ಜನ ಸದಸ್ಯರು ಕೂಡ ಇರ್ತಾರೆ. ನಮ್ಮ ಹೆಸರುಗಳು ಮತ್ತು ಮೊಬೈಲ್ ನಂಬರ್ನ ಹಾಕ್ಲಿಕ್ಕೆ ಹೇಳಿದ್ದಕ್ಕೆ ತಕ್ಷಣ ಬಗ್ಗೆ ಅದನ್ನು ಅಲ್ಲಿ ಮಾಡಿ ಸಾರ್ವಜನಿಕರಿಗೆ ಇಲ್ಲಿ ಯಾರಾದರೂ ತೊಂದರೆಗಳು ಹಾಗೆ ಏನಾದರೂ ಎಮರ್ಜೆನ್ಸಿ ಬೇಕು ಅಂತ ಹೇಳುವಾಗ ಕೇಳುವಾಗ ಕಾಲ್ ಮಾಡಲಿಕ್ಕೆ ಅಂತೇಳಿ ನಾವು ಅಲ್ಲಿ ಒಂದು ಕೊಟ್ಟಿದ್ದೇವೆ. ಅದನ್ನು ಹಾಕಿದ್ದಾರೆ. ಅದು ನನಗೆ ವಿಶೇಷವಾಗಿ ನಮ್ಮ ಡಾಕ್ಟರ್ಗಳಿಗೆ ಮತ್ತು ಈಗ ಅಭಿನಂದನೆ ಸಲ್ಲಿಸುತ್ತಿದ್ದೇನೆ. ಅದ್ರ ಜೊತೆಯಲ್ಲಿ ನನಗೆ ಭಾಳ ವಿಶೇಷ ಅಂತ ಹೇಳಿದರೆ ಇಲ್ಲಿ ಒಳ್ಳೆಯ ತಜ್ಞರಿದ್ದಾರೆ. ಈಗಾಗಲೇ ನವೀನ್ ಡಾಕ್ಟರ್ ಆಗಲಿ, ಆಮೇಲೆ ಶಿವಕುಮಾರ್ ಡಾಕ್ಟರ್ ಆಗಲಿ, ಮೇಡಮ್ ಶಾಲಿನಿ ಅವರಿಗೆ ಸನ್ಮಾನ ಕೂಡ ಮಾಡಿದ್ರೆ ನೀವು. ಅದು ಮಾಡಿದೆ, ಅದು ನಾನು ಹೇಳ್ತೇನೆ. ಈಗ ನಮಗೆ ಮೊದಲಾಗಿ ಬಂದಂಥ ಡಾಕ್ಟರ್ಗಳು ಯಾರಿದ್ರು ನೀವು ಹೇಳ್ತಾ ಇದ್ರಿ ಮಾತಾಡುವಾಗ, ಈಗ ಇವ್ರು ಡಾಕ್ಟರ್ಗೆ ಜಾಸ್ತಿ ಜನ ಇದ್ದಾರೆ. ಶಿವಕುಮಾರ್ ಡಾಕ್ಟರ್ ಅವರಿಗೆ ಮೊದಲು ಹಿಮ್ಮಕ್ಕ ಡಾಕ್ಟ್ರು ಮೇಲಿರುವಾಗ ಎಷ್ಟು ಜನ ಬರ್ತಿದ್ರು, ಅದಕ್ಕಿಂತ ಹಿಮ್ಮಟ್ಟಾಗಿ ಅವರು ಈಗ ಜನರೊಟ್ಟಿಗೆ ಒಳ್ಳೆಯ ರೀತಿಯಲ್ಲಿ ಸ್ಪಂದನೆ ಮಾಡಿ. ಮತ್ತು ನಾವು ಒಂದು ನಮ್ಮ ಹತ್ರ ವಿಶೇಷ ಅಂದರೆ ನಾವೆಲ್ಲ ಸದಸ್ಯರು ಕೂಡ ಬಂದಾಗ, ನಮ್ಮಲ್ಲಿ ಇರುವಂಥ ಸದಸ್ಯರು ಬಂದಾಗ ನಾವು ನೇರವಾಗಿ ಯಾರು ರೋಗಿಗಳಿದ್ದಾರೆ ಅವ್ರ ಹತ್ರ ಮಾತಾಡ್ತೇವೆ, ಹೇಗೆ ಡಾಕ್ಟ್ರು ಹೇಗೆ ಅಂತ. ನಮಗೆ 99% ಕೂಡ ನಮಗೆ ಶಿವಕುಮಾರ್ ಡಾಕ್ಟ್ರನ್ನ ಭಾಳ ಅಚ್ಚುಮೆಚ್ಚಿನ ಹೇಳುವಂಥದ್ದು ಹೇಳಿದ್ದಾರೆ. ಅವರ ಕೈಯಿಂದ ಮತ್ತೆ ತಗೊಂಡವರು ಒಬ್ಬರು ಕೂಡ ಆಗೋದಿಲ್ಲ ಅಂತ ಹೇಳುವಂತ ಹೇಳಿಲ್ಲ. ಅದೇ ರೀತಿ ಸರ್ಜನ್ ಆಗಿ ಬಂದಿರೋ ನವೀನ್ ಸರ್ ಕೂಡ ಆಪರೇಷನ್ ಆಗಲಿ ಪ್ರತಿಯೊಂದು ಕೂಡ ಅವರು ಭಾಳ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಕಾಸರಗೋಡಿನ ನಮ್ಮ ಇಲ್ಲಿಯ ಬಿಟ್ಟು ಬೇರೆ ಪುತ್ತೂರಿನವರು, ಕಾಸರಗೋಡಿನವರು ತುಂಬ ಬರ್ತಾರೆ. ಮಡಿಕೇರಿಯವರು ಕೂಡ ಇಲ್ಲಿ ಬರ್ತಾ ಇದ್ದಾರೆ. ನವೀನ್ ಸರ್ ಇಲ್ಲಿ ಬಂದಿರೋದು. ಈಗ ಶಾಲಿನಿ ಮೇಡಮ್ ನಮಗೆ ಅದರಲ್ಲಿ ಭಾಳ ವಿಶೇಷ ಅಂತ ಹೇಳಿದ್ರೆ ಶ್ರೀರೋಗ ತಜ್ಞರು ಇರಲಿಲ್ಲ. ಅವರು ಬಂದ ನಂತರ ಈಗ
ಶಾಲಿನಿ ಮೇಡಮ್ ಅವರು ಬಂದಿದ್ದಾರೆ. ಓಕೆ. ನನಗೆ ಭಾಳ ವಿಶೇಷ, ಅವರು ಆ ಗ್ರೂಪಲ್ಲಿ ಒಂದು ಹಾಕಿದ್ರು, ಅದು ಇವರದು ನಮ್ಮ ಚಂದ್ರಕುಟಿ ಅವರು ನೋಡಿ ನನಗೆ ಒಂದು ಫೋನ್ ಮಾಡಿ ಹೇಳಿದರು, ಈ ಥರ ಒಂದು 60 ಮಾಡಿದ್ದಾರೆ, ಒಂದು ತಿಂಗಳಲ್ಲಿ 60 ಹೆರಿಗೆ ಮಾಡಿಸಿದ್ದಾರೆ ಅಂತ ಹೇಳಿ. ನನಗೆ ಕೂಡ ಭಾಳ ಖುಷಿ ಆಯ್ತು. ನಾನು ಅವ್ರ ಹತ್ರ ಹೇಳಿದೆ, ಅವ್ರನ್ನ ಕರೆದು ನಾವು ಯಾರಿಗೆ ಹೇಳೋದು ಬೇಡ, ನಾವು ಒಂದು 4-5 ಜನ ಸದಸ್ಯರು ಹೋಗಿ ಅವರೊಂದು ಅಭಿನಂದನೆ ಮಾಡುವಂತ ಹೇಳಿದ್ವಿ. ಅದಕ್ಕೆ ನಾವು ಕೂಡ ಬಂದು ಅವರನ್ನು ಗುರುತಿಸೋ ಕೆಲಸ ಮಾಡಿದ್ದಾರೆ. ಇದು ಸರ್ಕಾರಿ ಆಸ್ಪತ್ರೆಗೆ ಅಲ್ಲಿ ಹೋದಾಗ ಏನೋ ನೋಡ್ತಾರೆ ಅಂದರೆ ನನಗೆ ತಿಳಿದ ಮಟ್ಟಿಗೆ, ನಾನು ಎಲ್ಲರೂ ಕೂಡ ನೇರವಾಗಿ ಮಾತಾಡೋದು, ಆದ್ದರಿಂದ ಅವರು ಎಷ್ಟು ರೋಗಿಗಳೊಟ್ಟಿಗೆ ಬಂದಂಥ ಯಾರು ಸ್ತ್ರೀರೋಗಿ ಇದ್ದಾರೆ, ಡೆಲಿವರಿ ಬರುವಂಥವರನ್ನು ಭಾಳ ಆತ್ಮೀಯತೆಯಿಂದ ಮಾತಾಡ್ತಾರೆ. ಯಾವುದು ಖಾಸಗಿ ಆಸ್ಪತ್ರೆಯಲ್ಲಿ ಯಾವ ಥರ ಇದ್ದಾರೆ ಡಾಕ್ಟರ್ಸು, ಅದೇ ಥರ ಕೂತ್ಕೊಳಿಸಿ ಅವರವರಿಗೆ ಮತ್ತು ಯಾರು ಪೇಷಂಟ್ ಅವ್ರ ಹತ್ರ ಅದೇ ಥರ ಅವರ ಮನೆಯವ್ರ ಹತ್ರ ಕೂಡ ಭಾಳ ಚೆನ್ನಾಗಿ ಮಾತಾಡ್ತಾರೆ. ಅದು ಇರುವಂಥದ್ದು. ಇಲ್ಲಿ 90% ಅವರಿಗೆ ಕಡಿಮೆ ಆಗಬೇಕಾದ್ರೆ ಅವರ ಮಾತಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಒಂದು ವಿಶೇಷವಾಗಿ ನಮ್ಮ ಸಮಿತಿ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಓಕೆ. ಇದಿಷ್ಟು ಇವರ ಮಾತುಗಳು. ಅವ್ರು ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಈಗ ಬಂದಿರುವಂತಹ ಆಡಳಿತಾಧಿಕಾರಿ ಅವರ ಒಂದು ಸಹಾಯದೊಂದಿಗೆ ಜೊತೆಗೆ ಡಾಕ್ಟರ್ಗಳ ಸಹಾಯದೊಂದಿಗೆ ಒಳ್ಳೆಯ ಕೆಲಸ ನಡೀತಾ ಉಂಟು, ಜನರಿಗೆ ಸಹಕಾರ ಆಗ್ತಾ ಉಂಟು ಅಂತ ನಿಮ್ಮ ಮಾತಲ್ವಾ? ಅದು ಜೊತೆಗೆ ಆ್ಯಂಬುಲೆನ್ಸ್ ಕೂಡ 108 ಇದೆ ನಮ್ಮಲ್ಲಿ. ಇಲ್ಲಿಯ ಸರ್ಕಾರಿ ಆಸ್ಪತ್ರೆನ ಆ್ಯಂಬುಲೆನ್ಸ್ ಕೂಡ ತುರ್ತು ಹೊರಗಡೆ ಹೋದರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ಇರುವಂಥ ಸಮಯದಲ್ಲಿ ಎಲ್ಲರೂ ಕೂಡ ಒಳ್ಳೆಯ ಕೆಲಸ ಮಾಡ್ತಾರೆ. ಎಲ್ಲ ಅಧಿಕಾರಿಗಳು ಒಂದು ಸಂಬಂಧ ಡಿ ಗ್ರೂಪ್ ನೌಕರರಿಂದಾಗಲಿ ಎಲ್ಲರೂ ಕೂಡ ಇಲ್ಲಿರುವಂಥ ಎಲ್ಲ ಸಿಬ್ಬಂದಿ ವರ್ಗಗಳು ಭಾಳ ಆತ್ಮೀಯತೆಯಿಂದಾಗಿ ಈಗ ಬರುವವರಿಗೆ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಮೊದಲಕ್ಕೆ ಸ್ವಲ್ಪ ಜನ ಬರ್ತಿದ್ರು, ಈಗ ಜನ ಕಡಿಮೆ ಜನ ಬರ್ತಾ ಇದ್ದಾರೆ. ಅದರಿಂದ ಎಲ್ಲರೂ ಕೂಡ ಸರ್ಕಾರಿ ಆಸ್ಪತ್ರೆ ವ್ಯವಸ್ಥೆ ಇದೆ. ನಾನು ಚಂದ್ರನ್ ಕೋಟೆಯಲ್ಲಿ ಆರೋಗ್ಯ ರಕ್ಷಣಾ ಸಮಿತಿಯ ಸದಸ್ಯರಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸಿದ್ದೇನೆ. ಈಗ ನಮ್ಮ ರೆಪ್ಕೋ ಹೋಮ್ ಫೈನಾನ್ಸಿಂದ ನಮಗೆ ಒಂದು 7 ಲಕ್ಷದ ಪ್ರಾಡಕ್ಟ್ಗಳನ್ನು ಹೋಮ್ ಫೈನಾನ್ಸ್ನ CSR ಫಂಡಿಂದ ನಮಗೆ ಈ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಒದಗಿಸಿಕೊಟ್ಟಿದ್ದಾರೆ. ನಾವು ಅದನ್ನು ಮೊನ್ನೆ ಆಸ್ಪತ್ರೆಗೆ ಟ್ರಸ್ಟ್ನ ಮುಖಾಂತರ ರೆಪ್ಕೋ ವೆಲ್ಫೇರ್ ರಿಪಾರ್ಟೇಜ್ ಟ್ರಸ್ಟ್ ಮುಖಾಂತರ ಸುಳ್ಯ ಅದರ ಮುಖಾಂತರ ನಾವು ಆಸ್ಪತ್ರೆಗೆ ಒಪ್ಪಿಸಿದ್ದೇವೆ. ನಮ್ಮ ಈ ಸುದ್ದಿ ಮೀಡಿಯಂ ಮುಖಾಂತರ ಎಲ್ಲರಿಗೂ ಸಾರ್ವಜನಿಕರಿಗಾಗಲಿ ನಮ್ಮ ಸಮಿತಿಯವರಿಗಾಗಲಿ ಅಥವಾ ಎಲ್ಲರಿಗೂ ನಾವು ಒಂದು ಮನವಿ ಮಾಡೋದೇನೆಂದರೆ, ಇದೇ ರೀತಿ ದಾನಿಗಳು ನಮ್ಮ ಆಸ್ಪತ್ರೆಗೆ ಸೇವೆ ಮಾಡಬೇಕಂತೇಳಿ CSR ಫಂಡ್ ಆಗಲಿ ಯಾವುದಾದ್ರೂ ಡೊನೇಟ್ ಮಾಡಬೇಕಂತಾಗಿ ಎಲ್ಲರಲ್ಲಿ ಕೇಳಿಕೊಳ್ತಿದ್ದೇನೆ. ಹಾಗೂ ನಮ್ಮ ಸುದ್ದಿ ಚಾನಲ್ನವರಿಗೆ ವಿಶೇಷವಾಗಿ ಅಭಿನಂದನೆ ತಿಳಿಸುತ್ತೇನೆ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಫಸ್ಟ್ ಆಫ್ ಆಲ್ ನಿಮ್ಮ ಪರಿಚಯ ಮಾಡಿಕೊಡಿ ಸರ್, ನಿಮ್ಮ ಹೆಸರು ಅಂತ ಹೇಳಿ. ನಾನು ಡಾಕ್ಟರ್ ನವೀನ್ ಅಂತ, ಡಾಕ್ಟರ್ ನವೀನ್ NS. ನಾನು ಮೂಲತಃ ಕೊಡಗಿನವನು, ಮಡಿಕೇರಿಯ ಮದೆನಾಡಿನಲ್ಲೇ ಮನೆ, ಅಪ್ಪ ಅಮ್ಮ ಅಲ್ಲಿದ್ದಾರೆ. ನಾನು ಈ ಹಿಂದೆ ಮಡಿಕೇರಿಯಲ್ಲಿ ಸುಮಾರು 17 ವರ್ಷಗಳ ಕಾಲ ಜನರಲ್ ಸರ್ಜನ್ ಆಗಿ ಕೆಲಸ ಮಾಡಿದ್ದೇನೆ. ಅದರ ಮೊದಲು ನಾನು ಕೊಡಗಿನಲ್ಲೇ ನಂದು ಸುಮಾರು 1994ರಿಂದ ನಾನು ಸೇವೆಯಲ್ಲಿದ್ದೇನೆ. ಹೌದು. ಓಕೆ. ಸುಳ್ಳಿಕ್ಕೆ ಬಂದು ಎಷ್ಟು ಟೈಮ್ ಆಯ್ತು ಸರ್? ಸಾಕಷ್ಟು ಸುಳ್ಳ್ಯದಲ್ಲಿ ಸಮಸ್ಯೆಗಳಿತ್ತು, ಡಾಕ್ಟರ್ ಹೋದ್ರು, ನೀವು ಬಂದ್ರಿ, ಸೊ ಹಾಗಾಗಿ ಬಂದು ಎಷ್ಟು ಟೈಮ್ ಆಯಿತು ಅಂತ? ಸುಳ್ಯಕ್ಕೆ ನಾನು ಜುಲೈ 14, 2025 ವರದಿ ಮಾಡಿಕೊಂಡೆ. ಸೊ ಈಗ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 4.5 ತಿಂಗಳಾಗ್ತಾ ಬಂತು. ಹೌದು. ಏನು ಬದಲಾವಣೆ ಮಾಡಿದ್ದೀರಾ ಸರ್? ಬದಲಾವಣೆ ಅಂತ ಅದೇ ಜನರು ನಮ್ಮ ಆಸ್ಪತ್ರೆಗೆ ಬಂದಂಥ ರೋಗಿಗಳು ಸಂತೋಷವಾಗಿ ವಾಪಸ್ ಹೋಗಬೇಕು, ಅವರ ಕಾಯಿಲೆ ಗುಣಮುಖರಾಗಿ ಹೋಗಬೇಕು. ಅವರೊಂದು ನೋವಿನಲ್ಲಿ ಬಂದಿರ್ತಾರೆ, ಆ ನೋವಿಗೆ ನಾವು ಸ್ಪಂದಿಸಬೇಕು. ಆ ನೋವು ಅವರು ಹುಷಾರಾಗಿ ಹೋದರೆ ಅದೇ ನಮಗೊಂದು ಕೆಲಸದಲ್ಲಿ ತೃಪ್ತಿ ಕೊಡುತ್ತದೆ. ಓಕೆ ಸರ್, ನೀವು ಯಾವುದು ಸ್ಪೆಷಾಲಿಸ್ಟ್? ನಾನು ಜನರಲ್ ಸರ್ಜನ್ ಆಗಿ. ಓಕೆ. ನಿಮ್ಮ ಮೇಲೆ ಕೂಡ ಒಳ್ಳೆಯ ಅಂದರೆ ಜನಗಳಿಗೆ ಹೋಪ್ ಇದೆ, ಬಂದರೆ ಟ್ರೀಟ್ಮೆಂಟ್ ಚೆನ್ನಾಗಿ ಕೊಡ್ತೀರಾ ಅನ್ನುವಂತಹ ಮಾತನ್ನು ಸಾಕಷ್ಟು ಬಾರಿ ಕೇಳ್ತಿದ್ದೆ ನಾನು. ಸೊ ಹಾಗಾಗಿ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀರಾ ಸರ್? ಈ ಹಿಂದೆ ಜನರಲ್ ಸರ್ಜನ್ ಪೋಸ್ಟ್ ಖಾಲಿ ಇತ್ತು ಇಲ್ಲಿ, ಸುಮಾರು 3 ವರ್ಷದಿಂದ ಖಾಲಿ ಇತ್ತು. 3 ವರ್ಷದ ಹಿಂದೆ ಆಪರೇಷನ್ಗಳು ನಡೀತಾ ಇತ್ತು. ಈಗ ನಾನು ಬಂದಾಗಿನಿಂದ ಸುಮಾರು 200 ಶಸ್ತ್ರಚಿಕಿತ್ಸೆ ಮಾಡಿದ್ದೇನೆ ಈ 4 ತಿಂಗಳಲ್ಲಿ. ಓಕೆ. ಎಲ್ಲ ಥರದ ಶಸ್ತ್ರಚಿಕಿತ್ಸೆಗಳು ಇಲ್ಲಿ ಆಗುವಂಥದ್ದನ್ನೆಲ್ಲ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ಶಾಲಿನಿ ಮ್ಯಾಮನ್ನು ನಾವು
ನೋಡಿದ್ವಿ, ನ್ಯೂಸ್ ಕೂಡ ನೋಡಿದ್ವಿ ಸರ್. ಸೊ ಹಾಗಾಗಿ ಮುಂಚೆ ಸಾಕಷ್ಟು ಆರೋಪಗಳಿತ್ತು, ಇಲ್ಲಿ ಡಾಕ್ಟರ್ಸ್ ಇಲ್ಲ, ಹೆರಿಗೆಗೆ ಸರಿ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ, ಎಲ್ಲವೂ ಕೂಡ ಇತ್ತು. ಬಟ್ ಇವಾಗ ಪ್ರೆಸೆಂಟ್ ನೋಡಿದ್ರೆ ಲೈನ್ ಗಟ್ಟಿ ನಿಂತ್ಕೊಂಡಿದ್ದಾರೆ ಜನರು, ಅಂದರೆ ಪೇಷಂಟ್ಸ್ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಅವರಿಗೆ ನೀವು ಮ್ಯಾನೇಜ್ಮೆಂಟ್ ಆಗಿ ನೀವು ಒಂದು ಹೆಡ್ ಆಗಿ ಅವರಿಗೆ ಸಪೋರ್ಟಿವ್ ಬೇಕಾಗಿರುತ್ತೆ. ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಸರ್, ಹೇಗೆ? ಅವರು ಶಾಲಿನಿ ಮೇಡಮ್ ಹೀಗಾಗಿ ರೀಸೆಂಟ್ ಆಗಿ OBG ಮುಗಿಸ್ಕೊಂಡು ಬಂದಿದ್ದಾರೆ. ಅವರು ಮೊದಲು MBBS ಮಾಡ್ಕೊಂಡು ಹಾಸನ ಜಿಲ್ಲೆಯಲ್ಲಿದ್ದರು. ನಂತರ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ OBG ಸ್ಪೆಷಲೈಸೇಷನ್ ಮಾಡಿಕೊಂಡು ಇಲ್ಲಿ ಪೋಸ್ಟಿಂಗ್ಸಿಗೆ ಬಂದಿದ್ದಾರೆ. ಅವರು ಬಂದು ಒಂದು 6 ತಿಂಗಳಾಗಿದೆ. ತುಂಬ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹೆರಿಗೆಗಳು ನಡೀತಾ ಇದೆ. ಈ ಕಳೆದ ತಿಂಗಳು 63 ಹೆರಿಗೆ ಮಾಡಿ ಅದೊಂದು ದಾಖಲೆ ತರ ಆಗಿದೆ ಸುಳ್ಯಕ್ಕೆ. ಓಕೆ, ಅದರಲ್ಲಿ ಆಪರೇಷನ್ಗಳು ಮಾಡ್ತೀವಿ, ಆಮೇಲೆ ನಾರ್ಮಲ್ ಡೆಲಿವರಿ ಮಾಡ್ತೀವಿ, ಮತ್ತೆ ಬೇರೆ ಹೆಂಗಸರ ಕಾಯಿಲೆಗೆ ಏನೇನು ಆಪರೇಷನ್ಸ್ಗಳು, ಕಾಯಿಲೆಗೆ ಏನೇನು ಇದು ಕೊಡ್ತಾ ಇದ್ದಾರೆ. ಹಾಗೆ ಆಮೇಲೆ ಈಗ ಬೇರೆ ಡಿಪಾರ್ಟ್ಮೆಂಟ್ಗಳು ಅಷ್ಟೇ. ಈಗ ಶಿವಕುಮಾರ್ ಡಾಕ್ಟರ್ ಆಗಿರ್ಬೋದು, ಕಣ್ಣಿನ ತಜ್ಞ ನಮ್ಮ ಮೇಡಮ್ ಅರ್ಚನಾ ಮೇಡಮ್ ಆಗಿರ್ಬೋದು, ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ ಇದ್ದಾರೆ. ಯಾವ ಡಿಪಾರ್ಟ್ಮೆಂಟಲ್ಲಿ ಯಾವ ಡಾಕ್ಟರ್ಸ್ ಇದ್ದಾರೆ ಸರ್, ಹೇಗೆ ಫೆಸಿಲಿಟಿ ಸಿಗ್ತಾ ಇದೆ? ಮೊದಲನೇದಾಗಿ ಜನರಲ್ ಮೆಡಿಸಿನ್ ತಗೊಂಡ್ರೆ, ಸಾಮಾನ್ಯ ವೈದ್ಯಕೀಯ ತಗೊಂಡ್ರೆ ಡಾಕ್ಟರ್ ಶಿವಕುಮಾರ್ ಇದ್ದಾರೆ. ಅವರು 3-4 ವರ್ಷ ಆಗಿದೆ ಅಂತ ಕಾಣುತ್ತೆ, 3-4 ವರ್ಷ ಆಗಿದೆ ಇಲ್ಲಿ ಬಂದು. ಅಲ್ಲಿಯೂ ಕೂಡ ಅಷ್ಟೇ ರಶ್ ಇರುತ್ತೆ ಸರ್. ಹೌದು, ಅವ್ರದ್ದು ಸಹ ತುಂಬಾ ರಶ್ ಇರುತ್ತೆ. ಸೊ ಅವರಿಗೆ ಮೇನ್ ಜಾಸ್ತಿ ಜನ ಬರೋದು. ಅಲ್ಲಿಗೆ ಅವರಿಗೆ ಒಂದು 17 ಬೆಡ್ ICU ಬೇರೆ ಇದೆ ನಮ್ಮಲ್ಲಿ. ಸೊ ICU ಅಲ್ಲಿ ಯಾವಾಗಲೂ ಅವರ ರೋಗಿಗಳು ಚೆನ್ನಾಗಿದೆ, ಸುಸಜ್ಜಿತವಾಗಿದೆ. ಸೊ ಅದರಲ್ಲಿ ಎಲ್ಲಾ ತರದ ಟ್ರೀಟ್ಮೆಂಟ್, ಈಗ ಹಾವು ಕಡಿತಕ್ಕೆ, ಇದು ಪಾಯ್ಸನಿಂಗ್ ಕೇಸಸ್, ಮತ್ತೆ ಇದು BP, ಶುಗರ್, ಇಂಥದಕ್ಕೆಲ್ಲ ಸ್ಟ್ರೋಕ್, ಇಂಥದಕ್ಕೆಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ ಅವರು. ಹಾಗಾಗಿ ಮತ್ತೆ ಕಣ್ಣಿನ ತಜ್ಞರು ಇದ್ದಾರೆ, ಕಣ್ಣಿನ ತಜ್ಞರು ಡಾಕ್ಟರ್ ಅರ್ಚನಾ ಅಂತ ಇದ್ದಾರೆ. ಅವರು ಸಹ ಅಷ್ಟೇ, ಅವರು ತುಂಬಾ ತಿಂಗಳಿಗೆ 40ರಿಂದ 50 ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಮತ್ತು ಬೇರೆ ಎಲ್ಲ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾ ಇದ್ದಾರೆ. ಒಂದು ಸುಳ್ಯ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಸುಳ್ಯ ಆಸ್ಪತ್ರೆಯಲ್ಲಿ ಕಣ್ಣಿನ ಚಿಕಿತ್ಸೆ ಒಂದು ಉತ್ತಮವಾಗಿ ನಡೀತಾ ಇದೆ ಅಂತ ಹೇಳ್ಬೋದು. ಬೇರೆ ಯಾವ ಡಿಪಾರ್ಟ್ಮೆಂಟ್ ಪರಿಚಯ ಮಾಡಿಕೊಡಿ ಸರ್. ಈ ಎಲ್ಲ ಆಪರೇಷನ್ ಮಾಡಬೇಕಾದ್ರೆ ಅರಿವಳಿಕೆ ತಜ್ಞರು ತುಂಬಾ ಇಂಪಾರ್ಟೆಂಟ್. ಸೊ ಡಾಕ್ಟರ್ ಶ್ವೇತಾ ಅಂತೇಳಿ ಅರಿವಳಿಕೆ ತಜ್ಞರಿದ್ದಾರೆ. ಸೊ ಅವರು ನಮ್ಮ OTಗೆ ತುಂಬಾ ಸಹಕಾರಿಯಾಗಿರ್ತಾರೆ. ಸೊ ಅವರು ನಮ್ಮ ಈ ಶಸ್ತ್ರಚಿಕಿತ್ಸೆ ಮಾಡುವವರ ಬೆನ್ನೆಲುಬು ಅಂತ ಹೇಳ್ಬೋದು. ಆಮೇಲೆ ENT ಡಾಕ್ಟರ್ ಸೌಮ್ಯ ಅಂತ ಇದ್ದಾರೆ. ಸೊ ಅವರು ENT ಕೇಸ್ಗಳನ್ನೆಲ್ಲ ಹ್ಯಾಂಡಲ್ ಮಾಡ್ತಾರೆ. ಆಮೇಲೆ ಡಾಕ್ಟರ್ ರಜನಿ ಅಂತ ಮಕ್ಕಳ ತಜ್ಞರಿದ್ದಾರೆ. ಅವರು ಈ ಹೆರಿಗೆ ಟೈಮಲ್ಲಿ ಮಕ್ಕಳನ್ನ ನೋಡ್ಕೊಳ್ಳಿಕ್ಕೆ ಬೇಕಾಗುತ್ತೆ. ಅದೇ ರೀತಿ ಅವರು ಬೇರೆ ಮಕ್ಕಳದು ವಾರ್ಡ್ಗಳನ್ನ, ಮತ್ತು ಅಪೌಷ್ಟಿಕತೆಯಿಂದ ಇದು ಮಕ್ಕಳು ತೂಕ ಕಮ್ಮಿ ಇದ್ದರೆ ಅಂಥವ್ರನ್ನೂ ಅಡ್ಮಿಟ್ ಮಾಡಿಕೊಂಡು ಅದೊಂದು 5 ಬೆಡ್ಡೆಡ್ ವಾರ್ಡ್ ಇದೆ. ತೂಕ ಕಮ್ಮಿ ಇರುವಂಥ ಮಕ್ಕಳು, ಗ್ರೋತ್ ಕಮ್ಮಿ ಇರುವಂಥ ಮಕ್ಕಳಿಗೆ ಟ್ರೀಟ್ಮೆಂಟ್ ಮಾಡುವಂಥ ಅದು ನಡೀತಾ ಇದೆ. ಸೊ ಹಾಗಾಗಿ ಗೌರ್ಮೆಂಟ್ ಹಾಸ್ಪಿಟಲ್ ಸುಳ್ಳು ಅಂತ ಹೇಳಿ ಸಾಕಷ್ಟು ಸಮಸ್ಯೆಗಳ ಸುರಿಮಳೆ ಅಂತ ಇತ್ತು. ಒಂದು ಟೈಮಲ್ಲಿ ನಾವೇ ನ್ಯೂಸ್ ಮಾಡ್ತಾ ಇದ್ವಿ ಸರ್. ಸಮಸ್ಯೆ ಇರುತ್ತೆ, ಬಟ್ ಒಳ್ಳೆತನ ಕೂಡ ನಾವು ಹುಡ್ಕೊಂಡು ಹೋಗ್ಬೇಕಾಗತ್ತೆ ಅಲ್ವಾ? ಸೊ ಹಾಗಾಗಿ ಏನು ಸಮಸ್ಯೆ ಇದೆ ಸರ್ ಪ್ರೆಸೆಂಟ್? ಇನ್ನು ಬಂದ್ಮೇಲೆ ಇನ್ನೂ ತಜ್ಞರು ಇನ್ನಿದ್ದಾರೆ. ಹಲ್ಲಿನ ತಜ್ಞರಿದ್ದಾರೆ, ಡೆಂಟಲ್ ವಿಭಾಗ. ಆಮೇಲೆ ಆಯುರ್ವೇದಿಕ್ ಡಾಕ್ಟರ್ ಒಬ್ರು ಇದ್ದಾರೆ, ಅನನ್ಯ ಅಂತ, ಡಾಕ್ಟರ್ ಅನನ್ಯ. ಸೊ ಆಯುರ್ವೇದಿಕ್ ವಿಭಾಗನೂ ಇದೆ. ಮತ್ತೆ ನಮ್ಮಲ್ಲಿ ಸುಸಜ್ಜಿತ ಲ್ಯಾಬ್ ಇದೆ, ಸಿಸ್ಟರ್ಸ್ ಇದ್ದಾರೆ, ಗ್ರೂಪ್ ಡಿಗಳು, ಡ್ರೈವರು, ಆಂಬ್ಯುಲೆನ್ಸ್ ಇದೆ 2. ಇನ್ಶೂರೆನ್ಸ್ ವಿಭಾಗದಲ್ಲಿ ಅಲ್ಲೂ ಇದ್ದಾರೆ. ಆರೋಗ್ಯ ಇದು ABRK ಅಂತ ಹೇಳ್ತೀವಿ, ಆಯುಷ್ಮಾನ್, ಅದು ನಡೀತಾ ಇದೆ. ಸೊ ಓಕೆ, ಮತ್ತೆ ಕ್ಯಾಶುಯಾಲಿಟಿ ಇದೆ, ಮತ್ತೆ ವಾರ್ಡ್ಗಳು, ಮತ್ತೆ ಒಳರೋಗಿಗಳಿಗೆ ಆಹಾರ 3 ಹೊತ್ತು ಕೊಡ್ತಾ ಇದ್ದೀವಿ. ಮುಂಚೆ ಎಲ್ಲ ಅಂದ್ರೆ ಊಟ ಅದೇ ಸ್ವಲ್ಪ ಅನ್ನ ಸಾಂಬಾರೆಲ್ಲ ಕಡಿಮೆ ಆಗ್ತಾ ಇದ್ರೆ, ಕಡಿಮೆ ಅಂತಲ್ಲ, ಫುಡ್ ಸರಿ ಬರ್ತಾ ಇರ್ಲಿಲ್ಲ ಅಂತ ಇತ್ತು. ಇವಾಗ ಸರಿ ಇದೆಯಾ? ಈಗ ಸರಿ ಇದೆ. ಈಗ ಬೆಳಿಗ್ಗೆ ನಾವು ಬ್ರೆಡ್ ಕೊಡ್ತಾ ಇದ್ವಿ ಮೊದಲು, ಈಗ ಅದನ್ನ ಇಡ್ಲಿ ಸಾಂಬಾರು ಮಾಡಿದೀವಿ. ಆಮೇಲೆ ಮಧ್ಯಾಹ್ನ ಅನ್ನ ಸಾಂಬಾರು, ರಾತ್ರಿ ಅನ್ನ ಸಾಂಬಾರು, ಮಧ್ಯಾಹ್ನ 1 ಮೊಟ್ಟೆ, ರಾತ್ರಿ 1 ಮೊಟ್ಟೆ, ಮಧ್ಯಾಹ್ನ 1 ಬಾಳೆಹಣ್ಣು, ರಾತ್ರಿ 1 ಬಾಳೆಹಣ್ಣು ಇಷ್ಟು ಕೊಡ್ತಾರೆ. ಓಕೆ ಸರ್, ಇವಾಗ ಎಲ್ಲ ಪರಿಚಯ ಮಾಡಿ ಕೊಟ್ರಿ ಸರ್. ನೀವು ಇವಾಗ ನಾನು ಕೇಳಿರೋದು ಏನಂತ ಹೇಳಿದ್ರೆ, ಏನಾದರೂ ನೀವು ಕಂಡ ಪ್ರಕಾರ ಪ್ರಾಬ್ಲಮ್ಸ್ ಇದೆಯಾ, ಏನಾದರೂ ಸೊಲ್ಯೂಷನ್ ಬೇಕಾಗತ್ತ ನಮ್ಮ ಕಡೆಯಿಂದ, ಈ ಕಡೆಯಿಂದ ಅಂತ, ಸರ್ಕಾರದ ಕಡೆಯಿಂದ ಏನಾದ್ರು ಬೇಕಾಗತ್ತಾ ನಿಮಗೆ ಅಂತ?
ಸೊ ಅಲ್ಲಿ ಪ್ರಾಬ್ಲಮ್ ಅಂದರೆ ಇದು ತುಂಬ ಹಳೆ ಕಾಲದ ಆಸ್ಪತ್ರೆ ಅಲ್ವಾ, ಅದು ಸ್ವಲ್ಪ ಪ್ರಾಬ್ಲಮ್ಗಳು ಇರ್ತವೆ, ಬರ್ತಾ ಹೋಗ್ತಾ ಇರ್ತದೆ. ಅದನ್ನು ನಾವು ಸರಿಪಡಿಸ್ಕೊಳ್ತಾ ಇದ್ದೀವಿ. ನಮಗೆ ಆಯುಷ್ಮಾನ್ ಇದರಲ್ಲಿ ಹಣ ಬರ್ತಾ ಇದೆ. ಆಮೇಲೆ ನಮ್ಮದು ARS ಅಂತಿದೆ, ಆರೋಗ್ಯ ರಕ್ಷಾ ಸಮಿತಿ, ಅದರಲ್ಲೂ ಫಂಡ್ ಇರ್ತದೆ. ಆಮೇಲೆ ಗೌರ್ಮೆಂಟಿಂದನೂ ಫಂಡ್ಗಳು ಬರ್ತವೆ. ಅದನ್ನೆಲ್ಲ ಉಪಯೋಗಿಸ್ಕೊಂಡು ಸರಿ ತೂಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ, ಜನಗಳ ಸಹಕಾರ ಯಾವ ರೀತಿ ಬೇಕು ಸರ್? ಅಂದ್ರೆ ಏನಿದ್ರು ಕೂಡ ಕೆಲವೊಮ್ಮೆ ಸೋಷಿಯಲ್ ಮೀಡಿಯಾ ಇವಾಗ, ಸೊ ಹಾಗಾಗಿ ಸಣ್ಣ ತಪ್ಪು ಕಂಡ್ರೆ ಜನಗಳು ಹಾಕ್ಬಿಡ್ತಾರೆ. ಸೊ ಹಾಗಾಗಿ ನಿಮಗೂ ಟೆನ್ಷನ್ಸ್ ಇರುತ್ತೆ, ಸಾಕಷ್ಟು ಪೇಷಂಟ್ಸ್ ಇರುತ್ತೆ. ನೀವು ಬಂದಾಗ ನೀವು ರಫ್ ಅಂಡ್ ಟಫ್ ಅಂದ್ರೆ ಕೆಲಸ ಚೆನ್ನಾಗಿ ಮಾಡ್ತೀರಾ, ಹೇಗ್ ಬೇಕು ಹಾಗೆ ಇರ್ತೀರಾ ನೋಡಿದ ಪ್ರಕಾರ. ಸೊ ಹಾಗಾಗಿ ಏನು ಸಹಕಾರ ಬೇಕು ಜನರದ್ದು? ಜನಗಳು ಶಾಂತಿಯುತವಾಗಿ ವರ್ತಿಸ್ಬೇಕು. ಎಲ್ಲರಿಗೂ ಕಷ್ಟ ಬರ್ತದೆ, ಬಂದಾಗ ಅವರ ಭಾವನೆಗಳು, ಈಗ ನಾವು ಸಹ ಇಲ್ಲಿ ಟ್ರೀಟ್ಮೆಂಟ್ ಮಾಡುವಂಥ ಡಾಕ್ಟ್ರುಗಳು ಸಹ, ನರ್ಸ್ಗಳು, ಡಾಕ್ಟ್ರುಗಳು, ಸಿಬ್ಬಂದಿ ಇರ್ಬೋದು, ಅವರು ಸಹ ಒಂದು ಮನುಷ್ಯರೇ, ಅವ್ರಿಗೂ ಅವರದೇ ಪ್ರಾಬ್ಲಮ್ಗಳು ಇರ್ತದೆ. ಆದ್ರೂ ಅದೇ ಗಲಾಟೆಗೆ ಹೋಗೋದು ಆಸ್ಪತ್ರೆ ಕೊಡದೆ ಅವರಿಗೆ ಅವರ ಇದು ಸೇವೆಯನ್ನು ಪಡೆದುಕೊಂಡು ಉತ್ತಮವಾಗಿ ನಿರ್ವಹಿಸ್ಕೊಂಡು ಹೋಗಬೇಕು ಅಂತ ಕೇಳ್ತೀನಿ. ಓಕೆ, ಡಿ ಗ್ರೂಪ್ ಅವರಿಗೆ ಸ್ಯಾಲ್ರಿ ಬರ್ತಾ ಇಲ್ಲ ಅಂತ ಸ್ವಲ್ಪ ಕಮೆಂಟ್ಸ್ ಇತ್ತು ಸರ್ ಲಾಸ್ಟ್ ಮಂತ್ ಅಲ್ಲೆಲ್ಲ. ಸೊ ಅದು ಕರೆಕ್ಟ್ ಆಗಿದೆ? ಕರೆಕ್ಟ್ ಆಗಿದೆ, ಅದೀಗ ಆಗಿದೆ. 3 ತಿಂಗಳಿಗೆ ಇಲ್ಲ, ಅವರು ಔಟ್ಸೋರ್ಸ್ ಇಂದ ಗ್ರೂಪ್ ಡಿ ತಗೊಂಡಿರೋದು. ಸೊ ಅವರಿಗೆ ಸರ್ಕಾರದಿಂದ ಅವರಿಗೆ ದುಡ್ಡು ಹೋಗುತ್ತೆ, ಅವರಿಂದ ಗ್ರೂಪ್ ಡಿಗೆ ಹೋಗುತ್ತೆ. ಸೊ ಅದು ಈಗ ಆಗ್ತಾ ಇದೆ, ಪ್ರಾಬ್ಲಮ್ ಇಲ್ಲ. ಆಗ ನಡುವಲ್ಲಿ ಇಯರ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಬಜೆಟ್ ಪ್ರಾಬ್ಲಮ್ ಅಂತಿದ್ದಾಗ ಆಗಿತ್ತು, ಈಗ ಆಗ್ತಾ ಇದೆ. ಸ್ವಲ್ಪ ಚೇಂಜಸ್ ಮಾಡಿದ್ರೆ ಅನ್ಸುತ್ತಲ್ಲ ಸರ್ ಫ್ರೆಂಡ್ ಬಂದಾಗ? ಸೊ ಹಾಗಾಗಿ ಹೇಳಿ ಸರ್ ಯಾವ ರೀತಿ? ಅಲ್ಲಿ OPD ಕೌಂಟರ್, ಕ್ಯಾಶ್ ಕೌಂಟರ್ ಮತ್ತು ಇದು ABRK, ಆರೋಗ್ಯ ಇದ್ರದ್ದು ಆಯುಷ್ಮಾನ್ ಭಾರತ್, ಅದು 3 ಕೌಂಟರ್ನ ಒಟ್ಟಿಗೆ ಮಾಡಿದ್ದೀನಿ. ಯಾಕಂದ್ರೆ ರೋಗಿಗಳು ಆ ಕಡೆ ಈ ಕಡೆ ಅವರಿಗೆ ಒಂದೇ ಕಡೆ ಎಲ್ಲ ಸಿಕ್ಕಿದ್ರೆ ಈಸಿಯಾಗಿ ಆಗುತ್ತೆ. ಸೊ ಅದರಲ್ಲಿ OPD ಅಂದರೆ ಹೊರರೋಗಿ ವಿಭಾಗದ್ದು ಚೀಟಿ ಆಗುತ್ತೆ. ಆಮೇಲೆ ಒಳರೋಗಿ ಬೇಕಾದರೆ ಒಳರೋಗಿ ಆಗುತ್ತೆ. ಆಮೇಲೆ ಇದು ಕ್ಯಾಶ್ ಏನಾದ್ರು ಕಟ್ಟಬೇಕಾದ್ರೆ ಅಲ್ಲೇ ಕ್ಯಾಶ್ ಕಟ್ಬೋದು. ಮತ್ತು ಪಕ್ಕದಲ್ಲೇ ABRK ಇದೆ. ಕ್ಲೀನಿಂಗ್ ಹೇಗಿದೆ ಸರ್? ಕ್ಲೀನಿಂಗ್, ಟಾಯ್ಲೆಟ್, ಬಾತ್ರೂಮ್ ಎಲ್ಲ ಚೆನ್ನಾಗಿ ಕ್ಲೀನಿಂಗ್ ಎಲ್ಲ ಕ್ಲೀನ್ ಮಾಡ್ತಾ ಇದೆ, ಚೆನ್ನಾಗಿದೆ. ಟೋಟಲಿ ಚೆನ್ನಾಗಿದೆ, ಬರಬೇಕು ಜನರು, ಅಲ್ಲಿ ಉಪಯೋಗ ಪಡ್ಕೋಬೇಕು ಅಷ್ಟೇ ಹೇಳ್ತೀರಾ ನೀವು? ಹೌದು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ಕಾರ ಸರ್. ಇವಾಗ ಸರ್ ಮಾತಾಡ್ತಾ ಹೇಳ್ತಾ ಇದ್ರು ನೀವು 4 years ಆಯ್ತು ಬಂದು ಅಂತ. ನಿಮ್ಮ ಪರಿಚಯ ಮಾಡ್ಕೊಡಿ ಸರ್, ನಿಮ್ಮ ಹೆಸರು ಹೇಳಿ ಫಸ್ಟ್ ಆಫ್ ಆಲ್ ಅಂತ. ನನ್ನ ಹೆಸರು ಡಾಕ್ಟರ್ ಶಿವಕುಮಾರ್ AC. ನಾನು ಬಂದು 4 years ಆಗಲಿಲ್ಲ, 2.5 years ಆಯಿತು. ಯಾವ ಡಿಪಾರ್ಟ್ಮೆಂಟ್, ಯಾವ ಸೆಕ್ಷನ್ ಅಲ್ಲಿ ವರ್ಕ್? ನಾನು ಫಿಸಿಷಿಯನ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ, ಜನರಲ್ ಮೆಡಿಸಿನ್ ಅಲ್ಲಿ. ಓಕೆ ಸರ್, ಮಾತಾಡ್ತಾ ಹೇಳ್ತಾ ಇದ್ರು ಸರ್ ಸಾಕಷ್ಟು ಜನ ಶಾಲಿನಿ ಮ್ಯಾಮ್, ನಾವು ಫೋಕಸ್ ಮಾಡಿದ್ರು ಶಾಲಿನಿ ಮ್ಯಾಮಿಗೆ ಅಂತ ಬಂದಿರುವಂಥದ್ದು. ಯಾಕಂತ ಹೇಳಿದ್ರೆ ಲಾಸ್ಟ್ ಮಂತ್ 60 ಅಂದರೆ ಡೆಲಿವರಿ ಮಾಡಿಸಿದ್ದಾರೆ ಅಂತ. ಸೊ ಹಾಗಾಗಿ ಬಟ್ ಸರ್ ಮಾತಾಡ್ತಾ ಹೇಳಿದ್ರು ಜಾಸ್ತಿ ಜನ ಬರುವಂಥದ್ದು ನಿಮ್ಮಲ್ಲಿಗೆ ಅಂತ. ಸೊ ಹಾಗಾಗಿ ನಾನು ಕೂಡ ನೋಡಿದ್ದೀನಿ ಜಾಸ್ತಿ ರಶ್ ಇರುತ್ತೆ. ಸೊ ಹಾಗಾಗಿ ನಾವು ಸಾಕಷ್ಟು ನೆಗೆಟಿವ್ ನ್ಯೂಸ್ಗಳನ್ನ ಬರಿತಾ ಇರ್ತೀವಿ, ಅಂದ್ರೆ ಇದ್ದಾಗ ಬರಿತಾ ಇರ್ತೀವಿ. ಬಟ್ ಇವಾಗ ಪಾಸಿಟಿವ್ ಕೂಡ ಬರೆಯೋಣ ಅನ್ನುವಂಥದ್ದು. ಯಾಕಂದ್ರೆ ಜನ ಬರ್ತಾರೆ, ಸಹಕಾರ ತಗೊಳ್ತಾ ಇದ್ದಾರೆ ಅಂತ. ಸೊ ಹಾಗಾಗಿ ಯಾವ ರೀತಿ ನೀವು ಜನಗಳಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ ಸರ್, ಹೇಗೆ ಅಂತ? ಅದೇ ಎಸ್ಪೆಷಲಿ ನಾನೇನಂತಂದರೆ ಜನರಲ್ ಮೆಡಿಸಿನಲ್ಲಿ ಶುಗರು, BP, ಥೈರಾಯ್ಡು, ಮತ್ತು ಸ್ಟ್ರೋಕ್ ಆಗಿರೋಂಥದ್ದು, ಮತ್ತು ಹಾರ್ಟ್ ಅಟ್ಯಾಕ್ ಆಗಿರೋಂಥದ್ದು, ಆ ಥರದ ಕಾಯಿಲೆಗಳನ್ನ ನಾವು ನೋಡ್ತೀವಿ. ಸೊ ಮತ್ತು ಜೊತೆಗೆ ಅಸ್ತಮಾ, ದಮ್ಮು, ಆ ಥರ ಕಾಯಿಲೆಗಳಿಗೆ ನಾವು ಚಿಕಿತ್ಸೆನ ಕೊಡ್ತಾ ಇದ್ದೀವಿ. ಸೊ ಇಲ್ಲಿ ಬರೋಂಥವ್ರಿಗೆ ಎಸ್ಪೆಷಲಿ ನಮಗೆ ಜಾಸ್ತಿ ಜನ ಡೈಲಿ ಶುಗರು ಮತ್ತು BP ಅವರು ಜಾಸ್ತಿ ಇರ್ತಾರೆ. ಜೊತೆಗೆ ಥೈರಾಯ್ಡು ಮತ್ತು ಅಸ್ತಮಾದವ್ರು ಇರ್ತಾರೆ. ಮತ್ತು ಡೈಲಿ ಅಡ್ಮಿಷನ್ನು ಶುಗರು ಹೈ ಆಗಿರೋಂಥದ್ದು, BP ಹೈ ಆಗಿರೋಂಥದ್ದು, ಸ್ಟ್ರೋಕ್ ಆಗಿರೋಂಥದ್ದು. ಮತ್ತು ಈಗ ಇತ್ತೀಚೆಗೆ ಏನಂತಂದರೆ ಹಾರ್ಟ್ ಅಟ್ಯಾಕ್ದು ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಅಡಿನಲ್ಲಿ ಬಂದಿರೋದ್ರಿಂದ ಅದು ಯಾಕೆಂತಂದರೆ ಫರ್ದರ್ ಇವ್ಯಾಲ್ಯೂಷನ್ ಆಗಬೇಕಾಗಿರ್ತದೆ ಅವ್ರಿಗೆ. ಏನಂತಂದರೆ ಏನಾದರೂ ಬ್ಲಾಕ್ ಇದೆಯಾ ಅಂಥೇಳಿ ಚೆಕಪ್ ಆಗಬೇಕಾಗಿರೋದ್ರಿಂದ ಇಲ್ಲಿ ಪ್ರೈಮರಿ ಟ್ರೀಟ್ಮೆಂಟನ್ನು ಕೊಟ್ಟು ಹೆಚ್ಚಿನ ಚಿಕಿತ್ಸೆಗೆ ನಾವು ಎನಪಯ್ಯ ಮೆಡಿಕಲ್ ಕಾಲೇಜಿಗೆ ಟೈಅಪ್ ಆಗಿದೆ ಸರ್ಕಾರದ ವತಿಯಿಂದ, ಅಲ್ಲಿಗೆ ರೆಫರ್ ಮಾಡ್ತೀವಿ. ಮತ್ತು ಈಗ ಕ್ಯಾತ್ ಲ್ಯಾಬು ಈವನ್ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲು ಮಂಗಳೂರಲ್ಲಿ ವೆನ್ಲಾಕ್ ಹಾಸ್ಪಿಟ್ಲಲ್ಲಿ ಕೂಡ ಸ್ಟಾರ್ಟ್ ಆಗಿದೆ, ಅಲ್ಲಿಗೂ ಕೂಡ ನಾವು ರೆಫರ್ ಮಾಡ್ತಾ ಇದ್ದೀವಿ. ಆಮೇಲೆ ಹಾವು ಕಚ್ಚಿದ್ರೆ ಅದೆಲ್ಲ ಹಾವು ಕಚ್ಚಿದ್ದು ಕೂಡ ನಾವೇ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಸೊ ಇದುವರೆಗೆ ಎಲ್ಲ
ಎಲ್ಲ ರೋಗಿಗಳು ನಾವು ಕ್ಯೂರ್ ಮಾಡಿ ಕಳಿಸಿದ್ವಿ. ಅಂದ್ರೆ ಈ ಕಡೆ ಸ್ಟ್ರಿಕ್ಟ್ ಆಗ್ತೀರಾ ಸರ್? ಕೆಲವೊಮ್ಮೆ ಸ್ಟ್ರಿಕ್ಟ್ ಆಗ್ತೀರಾ ನಾನು ಕೇಳ್ಪಟ್ಟಿದ್ದೇನೆ. ಹೌದು. ಜೀವಕ್ಕೆ ನೀವು ಬೇಕು ಅಂತ ಹೇಳಿದ್ರೆ ಇದ್ದು ಹೋಗಿ ನಾವು ಬರ್ಕೊಡ್ತೀವಿ ಅಂತ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀರಾ ನೀವು. ಸೊ ಹಾಗಾಗಿ ನಾನು ಸುಮಾರು ಸಲ ಕೇಳಿದ್ದೀನಿ ನೀವು. ಸೊ ಹಾಗಾಗಿ ಜನಗಳು ಅಂದ್ರೆ ನಿಮ್ಮ ಮಾತುಗಳನ್ನ ಕೇಳ್ತಾರೆ. ಯಾವ ರೀತಿ ಇದೆ ಸರ್, ಹೇಗೆ ಅಂತ? ಅಂದರೆ ಈಗ ಕೆಲವರು ಒಂದು 5 to 10% ತೊಂದರೆ ಇದೆ ಅಂದ್ರೂ ಅವರು ಏನು ಕೇಳೋದಿಲ್ಲ. ಕೆಲವರು ಎಗನೆಸ್ಟ್ ಮೆಡಿಕಲ್ ಅಡ್ವೈಸು ಡಿಸ್ಚಾರ್ಜ್ ತಗೊಂಡು ಮನೆಗೆ ಹೋಗ್ತಾರೆ. ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಹೋಗಿ ಅಂದರೆ ಇಲ್ಲ ನಾವು ಹೋಗಲ್ಲ, ನಾವು ಮನೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಡೈರೆಕ್ಟಾಗಿ ಹೇಳ್ತಾರೆ. ಆಯಿತಾ? ಸೊ ಅದೊಂದು. ಮತ್ತು ಇನ್ನು ಇದು ಹಾವು ಕಚ್ಚಿದ್ದು ಎಸ್ಪೆಷಲಿ ಇಲ್ಲಿ ವೈಪರ್ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಸ್ಥಳೀಯ ಭಾಷೆನಲ್ಲಿ ಚಟ್ಟೆ ಕಂದಡಿ ಅಥವಾ ತಗಡು ಬುಡ ಅಂತ ಹೇಳ್ತಾರೆ. ಆ ಥರದ್ದು ಸ್ನೇಕ್ಗಳು ಇಲ್ಲಿ ಜಾಸ್ತಿ. ಮತ್ತು ಎಸ್ಪೆಷಲಿ ಒಂದು ಕೋಬ್ರಾ ಬೈಟ್ ಬಂದಿತ್ತು, ಮತ್ತು ಇಲ್ಲ 2 ಕೋಬ್ರಾ ಬೈಟ್ ಬಂದಿತ್ತು, ಮತ್ತು ಇನ್ನೊಂದು ಕ್ರೇಟ್ ಅದು ಕಟ್ಟಾವು ಅಂತ ಹೇಳ್ತೀವಿ, ಆ ಥರದ್ದು ಬಂದಿತ್ತು. ಅದು ಕೋಬ್ರಾ ಬೈಟದು ಏನಾಯಿತು ಅಂತಂದರೆ ಎಸ್ಪೆಷಲಿ ಅವರು ಫಸ್ಟು ಇದಕ್ಕೆ ಹೋಗಿದ್ದಾರೆ, ಇಲ್ಲಿಗೆ ಹಳ್ಳಿ ಮದ್ದು, ನಾಟಿ ಮದ್ದು ಮಾಡ್ಲಿಕ್ಕೆ ಹೋಗಿದ್ದಾರೆ. ಆಮೇಲೆ ಅವರು ಇದಕ್ಕೆ ಹೋಗಿದ್ದಾರೆ, KVGಗೆ ಹೋಗಿದ್ದಾರೆ. ಆಮೇಲೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ. ಸೊ ಆಲ್ರೆಡಿ ಟೈಮ್ ತುಂಬಾ ಅದು ಕೋಬ್ರಾ ಬೈಟಲ್ಲಿ ಗೋಲ್ಡನ್ ಅವರ್ ಅಂತ ಹೇಳ್ತೀವಿ. ವಿತಿನ್ 1 ಅವರಲ್ಲಿ ಅವರು ರೀಚ್ ಆಗಬೇಕಾಯಿತು. ಆ ಅವರಲ್ಲಿ ರೀಚ್ ಆಗಲಿಲ್ಲ. ಬಂದಾಗಲೇ ಅವ್ರ ಸ್ಥಿತಿ ತುಂಬ ಚಿಂತಾಜನಕವಾಗಿತ್ತು. ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ವಿ ಮತ್ತು ಇಂಟ್ಯೂಬೇಷನ್ ಎಲ್ಲ ಮಾಡಿದ್ವಿ. ಆದರೂ ಕೂಡ ಅವರು ಉಳಿಲಿಲ್ಲ. ಆಯಿತಾ? ಇನ್ನೊಂದು ಸೇಮ್ ಕೋಬ್ರಾ ಬೈಟೆ, ಅದು ಅವರು ಬಾಣಂತಿ ಅನಿಸುತ್ತೆ. ಅವರು ಕೂಡ ಸೇಮ್ ಹಾಗೆ ಅವ್ರಿಗೆ ಕಚ್ಚಿರೋದು ಬೆಳಗಿನ ಜಾವ 10:30ನಲ್ಲಿ, ಅವ್ರು ಬಂದಿದ್ದು ರಾತ್ರಿ 10:30ನಲ್ಲಿ. ಅವರು ಕೂಡ ನಾಟಿ ಔಷಧಿ ಮಾಡಿ ಆಮೇಲೆ ಬಂದರು. ಆಮೇಲೆ ಸೊ ನಾವು ಟ್ರೀಟ್ಮೆಂಟ್, ಅವರು ಕೂಡ ಬಾಯಲ್ಲೆಲ್ಲ ನೊರೆ ಬರ್ತಾಯಿತ್ತು, ಪ್ರಜ್ಞೆ ಇರಲಿಲ್ಲ. ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಇದು ಮಾಡಿದ್ವಿ, ಇಂಟ್ಯೂಬೇಷನ್ ಎಲ್ಲ ಮಾಡಿದ್ವಿ. ಬಟ್ ಆಮೇಲೆ ರೆಫರ್ ಮಾಡಿದ್ವಿ. ಅವ್ರ ಜೀವ ಇತ್ತು. ಆಮೇಲೆ ವೆನ್ಲಾಕ್ ಹಾಸ್ಪಿಟ್ಲಿಗೆ ರೆಫರ್ ಮಾಡಿದ್ವಿ. ಬಟ್ ನಮಗೆ ಅದು ಮಾಹಿತಿ ಅಂದರೆ ನಾವು ಬೇರೆಯವರಿಂದ ತಿಳಿದು ಬಂದಿದ್ದೇನಂತಂದ್ರೆ ಅವ್ರಿಗೆ ಕಣ್ಣು ಏನೋ ಕಾಣಿಸ್ದಂಗೆ ಆಯಿತು, ಜೀವ ಉಳಿತು ಅಂತ ಗೊತ್ತಾಯಿತು. ಅದೇ ನಾನು ಈ ನಿಮ್ಮ ಮುಖಾಂತರ ಸಾರ್ವಜನಿಕರಿಗೆ ಹೇಳೋದೇನಂತಂದರೆ, ಯಾವುದೇ ಹಾವು ಕಚ್ಚಲಿ ನಾಟಿ ಔಷಧಿ ಮಾಡ್ದೇನೆ ನೀವು ನೇರವಾಗಿ ನಮ್ಮ ಆಸ್ಪತ್ರೆಗೆ ಬಂದರೆ ನಾವು ಇಲ್ಲಿ ಚಿಕಿತ್ಸೆನ ಕೈಗೊಂಡು ಎಲ್ಲ ರಕ್ತ ಪರೀಕ್ಷೆ ಮೂತ್ರ ಪರೀಕ್ಷೆ ಮಾಡಿ, ಸೊ ಅಂಥದ್ದೇನಾದರೂ ಹೆಚ್ಚಿನ ಚಿಕಿತ್ಸೆ ಬೇಕು ಅಂತಂದರೆ ನಾವು ಜಿಲ್ಲಾ ಆಸ್ಪತ್ರೆಗೆ ನಾವು ರೆಫರ್ ಮಾಡ್ತೀವಿ. ಇಲ್ಲವಾದಲ್ಲಿ ಇಲ್ಲಿಯೇ ಟ್ರೀಟ್ಮೆಂಟ್ ಕೊಟ್ಟು ಅವರಿಗೆ ನಾವು ಆಲ್ಮೋಸ್ಟ್ ಆಲ್ ಈಗ ತಗಡು ಬುಡ ಮತ್ತು ವೈಪರ್ಗೆ ಏನು ಕಚ್ಚಿ ಇರೋಂಥ ಕೇಸ್ಗಳಿಗೆ 100ಕ್ಕೆ 100 ಭಾಗ ನಾನು ವಾಸಿ ಮಾಡಿ ಅವ್ರಿಗೆ ವಾಪಸ್ಸು ನಾನು ಕಳಿಸ್ಕೊಟ್ಟಿದ್ದೀನಿ. ಸೊ ಇನ್ನು ನೀವು ಏನಂತಂದರೆ ವಿತಿನ್ 24 ಅವರ್ಸಲ್ಲಿ ಅಂದರೆ 1 ಗಂಟೆ ಅವಧಿನಲ್ಲಿ ಗೋಲ್ಡನ್ ಅವರ್ ಒಳಗಡೆ ನೀವು ಬಂದರೆ ನಾವು ಚಿಕಿತ್ಸೆನ ನಾವು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸಹಾಯವಾಣಿ ಇದೆಯಾ ಸರ್? ಈಗ ಸಡನ್ ಆಗಿ ಫೋನ್ ಮಾಡಬೇಕು ಅಂತ ಸಹಾಯವಾಣಿ ಇದೆಯಾ ಹಾಸ್ಪಿಟಲ್ದು ಏನು ಅಂತ ಹೇಳಿ? ಉಂಟು, ನಂಬರ್ ಇದೆ, ಉಂಟು. ಓಕೆ. ಸೊ ಹಾಗಾಗಿ ಟೋಟಲಿ ಏನು ಹೇಳ್ತೀರಿ ಸರ್ ಜನರಿಗೆ? ಜನರ ಸಹಕಾರ ಹೇಗೆ ಬೇಕು ನಿಮಗೆ? ಅಂದರೆ ಈಗ ಏನಂತಂದ್ರೆ ಇಲ್ಲಿ ಕೆಲವರು ಎಸ್ಪೆಷಲಿ ಶುಗರ್ ಪೇಷಂಟು ಮತ್ತು BP ಪೇಷಂಟು ಒಂದು 10 to 20% ಬರ್ತಾರೆ, ಚೀಟಿ ತಂದಿರಲ್ಲ. ಸೊ ಹಳೆ ಚೀಟಿ ಇರೋದಿಲ್ಲ, ಮತ್ತು ಹೋಗ್ಲಿ ಆ ಮಾತ್ರೆಗಳು ಕೂಡ ಇರೋದಿಲ್ಲ. ಸೊ ಹಾಗಾಗಿ ನಾವು ಫಾಲೋಅಪ್ಗೆ ಅವ್ರು ಯಾವ ಮಾತ್ರೆ ತಗೋತಾ ಇದ್ದಾರೆ, ಈಗ ಶುಗರ್ ಲೆವೆಲ್ ಕಡಿಮೆ ಆಗಿದೆಯಾ, ಜಾಸ್ತಿ ಆಗಿದೆಯಾ, ಅದಕ್ಕೆ ಮಾತ್ರೆ ಡೋಸೇಜ್ ಕಡಿಮೆ ಮಾಡಬೇಕಾ, ನಾನು ಜಾಸ್ತಿ ಮಾಡಬೇಕಾ, ಅಡಿಷನ್ ಆಗಿ ಯಾವುದಾದ್ರೂ ಮಾತ್ರೆ ಹಾಕಬೇಕಾ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ನಾನು ನಿಮ್ಮ ಮುಖಾಂತರ ಸಾರ್ವಜನಿಕರಿಗೆ ನಾನು ಹೇಳೋದೇನಂತಂದರೆ, ನೀವು ಹಿಂದೆ ಏನು ಮೆಡಿಸಿನ್ ತಗೋತಾ ಇದ್ದೀರಾ, ನಮ್ಮ ಆಸ್ಪತ್ರೆಯಿಂದ ವಿತರಣೆ ಆಗಿರುವಂಥ ಚೀಟಿ, ಅಥವಾ ನೀವು ಬೇರೆ ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ರು ಕೂಡ ನೀವೇನು ಮೆಡಿಸಿನ್ ತಗೋತಾ ಇದ್ದೀರಾ ಅನ್ನೋದ್ರ ಚೀಟಿ ನಮಗೆ ಬೇಕು. ಅದನ್ನು ತೊಗೊಂಡು ಬಂದರೆ ನಾವು ನಿಮ್ಮ BP-ನ, ಶುಗರ್ನ ಅಥವಾ ಥೈರಾಯ್ಡ್ದು ಟೆಸ್ಟನ್ನು ಪರೀಕ್ಷೆ ಮಾಡಿ ನಿಮಗೆ ಯಾವ ಮಾತ್ರೆನ ಲಭ್ಯವಿದೆಯೋ ಅದನ್ನು ನಾವು ಬರೀಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಸೊ ನಿಮ್ಮ ಇದನ್ನು ಕಾಯಿಲೆಗೆ ಅನುಸರಣೆಗೆ ತಕ್ಕನಾಗಿ ನಾವು ಟ್ರೀಟ್ಮೆಂಟ್ ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್ ನಿಮ್ಮ ಫುಲ್ ಹೆಸರು ಮತ್ತು ನಿಮ್ಮ ನಂಬರ್ ಹೇಳಿಬಿಡಿ ಸರ್, ಯಾವ ಇರ್ತೀರಾ ನೀವು ಅಂತ. ನನ್ನ ಹೆಸರು ಡಾಕ್ಟರ್ ಶಿವಕುಮಾರ್ AC. ನನ್ನ ಮೊಬೈಲ್ ನಂಬರ್ 8762577289. ನಾನು ರೂಮ್ ನಂಬರ್ 19ರಲ್ಲಿ ಇರ್ತೇನೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ವೆಲ್ಕಮ್. ಇದು ನಮ್ಮಲ್ಲಿ ಒಟ್ಟು ಮೊದಲಿಗೆ 17 ಬೆಡ್ಸ್ ಇತ್ತು, ಈಗ 19 ಬೆಡ್ಸ್ ಆಗಿದೆ. ರೆಪ್ಕೋ ಬ್ಯಾಂಕ್ನವರು ಹೊಸ ಕಟ್ಗಳನ್ನ ಕೊಟ್ಟಿರೋದ್ರಿಂದ ನಾವು 19 ಬೆಡ್ಗೆ ಇನ್ಕ್ರೀಸ್ ಮಾಡ್ಕೊಂಡಿದ್ದೀವಿ.
ಸೊ ದೊಡ್ಡ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿಲ್ಲ, ಇಲ್ಲಿ ಚೆನ್ನಾಗಿದೆ ICU ಅಂತ ಜನ ಹೇಳೋದು ಕೇಳಿದೀವಿ ಸರ್. ಹೌದು. ಹಾಂ ಹಾಂ ಅದೇ ಹಾಂ. ಹಾಗಾಗಿ ಹೇಗೆ ಟ್ರೀಟ್ಮೆಂಟ್ ಅದು ಎಷ್ಟು ಸಲ ಎಷ್ಟಿದ್ದಾರೆ ಸರ್ ಹೇಗೆ ಅಂತ? ಅಂದರೆ ಪ್ರತಿ ಶಿಫ್ಟಲ್ಲಿ 8 hours ಶಿಫ್ಟು, 2 to 8, 8 to 2 ಮತ್ತು ಅಗೇನ್ 8 to 8 ಅಂತ 3 ಶಿಫ್ಟ್ ಇರ್ತದೆ. 3 ಶಿಫ್ಟ್ನಲ್ಲಿ 2 ಸ್ಟಾಫ್ ನರ್ಸ್ ಇರ್ತಾರೆ. ಸೊ ಓಕೆ. ಮತ್ತು ಪೇಷಂಟ್ ಸಂಖ್ಯೆ ಏನಾದರೂ ಕಡಿಮೆ ಇತ್ತು ಅಂದರೆ ಆವಾಗ ಒಬ್ಬರು ಸ್ಟಾಫ್ ನರ್ಸ್ ಇರ್ತಾರೆ. ಯಾಕೆಂತಂದರೆ WHO ಗೈಡ್ಲೈನ್ಸ್ ಪ್ರಕಾರ ಏನಂತಂದರೆ ಒಂದು ಸ್ಟಾಫ್ ನರ್ಸ್ಗೆ 8 ಪೇಷಂಟ್ ಇರಬೇಕು ಅಂತೇಳಿ, 8:1 ಅಂತ ಹೇಳ್ತೀವಿ. ಹಾಗಾಗಿ 8 ಪೇಷಂಟ್ಗೆ ಒಂದು ಸ್ಟಾಫ್ ನರ್ಸ್ನ ಕೊಡ್ತೀವಿ. ಸೊ 8ಕ್ಕಿಂತ ಜಾಸ್ತಿ ಇದ್ದರೆ 2 ಸ್ಟಾಫ್ ನರ್ಸ್ನ ನಾವು ಕೊಡ್ತೀವಿ. ಅದೇ ಇವಾಗ ಪೇಷಂಟ್ಸ್ ಸ್ವಲ್ಪ ಕಡಿಮೆ ಇದ್ದಾರೆ ಅನ್ಸುತ್ತಲ್ಲ? ಹಾಂ ಹೌದು, ಕಡಿಮೆ ಇದ್ದಾರೆ. ಯೂಶ್ವಲಿ ಈಗ ಸೀಸನ್ ಸ್ವಲ್ಪ ನವಂಬರ್ ಡಿಸೆಂಬರ್ ಸೀಸನಲ್ಲಿ ಕಡಿಮೆ ಇರ್ತಾರೆ ಪೇಷಂಟ್ ನಮಗೆ. ಅಂದರೆ ನಿನ್ನೆ ಸುಮಾರು ಜನ ಪೇಷಂಟು ಡಿಸ್ಚಾರ್ಜ್ ಆದರು. ಹಾಂ ಹಾಂ ಹಾಗಾಗಿ ಅದೇ ಇವರು ಯಶೋಧರ್ ಅಂತೇಳಿ, ಇವರು ಸ್ನೇಕ್ ಫೈಟು ಆಯಿತಾ, ಕಾಲಿಗೆ ಕಚ್ಚಿದೆ. ಸೊ ನೆನ್ನೆ ಊತ ಇತ್ತು ಅವ್ರಿಗೆ, ಇಂಜೆಕ್ಷನ್ ಕೊಟ್ಟ ಮೇಲೆ ಈಗ ಊತ ಕಡಿಮೆ ಆಗಿದೆ. ಹಾಂ ಹ್ಞೂ. ನಮಸ್ತೆ, ನಂದು ಮುರಳಿ ಅಂತ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕದಲ್ಲಿ ತಾಲೂಕಿಗೆ ಆರೋಗ್ಯ ಮಿತ್ರನಾಗಿದ್ದೇನೆ. ಈಗ ಆಯುಷ್ಮಾನ್ ಭಾರತಲ್ಲಿ ನಮ್ಮ ಸುಳ್ಯ ತಾಲೂಕಲ್ಲಿ KVG ಒಂದು ಪ್ರೈವೇಟಲ್ಲಿ ಎಂಪನಲ್ಮೆಂಟ್ ಆಗಿದೆ. ಸರ್ಕಾರಿ ಆಸ್ಪತ್ರೆ ಇದು, ಮತ್ತು 6 PSC ಇದೆ ಸುಳ್ಯ ತಾಲೂಕಲ್ಲಿ. ಅದು ಕೂಡ ಆಯುಷ್ಮಾನ್ ಅಂಡರಲ್ಲಿ ಕೆಲಸ ಮಾಡ್ತಾ ಇದೆ. ಹಾಗೆ ಈಗ ಆಯುಷ್ಮಾನ್ ಅಂತ ಹೇಳಿದರೆ, ಒಂದು ಪೇಷಂಟ್ ಇಲ್ಲಿಗೆ ಬಂದರೆ, ಒಂದು ಪೇಷಂಟ್ ಅಡ್ಮಿಟ್ ಆದರೆ ಆ ಪೇಷಂಟಿಗೆ ನಾವು ಆಯುಷ್ಮಾನ್ ಭಾರತಲ್ಲಿ ಡಾಕ್ಯುಮೆಂಟೇಷನ್ ಮಾಡಬೇಕು. ಯಾವಾಗ ಆಯುಷ್ಮಾನಲ್ಲಿ ಅಡ್ಮಿಟ್ ಆಗ್ತಾರೆ ಆವಾಗ ಹಾಸ್ಪಿಟ್ಲಿಗೆ ಆ ಒಂದು ದಿವಸಕ್ಕೆ ಒಂದಿಷ್ಟು ಅಂತ ಹಣ ಬರ್ತದೆ. ಪ್ರತಿಯೊಂದು ಪ್ಯಾಕೇಜ್ ಇರ್ತದೆ, ಸುಮಾರು 1650 ಪ್ಯಾಕೇಜ್ ಇದೆ. ಅದರಲ್ಲಿ ಒಂದೊಂದು ಜ್ವರ ಬಂದರೆ ಅದಕ್ಕೆ ಎಷ್ಟು ಪ್ಯಾಕೇಜಿಂದ, ನಮಗೆ ಅಡ್ಮಿಟ್ ಆದರೆ ಎಷ್ಟು ದಿವಸ ಅಡ್ಮಿಟ್ ಆಗಿದ್ದಾರೆ ಅನ್ನೋದರಲ್ಲಿ ನಮಗೆ ಒಂದಿಷ್ಟು ಹಾಸ್ಪಿಟ್ಲಿಗೆ ಹಣ ಬರ್ತದೆ. ಈ ಹಣದಲ್ಲಿ ನಾವು ಹಾಸ್ಪಿಟ್ಲನ್ನು ಇಂಪ್ರೂವ್ಮೆಂಟ್ ಮಾಡ್ಬೋದು. ಹಾಗೆ ಆ ಥರ ಹಾಸ್ಪಿಟ್ಲ್ ಇದು ಆಯುಷ್ಮಾನ್ ಭಾರತ ಅನ್ನೋದು ದೂರದೃಷ್ಟಿತ್ವದ ಒಂದು ಯೋಜನೆ. ಯಾಕೆಂತ ಹೇಳಿದರೆ ನಿಧಾನವಾಗಿ ಮೊದಲೆಲ್ಲ ಆಯುಷ್ಮಾನ್ ಭಾರತ್ ಇಲ್ಲದಿರುವಾಗ ನಮ್ಮ ಆಸ್ಪತ್ರೆಯನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಎಕಾನಮಿಕ್ ಇಲ್ಲ ಆಯಿತು. ಆದರೆ ಇವತ್ತು ನಮಗೆ ಆಯುಷ್ಮಾನಲ್ಲಿ ಎಷ್ಟು ನಾವು ಪೇಷಂಟ್ ನೋಡ್ತೇವೆ ಅಷ್ಟು ನಮ್ಮ ಹಾಸ್ಪಿಟ್ಲಿಗೆ ಹಣ ಬರ್ತದೆ, ಡೆವಲಪ್ಮೆಂಟ್ ಆಗ್ತದೆ ಆಟೋಮೆಟಿಕ್. ಅಥವಾ ನಮಗೆ ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಬೇಕು ಒಟ್ಟಿಗೆ ಅಂತ ಹೇಳಿದರೆ ಆಯುಷ್ಮಾನ್ ಅಂಡರಿನ ಹಣದಲ್ಲಿ ನಾವು ತಗೊಳ್ಬೋದು, ಪರ್ಚೇಸ್ ಮಾಡಿಕೊಳ್ಬೋದು ಅದರದೇ ರೂಲ್ಸಿನ ಪ್ರಕಾರ. ಅಲ್ಲ, ಬರುವಾಗ ಸರ್ಕಾರಿ ಆಸ್ಪತ್ರೆಗೆ ಬರುವಾಗ ಪೇಷಂಟಿನ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮತ್ತು ಇಲ್ಲಿ ಅಡ್ಮಿಟ್ ಆದ ಇದಿರ್ತದೆ ಡಾಕ್ಯುಮೆಂಟ್, ಅಷ್ಟಿದ್ರೆ ಡಾಕ್ಯುಮೆಂಟೇಷನ್ ಆಗ್ತದೆ ಇಲ್ಲಿ. ಹಾಗೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಬೇಕಂತ ಹೇಳಿದರೆ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರಿಗೆ ಸಂಬಂಧಪಟ್ಟ ಕಾಯಿಲೆ ಇಲ್ಲದಿರಬೇಕು. ಇಲ್ಲದಿರುವಾಗ ನಾವೊಂದು ರೆಫರ್ ಲೆಟ್ರ್ ಅಂತ ಕೊಡ್ತೇವೆ. ಆ ರೆಫರ್ ಲೆಟ್ರ್, ಆಧಾರ್ ಕಾರ್ಡು, ರೇಷನ್ ಕಾರ್ಡ್, ಆ 3 ಡಾಕ್ಯುಮೆಂಟ್ ತಗೊಂಡು ಹೋದರೆ ಪ್ರೈವೇಟಲ್ಲಿ BPL ಪಡಿತರ ಚೀಟಿದಾರರಿಗೆ ಸಂಪೂರ್ಣ ಉಚಿತವಾಗಿ ಆಗ್ತದೆ. ಹಾಗೆ ಅದು ನಮ್ಮ ಆಸ್ಪತ್ರೆಯಲ್ಲಿ ಜನರಿಗೆ ಒಂದಿಷ್ಟು ಗೊಂದಲ ಆಗ್ತದೆ, ಬೇರೆ ಬೇರೆ ಕಡೆ ಓಡಾಡಬೇಕಾಗ್ತದೆ. ಅದನ್ನೆಲ್ಲ ಸುಲಭ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಪ್ರಥಮವಾಗಿ ನಾವು ಚೀಟ್ ಮಾಡುವಂಥದ್ದು. ನೆಕ್ಸ್ಟ್ ಅಲ್ಲಿಯೇ ಕ್ಯಾಶುವಲ್ಟಿ ಇದೆ, ಅದರ ಪಕ್ಕ ಕ್ಯಾಶ್ ಕೌಂಟರ್ ಇದೆ ಇಲ್ಲಿ ಕೂಡ. ಮತ್ತು ಅದರಿಂದ ನಂತರ ನಾವು ಅಡ್ಮಿಷನ್ ಆಗಲಿ ಅಥವಾ OPDಗೆ ಬಂದ ಪೇಷಂಟನ್ನು ಆಯುಷ್ಮಾನಲ್ಲಿ ಡಾಕ್ಯುಮೆಂಟೇಷನ್ ಮಾಡಬೇಕು. ಆದ್ದರಿಂದ ಜನರಿಗೆ ಸುಲಭ ಆಗಲಿ ಅಂತ ಹೇಳಿ ಒಂದೇ ಛತ್ರದ ಅಡಿಯಲ್ಲಿ ಮಾಡಿದ್ದೇವೆ ಇಲ್ಲಿ. ಹಾಗೆ ಓಕೆ. ಹಾವು ಕಡಿತ ಆಗಿದೆ. ಹೌದು, ತೆಂಗಿನ ಮರದಲ್ಲಿ ಸೇಂದಿ ಕೆಲಸ ಮಾಡ್ತಾ ಇರುವ ಟೋಡಿ ಉಂಟಲ್ಲ, ಅದನ್ನು ರಾತ್ರಿ ಕೆಲಸ ಮಾಡುವಾಗ ಕಚ್ಚಿದೆ. ಈಗ ಹೇಗಿದ್ದೀರಾ ಸರ್? ಆರಾಮಿದ್ದೀರಾ? ಪರವಾಗಿಲ್ಲ ಸರ್. ಹೇಗೆ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿದೆ? ಒಳ್ಳೆದು ಮಾಡ್ತಾರೆ. ಒಳ್ಳೇದು ಮಾಡ್ತಾರೆ. ಚೆನ್ನಾಗಿತ್ತು. ಓಕೆ. ಬೇಗ ಬಂದ್ರಾ ಹೇಗೆ ನೀವು ಅಂತ? ಬಂದಿದೆ. ಬೇಗ ಬಂದಿದೆ. ಒಳ್ಳೆ ಫೆಸಿಲಿಟಿ ಇದೆ ಗೌರ್ಮೆಂಟ್. ಪರವಾಗಿಲ್ಲ, ಒಳ್ಳೆ ಒಳ್ಳೆ. ಓಕೆ ಸರ್. ಮೇಡಮ್ ನಮಸ್ತೆ. ಹೆಸರು? ವನಿತಾ ಅಂತ. ಸೊ ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದಾರೆ? 4 ಇಯರ್ಸ್ ಆಯಿತು. ಸೊ ಹಾಗಾಗಿ ಇಲ್ಲಿ ಇವಾಗ ಟ್ರೀಟ್ಮೆಂಟ್, ICU ಇದೆ, ಎಲ್ಲವೂ ಇದೆ, ಚೆನ್ನಾಗಿದೆ ಹಾಸ್ಪಿಟ್ಲ್ ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ ಹೊರಗಡೆಯಿಂದ. ಸೊ ಹಾಗಾಗಿ ನಿಮಗೆ ಅನುಭವ ಹೇಗಾಗುತ್ತೆ, ಏನಿದೆ ಅಂತ? ನಮ್ಮ ಪ್ರಕಾರ ಎಲ್ಲ ಒಳ್ಳೆ ಹಾಸ್ಪಿಟಲ್, ಒಳ್ಳೆ ಟ್ರೀಟ್ಮೆಂಟ್ ಆಗ್ತಾ ಉಂಟು, ಎಲ್ಲ ಫೆಸಿಲಿಟಿ ಎಲ್ಲ ಚೆಂದ ಉಂಟು. ಓಕೆ. ನೀವು ಈ ಸಿಸ್ಟರ್ಸ್ ಆಗಿ ನಿಮಗೆ ಅಂದರೆ ಫಸ್ಟ್ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಹೇಗೆ ಅಂತಂದರೆ? ಸೊ ಸ್ಯಾಲ್ರಿ ವೈಸಲ್ಲಿ ಚೆನ್ನಾಗಿ ಸರಿ ಆಗ್ತಾ ಇದೆ ಹೇಗೆ? ಸ್ಯಾಲ್ರಿದೇ ಪ್ರಾಬ್ಲಮ್ ಆಗುತ್ತೆ. ಸ್ಯಾಲ್ರಿ ಪ್ರಾಬ್ಲಮ್ 2 ಮಂತ್ 3 ಮಂತ್ ಎಲ್ಲ ಆಗ್ತದೆ. 3 ಮಂತ್ ಎಲ್ಲ ಆಗುತ್ತೆ. ಬಟ್ ಬರ್ತಾ ಇದೆ. ಸೊ ಹೇಳಿದ್ರು ಮಾತಾಡ್ತಿರುವಾಗ ಬಟ್ ಬರ್ತಾ ಇದೆ ಅಂತ ಸ್ವಲ್ಪ ಲೇಟ್ ಆಗ್ತದೆ. ಕರೆಕ್ಟಾಗಿ ಬರಬೇಕು ಅನ್ನುವಂಥದ್ದು. ದಿನನಿತ್ಯ ವರ್ಕ್ ಮಾಡ್ತೀರಾ, ನಿದ್ದೆ ಬಿಡ್ತೀರಾ, ಸೊ ಸ್ಯಾಲ್ರಿ ಕರೆಕ್ಟ್ ಬರಬೇಕು ಅನ್ನೋಂಥದ್ದು ನಿಮ್ಮ ಬೇಡಿಕೆ ಅಲ್ವಾ? ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್.
ಮೇಡಮ್ ನಮಸ್ತೆ. ನಮಸ್ತೆ. ಹೆಸರು? ಹೆಸರು ವಸಂತಿ. ತುಂಬ ವರ್ಷ ಆಯಿತು ಅಲ್ವಾ? ಹೌದು, ನಾವು 24 ವರ್ಷ ಆಯ್ತು ಇಲ್ಲಿ. 24 ವರ್ಷ ಆಯ್ತು. 2001ರಲ್ಲಿ ಇಲ್ಲಿ ಜಾಯ್ನ್ ಆದ್ದು. ಓಕೆ, ನಾನು ಸಣ್ಣದಿರುವಾಗ ನಿಮ್ಮ ನೋಡ್ತಾ ಇದ್ದೆ. ಹೌದೌದು. ಸೊ ಹಾಗಾಗಿ ಇಲ್ಲಿ ಟ್ರೀಟ್ಮೆಂಟ್ ಚೆನ್ನಾಗಿದೆ ಅಂತ ಜನರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನೀವೇನು ಹೇಳ್ತೀರಾ ಅಂತ? ಪರವಾಗಿಲ್ಲ ಮೇಡಮ್, ಒಳ್ಳೆ ನೋಡ್ತಾರೆ. ಈಗ ಪ್ರೆಸೆಂಟ್ ಈಗ ನೋಡ್ತಾ ಇದ್ದಾರೆ, ಒಳ್ಳೆ ನೋಡ್ತಾರೆ. ಡಾಕ್ಟರ್ ಸಿಸ್ಟರ್ಸ್ ಎಲ್ಲ ನೋಡ್ತಾ ಇದ್ದಾರೆ. ಮತ್ತೆ ನಮಗೆ ಕೂಡ ಯಾವ ಪ್ರಾಬ್ಲಮ್ ಎಲ್ಲ ರೀತಿಯಲ್ಲಿ ನಮ್ಮಲ್ಲಿ ಒಳ್ಳೆ ಮಾತಾಡ್ತಾರೆ. ಮತ್ತೆ ಜನಗಳು ಹಾಗೆ ಒಳ್ಳೆ ಜನ ಬರ್ತಾ ಇದ್ದಾರೆ. ಈಗ ತುಂಬ ಜನ ಬರ್ತಾ ಇದ್ದಾರೆ. ಮತ್ತೆ ಪೇಷಂಟ್ಗಳಿಗೆ ಯಾವ ತೊಂದರೆ ಇಲ್ಲ, ಎಲ್ಲ ಚಂದ ನೋಡಿಕೊಳ್ತಾರೆ. ಹೌದೌದು. ನಿಮ್ಮ ಸಮಸ್ಯೆ ಡಿ ಗ್ರೂಪ್ ಅವರಿಗೆ ಸಾಕಷ್ಟು ಇತ್ತು, ಬಟ್ ಈಗ ಕಡಿಮೆ ಆಗಿದೆ ಅಂತ ಹೇಳ್ತಾ ಈಗ ನಮಗೆ ತೊಂದರೆ ಮೇಡಮ್, ಈಗ ಸ್ಯಾಲ್ರಿ ಎಲ್ಲ ಸರಿಯಾಗಿ ಆಗ್ತಾ ಉಂಟು. ಈಗ ಯಾವ ತೊಂದರೆ ಕೂಡ ಇಲ್ಲ ನಮಗೆ. ನಮ್ಮ ಸಮಸ್ಯೆ ಏನಾದರೂ ಡಾಕ್ಟರ್ ಸಿಸ್ಟರ್ ಹತ್ರ ಹೇಳಿದ್ರೆ ನಮಗೆ ಅವರು ಸ್ಪಂದಿಸ್ತಾರೆ. ಯಾವ ತೊಂದರೆ ಕೂಡ ಇಲ್ಲ ಈಗ. ಒಂದು ಸಮಸ್ಯೆ ಅದು ಇರ್ಬೋದಲ್ವ, ಏನಾಗಬೇಕು ಅಂತ ನಿಮಗಿದೆ ಅಂತ? ಇಲ್ಲ ಮೇಡಮ್, ಈಗ ತೊಂದರೆ ಇಲ್ಲ. ನಮಗೆ ಬೇಕಾದ್ರೆ ನಾವು ಹೇಳಿದ ಕೂಡಲೇ ಅವರು ನಮಗೆ ಯಾವುದೇ ಒಂದು ಇದರಲ್ಲಿ ಆಗಿ ಕ್ಲೀನಿಂಗ್ ವಿಷಯದಲ್ಲಿ ಆಗಿ ಯಾವ ಸಮಸ್ಯೆ ಇದ್ರೂ ನಾವು ಡಾಕ್ಟರ್ ಹತ್ರ ಹೇಳಿದ ಕೂಡಲೇ ನಮಗೆಲ್ಲ ತರಿಸಿ ಕೊಡ್ತಾರೆ. ಫಿನೈಲಿಂದ ಹಿಡಿದು ಯಾವ ನಮಗೆ ಎಂತ ಬೇಕು ಅದೆಲ್ಲ ತಂದು ಕೊಡ್ತಾರೆ. ಯಾವ ತೊಂದರೆ ಇಲ್ಲ ಮೇಡಮ್, ಚೆನ್ನಾಗಿ ಹಾಸ್ಪಿಟ್ಲ್ ಈಗ ನಡೀತಾ ಉಂಟು, ತೊಂದರೆ ಇಲ್ಲ. ನಮಸ್ತೆ ಮೇಡಮ್. ನಮಸ್ತೆ. ಹೆಸರು ಬೇಬಿ. ಓಕೆ, ಎಷ್ಟು ಟೈಮಿಂದ ಇಲ್ಲಿ ಅಡಿಗೆ ಸಹಾಯಕ್ಕೆ ಕೆಲಸ ಮಾಡ್ತಾ ಇದ್ದೀರಾ? ಒಂದು 2 ವರ್ಷ ಆಗಲಿ. 2 ವರ್ಷ ಆಯಿತು. ನಾನು ಅವತ್ತೊಂದ್ಸಲ ಬಂದಾಗ ನೀವು ಹೇಳಿದ್ರಿ ಎಂತ ಇಲ್ಲ ಮೇಡಮ್, ಮೆಣಸು ಕೂಡ ಇಲ್ಲ ಸಾರು ಮಾಡಲಿಕ್ಕೆ, ಇದರಲ್ಲೇ ಮಾಡಿಕೊಡ್ತಾ ಇದ್ದೇನೆ ಅಂತ ಹೇಳಿದ್ರಿ. ಬಟ್ ಇವಾಗ ನಾನು ಬಂದು ಕೇಳಿದಾಗ ಹೇಳ್ತಾ ಇದ್ದೀರಾ ನೀವು ಎಲ್ಲ ಐಟಮ್ಸ್ಗಳು ಬರ್ತಾ ಇದೆ ಅಂತ. ಹಾಗಾಗಿ ಹೇಳಿ ಮೇಡಮ್, ಹೇಗೆ ಅಂತ? ಎಲ್ಲ ಐಟಮ್ ಬರ್ತಾ ಇದೆ ಈಗ. ಓಕೆ, ಎಲ್ಲ ಸರಿ ಟೈಮ್ ಪ್ರಕಾರ ನಮಗೆ ಕೊಡಲಿಕ್ಕೆ ಆಗ್ತದೆ. ಓಕೆ ಓಕೆ. ನಮ್ಮ ನವೀನ್ ಡಾಕ್ಟರ್ ಯಾವ ಥರ ಸಹಕಾರ ಮಾಡ್ತಾ ಇದ್ದಾರೆ ನಿಮಗೆ? ಅವರು ಸಾಮಾನೆಲ್ಲ ಬರ ಇದ್ದರೆ ಅವರು ಹೇಳ್ತಾರೆ ಯಾವುದು ಉಂಟು ಇಲ್ಲ ಅಂತ ಅವರು ಕೇಳ್ತಾರೆ. ಇಲ್ಲ ಇದ್ದರೆ ಹೇಳಬೇಕು. ಮತ್ತೆ ನಾನು ಹೇಳಿದರೆ ಅವರು ಸಹ ಫೋನ್ ಮಾಡ್ತಾರೆ, ನೋಡಿ ಇಂಥದ್ದು ಅಂತ ಹೇಳಿ. ಕಮ್ಮಿ ಆಗಲಿಲ್ಲ, ತಿಂಗಳಿಗೆ ಬೇಕಾದ ತಂದು ಹಾಕಿ ಹೋಗ್ತಾರೆ. ಹಾಗಾಗಿ ಪೇಷಂಟ್ಗಳಿಗೆ ಒಳ್ಳೆ ರೀತಿ ಅಡುಗೆ ಹೋಗ್ತಾ ಇದೆ. ಬೆಳಿಗ್ಗೆ ಅಂತೆಲ್ಲ ಹೇಳಿದ್ರು ಸರ್? ಬೆಳಿಗ್ಗೆ ಇಡ್ಲಿ ಸಾಂಬಾರು. ಓಕೆ. ಮಧ್ಯಾಹ್ನ ಊಟ ಮೊಟ್ಟೆ ಬಾಳೆಹಣ್ಣು ಎಲ್ಲ ಕೊಡ್ತೀರಾ? ನೈಟ್ ಕೂಡ ಹಾಗೆ? ನೈಟ್ ಕೂಡ ಬಾಳೆಹಣ್ಣು ಇಲ್ಲ, ಮೊಟ್ಟೆ ಊಟ ಸಾಂಬಾರು. ಓಕೆ, ಸರಿ ಆಯ್ತು. ಮೇಡಮ್ ನಮಸ್ತೆ. ನಮಸ್ತೆ. ಓಕೆ, ನಿಮ್ಮ ಹೆಸರು? ದೀಕ್ಷಾ. ಓಕೆ, ಇಲ್ಲಿ ಇನ್ಚಾರ್ಜ್ ಆಗಿ ವರ್ಕ್ ಮಾಡ್ತೀನಿ. ಓಕೆ. ಮುಂಚೆಲ್ಲ ಸಮಸ್ಯೆಗಳಿತ್ತು, ಈ ಡಯಾಲಿಸಿಸ್ ಆಗುವಾಗ ಪ್ರಾಬ್ಲಮ್ಸ್ ಎಲ್ಲ ಇತ್ತು ಅಂತ ಕೇಳ್ಪಟ್ಟಿದ್ವಿ. ಬಟ್ ಇವಾಗ ಚೆನ್ನಾಗಿ ನಡೀತಾ ಇದೆ ಅಂತ ಸರ್ ಕೂಡ ಹೇಳಿದರು. ಸೊ ಹಾಗಾಗಿ ನಾವು ಬಂದಿದ್ವಿ ನೋಡೋಕ್ಕೆ ಅಂತ. ಯಾವ ರೀತಿ ನಡೀತಾ ಇದೆ ಅಂತ? ಈಗ ಮೊದಲಿನ ಥರ ಯಾವುದೇ ಸಮಸ್ಯೆನೇ ಇಲ್ಲ. ಆಮೇಲೆ ಈಗ ಒಂದು 76 ಆ್ಯಕ್ಟಿವ್ ಎಷ್ಟಿದ್ದಾರೆ. ನೆಕ್ಸ್ಟ್ 12 ಮಿಷಿನ್ ಕೂಡ ಇದೆ. ನಾವು ಅವರಿಗೊಂದು ಟೈಮಿಂಗ್ಸ್ ಕೊಡ್ತೇವೆ, ಆ ಟೈಮಿಂಗ್ಸ್ ಬಂದು ಡಯಾಲಿಸಿಸ್ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಇದೆ ಇಂಜೆಕ್ಷನ್ ಆಗಲಿ ಏನಾಗಲಿ ಯಾವುದೇ ಕೊರತೆ ಇಲ್ಲ ಇಲ್ಲಿ. ಅವ್ರು ಕಾಲ್ ಮಾಡಿಕೊಂಡು ಎಲ್ಲ ನಮ್ಮ ಜೊತೆ ಏನಿದ್ರು ಚಂದ ಕಮ್ಯುನಿಕೇಷನ್. ಈಗ ಗೆಸ್ಟ್ ಅಂದರೆ ನಮಗೆ ಒಂಥರ ಅತಿಥಿಗಳ ಹತ್ರ ನಾವು ಟ್ರೀಟ್ ಮಾಡ್ತಾ ಇದ್ದೇವೆ, ಮನೆ ಹತ್ರ ನಾವು ಟ್ರೀಟ್ ಮಾಡ್ತಾ ಇರ್ತೇವೆ. ಅಂದರೆ ಯಾವುದೇ ಭೇದ ಭಾವ ಇಲ್ಲದೆಲ್ಲ ಕರೆಕ್ಟಾಗಿ ಚೆನ್ನಾಗಿ ನಮ್ಮದು ಯೂನಿಟ್ ನಡ್ಕೊಂಡು ಹೋಗ್ತಾ ಉಂಟು. ನಮಗೆ ಆಲ್ಮೋಸ್ಟ್ ಎಲ್ಲ ಸಪೋರ್ಟ್ ಕೂಡ ಸಿಗ್ತಾ ಉಂಟು. ನಮಗೆ ಇದು ಪೇಷಂಟ್ಗಳು ಸಹ ಯಾವುದೊಂದು ಸಮಸ್ಯೆ ಏನು ಮಾಡೋದಿಲ್ಲ. ನಮ್ಗೆ ಅವರು ಸಪೋರ್ಟ್ ಮಾಡಿದ್ರೆ ನಾವು ಅವರಿಗೂ ಸಪೋರ್ಟ್ ಮಾಡ್ತಾ ಇರ್ತೇವೆ. ಅದಕ್ಕೆ ನಮ್ಮ ಡಯಾಲಿಸಿಸ್ ಒಂದು ಚೆನ್ನಾಗಿ ಹೋಗ್ತಾ ಉಂಟು. ಎಲ್ಲರೂ ಒಂದು ಒಪಿನಿಯನ್ ಕೂಡ ಚೆನ್ನಾಗಿ ಬರ್ತಾ ಉಂಟು. ನಮಗೆ 12 ಮಿಷಿನ್ ಉಂಟು. 12 ಬೆಡ್ಗೆ 12 ಮಿಷಿನ್. ಇಲ್ಲಿ ಈಗ 11 ಉಂಟು, ಪ್ಲಸ್ ಒಳಗಡೆ ಒಂದು ಪಾಸಿಟಿವ್ ಮಿಷಿನ್ ಉಂಟು. ಈಗ ಅಲ್ಲಿ ಯಾವುದೇ ಕೇಸ್ ಇಲ್ಲ ಪಾಸಿಟಿವ್ ಇಲ್ಲ, ಬಟ್ ವರ್ಕಿಂಗ್ ಉಂಟು. ಅದು ಏನು ಪ್ರಾಬ್ಲಮ್ ಏನೂ ಇಲ್ಲ. ಮತ್ತು ಇಂಜೆಕ್ಷನ್ಸ್ ಆಗ ನಮಗೆ ಬರ್ತಾರೆ, ನಮ್ಮ ಕಂಪನಿ ಎಲ್ಲ ಸ್ಟಾಕ್ಗಳೆಲ್ಲ ಬರ್ತಾ ಇರ್ತದೆ. ಇಂಜೆಕ್ಷನ್ಸ್ ಆಗಿ ಅವರಿಗೆ ಡಾಕ್ಟರ್ ಎಷ್ಟು ಪ್ರಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ ಅಷ್ಟು ನಾವು ಅವರಿಗೆ ಫ್ರೀಯಾಗಿ ಒದಗಿಸ್ಕೊಡ್ತೇವೆ. ಏನು ಅಮೌಂಟ್ ಏನು ತಗೊಳ್ಳೋದು ಫ್ರೀ ಆಫ್ ಕಾಸ್ಟಲ್ಲಿ ನಾವು ಡಯಾಲಿಸಿಸ್ ಮಾಡಿ ಕೊಡ್ತೇವೆ. ಸಿಸ್ಟರ್ಸ್ ಎಲ್ಲ ಲೋಕಲ್ ಇರೋದು. ಅವ್ರು ನಮಗೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಪೇಷಂಟ್ ಅವರ ಮನೆಯವ್ರ ಥರನೇ ಹೇಗೆ ಟ್ರೀಟ್ ಮಾಡ್ತಾರೆ ಹಾಗೆ ಮಾಡ್ತಾರೆ. ಪೇಷಂಟ್ ಹೇಗೆ ಅಡ್ಜಸ್ಟ್ ಆಗಬೇಕು ಆ ಥರ ಅಡ್ಜಸ್ಟ್ ಆಗಿದ್ದಾರೆ. ಹಾಸ್ಪಿಟಲ್ ದೂರ ಬೇಕು ಅಂತಿಲ್ಲ, ಇಲ್ಲ ದೂರ ಬೇಕು ಇದೇ ಇಲ್ಲ, ಮತ್ತೆ ಇಲ್ಲ. ಪ್ರೀತಿ ಕೊಡ್ತಿರ ಜೊತೆಗೆ ನಮಗೆ ಟ್ರೀಟ್ಮೆಂಟ್ ಕೂಡ ಹೌದು, ಎರಡು ಕೂಡ ಕೊಡ್ತೀವಿ. ನಗುವಲ್ಲೇ ಗೊತ್ತಾಗತ್ತೆ. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸರಿ, ಓಕೆ, ಥ್ಯಾಂಕ್ ಯು. ಅಮ್ಮ ನಮಸ್ತೆ. ನಮಸ್ತೆ. ಹೆಸರು? ಮಗೇಶ್ವರಿ. ಎಲ್ಲಿ ಮನೆ? ಬೆಳ್ಳಾರ. ಯಾರಿದ್ದಾರೆ? ಮಗ ಇದ್ದಾನ? ಮಗ ಇದ್ದಾನೆ. ಓಕೆ, ಎಂತ ಅದು ಮಗನಿಗೆ? ಮಗನಿಗೆ ಕಾಲು ನೋವು. ಓಕೆ, ಇಲ್ಲಿ ಹಾಸ್ಪಿಟಲ್ ಚಂದ ಟ್ರೀಟ್ ಮಾಡ್ತಾರೆ? ಚೆನ್ನಾಗಿ ನೋಡ್ತಾರೆ. ಊಟ ವ್ಯವಸ್ಥೆ ಊಟ ಎಲ್ಲ ಚೆನ್ನಾಗಿ ಕೊಡ್ತಾರೆ. ಅಂದ್ರೆ ಒಳ್ಳೆ ನಮಗೂ ಊಟ ಉಂಟು. ಓಕೆ, ತೊಂದರೆ ಅಂತ ಇಲ್ಲ? ತೊಂದರೆ ಏನಿಲ್ಲ. ಕಾಫಿ ಕೊಟ್ಟಿದ್ದಾರೆ. ಹೌದಾ? ಓಕೆ, ನಿಮಗೆ ಹೇಗಿದೆ ಸರ್? ತೊಂದರೆ ಇದೆ ಏನಾದರೂ? ಅಡ್ಡಿಲ್ಲ, ಇಲ್ಲಿ ಚೆನ್ನಾಗಿ ನೋಡ್ತಾರೆ, ಟ್ರೀಟ್ಮೆಂಟ್ ಚೆನ್ನಾಗಿ ಮಾಡ್ತಾರೆ, ಏನು ಅಡ್ಡಿಲ್ಲ.
ಓಕೆ. ಮತ್ತು ಇವಾಗ ನಂದು ಒಂದು ಐಫದ್ದು ಅದೇನೋ ಬೇರೆ ಕೇಸ್ ಇದೆ, ಅದಕ್ಕೆ ಇಲ್ಲಿ ಟ್ಯಾಬ್ಲೆಟ್ ಸಿಗಲ್ಲ ಅಂತ ಈಗ ಅಜ್ಜರ ಕಡೆ ಉಡುಪಿಗೆ ಬರೆದು ಕೊಟ್ಟಿದ್ದಾರೆ. ಅಲ್ಲಿಗೆ ಹೋಗ್ಬಿಟ್ಟು ಈಗ ಟ್ಯಾಬ್ಲೆಟ್ ತಗೊಂಡ್ಬರಬೇಕು. ಅದು ಫಸ್ಟ್ ಸಾರಿಗೆ ಅಲ್ಲೇ ಹೋಗಬೇಕು, ಮತ್ತು ರಿಟರ್ನ್ ಅವರು ಇಲ್ಲೇ ಕಳಿಸ್ಕೊಡ್ತಾರಂತೆ. ಹಾಗಾಗಿ ಒಳ್ಳೆ ಟ್ರೀಟ್ಮೆಂಟ್ ಇದೆ. ಅಡ್ಡಿಲ್ಲ, ಒಳ್ಳೆ ಹಾಸ್ಪಿಟ್ಲು. ಮೇಡಮ್ ನಮಸ್ತೆ. ನಮಸ್ತೆ. ಹೆಸರು? ಹೆಸರು ಲೀಲಾವತಿ. ಲೀಲಾವತಿ. ಓಕೆ. ಅವರು ಮಾವಿನಕಟ್ಟೆ. ಓಕೆ. ಎಲ್ಲಿ? ಮಾವಿನಕಟ್ಟೆ. ಓಕೆ. ಎಷ್ಟು ಟೈಮಿಂದ ಬರ್ತಾ ಇದ್ದೀರಾ ಡಾಕ್ಟರ್? ಮೇಡಮ್ ಅಡ್ಡಿ ತೋರಿಸ್ತಾ ಇರೋದಾ ಫಸ್ಟಿಂದನೇ? ಫಸ್ಟಿಂದ ಮೇಡಮಿಂದ ತೋರಿಸ್ತಾ ಇದ್ದೀರಾ? ಹೇಗೆ ನೋಡ್ಕೊಳ್ತಾರೆ? ಚೆನ್ನಾಗಿ ನೋಡ್ತಾರೆ. ಹೌದಾ? ಟೆಸ್ಟ್ ಎಲ್ಲ ಮಾಡ್ತಾರೆ. ಟೆಸ್ಟ್ ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ. ಖುಷಿ ಇದೆ ನಿಮಗೆ? ಒಂದು ಸೌಕರ್ಯದ ಬಗ್ಗೆ ಇವತ್ತು ಅಡ್ಮಿಟಿಗೆ ಬಂದರೆ ಹೇಗೆ? ಅಡ್ಮಿಟ್ ಮಾಡಲಿಕ್ಕೆ ಇದ್ರು ಹೇಳಿದ್ರಾ? ಇವತ್ತು ಬಂದಿದ್ದೀರಾ? ಕಾಯ್ತಾ ಇದ್ದೀರಾ ಮೇಡಮ್ ಅನ್ನು? ಇಲ್ಲ, ಅವರು ಈಗ ಟೀಚರಲ್ಲಿ ಕೊಟ್ಟಿದ್ದಾರೆ. ಆಯ್ತಾ? ಸರಿ ಮೇಡಮ್, ಆಯ್ತು. ಅಮ್ಮ ನಮಸ್ತೆ. ನಮಸ್ತೆ. ಹೆಸರು? ಹೆಸರು ಪುಷ್ಪ. ಎಲ್ಲಿ ಮನೆಯಲ್ಲಿ? ಮನೆ ಪಂಜ. ಮೂರನವರೇ. ಓಕೆ. ಎರಡನೇ ಮಗು? ಎರಡನೇ ಮಗು. ಗೌರ್ಮೆಂಟ್ ಹಾಸ್ಪಿಟಲ್ ಹೇಗಿದೆ ಸರ್ವಿಸ್ ಎಲ್ಲ? ಚೆನ್ನಾಗಿದೆ. ಇಲ್ಲಿ ಡಾಕ್ಟ್ರು ಒಳ್ಳೆಯವರು, ಸಿಸ್ಟರ್ಗಳು ಒಳ್ಳೆಯವರು, ಚೆನ್ನಾಗಿ ನೋಡಿಕೊಳ್ತಾರೆ, ಏನು ತೊಂದರೆ ಇಲ್ಲ. ನನ್ನ ಮನಸ್ಸಿಗೂ ಖುಷಿ ಅಂದಿತ್ತು. ಖುಷಿ ಆಯಿತು. ಯಾವ ಮಗು? ಮಗು ಹೆಣ್ಣು ಮಗು. ಫಸ್ಟ್ ಇದು ಗಂಡು, ಇದು ಹೆಣ್ಣು ಮಗು. ಥ್ಯಾಂಕ್ ಯು. ನಮಸ್ತೆ. ನಾನು ಲೋಕೇಶ್ ಗೌಡ ಅಂತ. ಸುಮಾರು ಒಂದು 5 ವರ್ಷದಿಂದ ಈ ಕ್ಯಾಂಟೀನ್ ನಡೆಸ್ತಾ ಇದ್ದೀನಿ ನಾನಿಲ್ಲಿ. ಹಾಸ್ಪಿಟ್ಲ್ ಈಗ ಚೆನ್ನಾಗಿದೆ. ಈಗ ಡಾಕ್ಟರ್ಸ್ ಎಲ್ಲ ಒಳ್ಳೆ ಇದು ಮಾಡ್ತಾರೆ, ಪೇಷಂಟ್ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ. ಬಂದರೆ ಸ್ಟಾಫ್ ಆಗಲಿ, ಹಾಸ್ಪಿಟಲ್ ನರ್ಸ್ಗಳು ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ, ಅಂದರೆ ಒಳ್ಳೆ ಒಪಿನಿಯನ್ ಕೊಡ್ತಾ ಇರ್ತಾರೆ. ಫುಡ್ ಹೇಳ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಮತ್ತು ರಿಪೀಟ್ ಕೇಳ್ತಾ ಇರ್ತಾರೆ. ಇಲ್ಲ ನಮ್ಮ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಡಾಕ್ಟರ್ಸ್ ಇರ್ತಾರೆ ಅಂತೆಲ್ಲ ನಮ್ಮ ಹತ್ರ ಬಂದು ಕೇಳ್ತಾ ಇರ್ತಾರೆ. ಎಲ್ಲ ಈಗ ಗೈನಕಾಲಜಿಸ್ಟ್ ಮತ್ತು ಸರ್ಜನ್ಸ್ ಇದ್ದಾರೆ, ಫಿಸಿಷಿಯನ್, ENT ಡಾಕ್ಟ್ರು, ಮಕ್ಕಳ ಡಾಕ್ಟ್ರು ಎಲ್ಲ ಚೆನ್ನಾಗಿದ್ದಾರೆ. ಒಳ್ಳೆ ಚೆನ್ನಾಗಿದೆ ಈಗ. ಒಳ್ಳೆ ಜಾಸ್ತಿ. ಹೌದು, ಸ್ವಲ್ಪ ಹೌದು. ಈಗ ಸ್ವಲ್ಪ ಡಲ್ ಇತ್ತು, ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ, ಚೆನ್ನಾಗಿದೆ ಇವಾಗ. ಸ್ವಲ್ಪ ಕ್ಲೀನ್ ಮೇಂಟೆನೆನ್ಸ್, ಸರೌಂಡ್ ಆಗಲಿ, ಒಬ್ಬ ಮೆಡಿಕಲ್ ಆಫೀಸರ್ ಚೆನ್ನಾಗಿ ಇದು ಮಾಡ್ತಿದ್ದಾರೆ. ಸರೌಂಡ್ ಕ್ಲೀನ್ಸು, ಒಳಗಡೆ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ. ಡಾಕ್ಟರ್ಸ್ ಬರ್ತಾರೆ, ಬಂದು ಊಟ ತಿಂಡಿ ಎಲ್ಲ ಇಲ್ಲಿ ಮತ್ತು ತಗೊಂಡು ಹೋಗ್ತಾರೆ ಪಾರ್ಸಲ್. ಅಲ್ಲಿ ಇದೆ, ಬಟ್ ಸ್ವಲ್ಪ ಕೆಲವು ಪೇಷಂಟ್ ಜೊತೆ ಬರೋರಿಗೆ ಇದಾದಾಗ ನಮ್ಮಲ್ಲಿ ಇದಿರುತ್ತೆ, ತಗೊಂಡು ಹೋಗ್ತಾರೆ. ನಮ್ಮ ಹೋಟೆಲ್ ದುರ್ಗಾ ಪರಮೇಶ್ವರ್ ಪ್ರಸನ್ನ ಅಂತ. ನೋಡಿದಲ್ಲ, ನಾನು ನಮ್ಮ ಸುಳ್ಯದ ಸರ್ಕಾರಿ ಆಸ್ಪತ್ರೆಯ ಬಗ್ಗೆ ಸಂಪೂರ್ಣ ವರದಿಯನ್ನು ಮಾಡಿರುವಂತಹದ್ದು. ಇಲ್ಲಿಯ ವೈದ್ಯರನ್ನ ಮಾತಾಡಿಸಿದ್ದಕ್ಕೆ ಇಲ್ಲಿರುವಂತಹ ಪೇಷಂಟ್ಗಳನ್ನ ಮಾತಾಡಿಸಿದೆ. ಒಳ್ಳೆಯ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಉಚಿತವಾಗಿ. ಜೊತೆಗೆ ಇಲ್ಲೊಂದು ಕಳೆದ ಕೆಲವು ದಿನಗಳಿಂದ ಡಿ ಗ್ರೂಪ್ ನೌಕರರಿಗೆ ಸ್ಯಾಲರಿ ಬರ್ತಾ ಇಲ್ಲ ಅನ್ನುವಂತಹ ಮಾತುಗಳು ಕೂಡ ಕ್ರಿಯೇಟ್ ಆಗಿತ್ತು. ಆದರೆ ಅದು ಕೂಡ ಇವಾಗ ಇತ್ಯರ್ಥ ಆಗಿರುವಂತಹದ್ದು. ಸೊ ಹಾಗಾಗಿ ನೀವು ಏನಾದರೂ ಚಿಕಿತ್ಸೆ ಪಡಿಬೇಕು ಅಂತ ಹೇಳಿದರೆ ನಮ್ಮ ಸುಳ್ಯದ ಸರ್ಕಾರಿ ಆಸ್ಪತ್ರೆಯನ್ನು ಚೂಸ್ ಮಾಡ್ಬೋದು ಅನ್ನುವಂತಹ ನಾನು ರೆಫರ್ ಕೊಡ್ತೀನಿ. ಜೊತೆಗೆ ನಿಮಗೆ ಏನಾದರೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಾಬ್ಲಮ್ಸ್ಗಳು ಕಾಣ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಈ ಒಂದು ವಿಡಿಯೋದ ಕೆಳಗೆ ಕಮೆಂಟ್ಸ್ ಮೂಲಕ ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು ಅನ್ನುವಂಥ ಮಾತನ್ನು ಹೇಳ್ತಾ, ಇದಾಗಿತ್ತು ವಿಶೇಷ. ಕ್ಯಾಂಪರ್ಸನ್ನ ಕೌಶಿ ಜೊತೆ ಪೂಜೆಶ್ರೀ ಹಿತೇಶ್ ಕೋಡಿ, ಸುದ್ದಿ ನ್ಯೂಸ್ ಸುಳ್ಯ. ಪ್ರಿಯ ಭಗವದ್ಭಕ್ತರಿ, ಕಾನತ್ತೂರು ಶ್ರೀ ನಾಲ್ವರ ದೈವಸ್ಥಾನ ಕಳಿಯಾಟ ಮಹೋತ್ಸವ ಇದೇ ಬರುವ ದಿನಾಂಕ 2025 ಡಿಸೆಂಬರ್ 27ರಿಂದ 2026 ಜನವರಿ 1ರ ತನಕ ಕಾನತ್ತೂರು ಶ್ರೀ ನಾಲ್ವರ ದೈವಸ್ಥಾನದಲ್ಲಿ ವರ್ಷಂಪ್ರತಿ ಜರುಗುವ ಕಳಿಯಾಟ ಮಹೋತ್ಸವವು ಜರುಗಲಿರುವುದು. ಕಾರ್ಯಕ್ರಮದ ವಿವರಗಳು: 2025 ಡಿಸೆಂಬರ್ 27 ಶನಿವಾರದಂದು ಪೂರ್ವಾಹ್ನ ತಂತ್ರಿವರ್ಯರ ಕರ್ಮಿಕತ್ವದಲ್ಲಿ ಶುದ್ಧಿ ಕಲಶ ಪ್ರಾರ್ಥನೆ, ಸಾಯಂಕಾಲ ದೈವ ಕೋಲಧಾರಿಗಳಿಗೆ ಕರ್ತವ್ಯ ಹಂಚಿಕೆ. 2025 ಡಿಸೆಂಬರ್ 28 ಆದಿತ್ಯವಾರದಂದು ಪೂರ್ವಾಹ್ನ ಕಳರಿ ಅರಮನೆಗಳಲ್ಲಿ ಆನೆ ಚಪ್ಪರ ಏರಿಸುವುದು, ಮೂಲಸ್ಥಾನ ಕಾವಿನಿಂದ ಉತ್ಸವ ನಡೆಯುವ ಅರಮನೆಗೆ ಭಂಡಾರ ಆಗಮನ, ರಾತ್ರಿ ಎಳಿಯೋರ್ ದೈವ ಕಳರಿ ಪಡಿಪುರೆಗೆ ಆಗಮಿಸಿ ನಿರ್ಗಮನ. 2025 ಡಿಸೆಂಬರ್ 29 ಸೋಮವಾರದಂದು ಮುಂಜಾನೆ ಶ್ರೀ ಚಾಮುಂಡಿ ದೈವ, ಬಳಿಕ ಶ್ರೀ ಪಂಜುರ್ಲಿ ದೈವ, ಅದೇ ದಿನ ರಾತ್ರಿ ಮೂತೋರ್ ದೈವ ಕಳರಿ ಪಡಿಪುರೆಗೆ ಆಗಮನ, ಜೀತಕಾಣಿಕೆ ಸಮರ್ಪಣೆ, ನಿಗಮನದ ಬಳಿಕ ಸುಡುಮದ್ದು ಪ್ರದರ್ಶನ, ಬಂಬೇರಿಯ ಮಾಣಿಚ್ಚಿ ದೈವದ ಕೋಲ. 2025 ಡಿಸೆಂಬರ್ 30 ಮಂಗಳವಾರದಂದು ಮುಂಜಾನೆ ಶ್ರೀ ಚಾಮುಂಡಿ ದೈವ, ಬಳಿಕ ಕುಂಡಕಲೆಯ ದೈವಗಳ ಸಂಚಾರ ಆರಂಭ, ಅದಾದ ಬಳಿಕ ಪಂಜುರ್ಲಿ ದೈವ, ರಾತ್ರಿ ಶ್ರೀ ಪಾಷಾಣ ಮೂರ್ತಿ ದೈವದ ಕೋಲ. 2025 ಡಿಸೆಂಬರ್ 31ರಂದು ಬುಧವಾರ ಬೆಳಗ್ಗೆ ಶ್ರೀ ರಕ್ತೇಶ್ವರಿ ದೈವ ತುಲಭಾರ ಸೇವೆ, ಅಪರಾಹ್ನ ಶ್ರೀ ವಿಷ್ಣುಮೂರ್ತಿ ದೈವ, ಬಳಿಕ ಪ್ರೇತ ವಿಮೋಚನೆ. 2026 ಜನವರಿ 1 ಗುರುವಾರದಂದು ಬೆಳಗ್ಗೆ ಶ್ರೀ ರಕ್ತೇಶ್ವರಿ ದೈವ ತುಲಭಾರ ಸೇವೆ, ಅಪರಾಹ್ನ ಶ್ರೀ ವಿಷ್ಣುಮೂರ್ತಿ ದೈವ, ಬಳಿಕ ಪ್ರೇತ ವಿಮೋಚನೆ. 2026 ಜನವರಿ 2 ಶುಕ್ರವಾರದಂದು ಬೆಳಗ್ಗೆ ಕಳಗ ಒಪ್ಪಿಸುವುದು, ಬಳಿಕ ಭಂಡಾರದ ನಿರ್ಗಮನ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಭಕ್ತಾಭಿಮಾನಿಗಳಿಗೆ ಆದರದ ಸ್ವಾಗತ ಬಯಸುವ ಕೆಪಿ ಗೋಪಿನಾಥನ್ ನಾಯರ್, ಮ್ಯಾನೇಜಿಂಗ್ ಟ್ರಸ್ಟಿ, ಕಾನತ್ತೂರು ಶ್ರೀ ನಾಲ್ವರ ದೈವಸ್ಥಾನ.